ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧ್ಯಾಯೇಂದ್ರ ಸಿಂಹಮುರರುತ್ತರ ವಿತ್ರಿನೇತ್ರಂ ಜಾನುಪ್ರಸಕ್ತಕರೈಗ್ಮಮತಾಪರಾಭ್ಯ ಚಕ್ರಂ ಧರಂ ಚ ದರತಂ ಪ್ರಿಯಾ ಸಮೇತಂ ದಿಗ್ಮಾಂಶುಕೋಟ್ಯಧಿಗತೇರ ಸಮಗ್ರ ಶಕ್ತಿಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಮಾಪಾದಮೂಲ್ಯಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಹರಿ ಓಂ. ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ಸ್ವಾಮಿ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನಿಂದ ನಮ್ಮ ಮನೆಯಲ್ಲಿ ಶ್ರೀಮದ್ ಭಾಗವತ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಶ್ರೀ ಶ್ರೀಪಾದಂಗಳವರ ಅಧಿಕ ಮಾಸದ ಆಗಮದ ಅಂಗವಾಗಿ ಮೈಸೂರಿನ ಎಲ್ಲ ಕೆಲವರ ಮನೆಯಲ್ಲಿ ಭಾಗವತ ಪ್ರವಚನವನ್ನು ಸಂಕಲ್ಪ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಒಬ್ಬರು ಅಂತ ಹೇಳಲಿಕ್ಕೆ ಇಚ್ಛಪಡಿಸ್ತೇವೆ. ಈಗ ಪ್ರಸ್ತುತ 7ನೇ ಸ್ಕಂದದ ಪ್ರವಚನವನ್ನು ನೆರವೇರಿಸ್ತಾ ಇದ್ದೇವೆ. ಪ್ರವಚನಕಾರರಾದಕ್ಕಂಥ ನಮ್ಮ ಮೈಸೂರಿನ ಸುಪ್ರಸಿದ್ಧ ವಿದ್ವಾಂಸರಾದ ಪಂಡಿತ್ ಹರಿಸಾಚಾರ್ ಸಂಡೂರವರು ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ತಮಗೆಲ್ಲರೂ ಪರಿಚಯ ಇದ್ದೇ ಇದ್ದಾರೆ, ಆದರೂ ಕೂಡ ನಾವು ಅವ್ರನ್ನ ಸ್ವಾಗತ ಮಾಡ್ತೇವೆ. ಪೂಜ್ಯ ಪಂಡಿತ್ ಹರಿಸಾಚಾರ್ಯರು ಅವರು ಮೈಸೂರಿನಲ್ಲಿ ಪೌರಾಹಿತ್ಯ ಮತ್ತು ಪಾಠ ಪ್ರವಚನ ಮಾಡ್ತಾ ಮತ್ತು ಸಂಸ್ಕೃತ ಪಾಠಶಾಲೆಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ದ್ವೈತ ವೇದಾಂತ ಶಾಸ್ತ್ರದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಪುರೋಹಿತರು, ಉತ್ತಮ ವಿದ್ವಾಂಸರು, ಜೊತೆಗೆ ಶ್ರೀಮಠದ ವಿಶೇಷ ಸೇವಾ ಧನ್ವಂತರಿ ಮಠದ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಪೂಜ್ಯ ಅನಿರುದ್ಧಾಚಾರ್ಯವರ ಒಂದು ಪೌರಾಹಿತ್ಯ ಕಾರ್ಯಕ್ರಮಕ್ಕೆ ಬಲಗೈ ಅಂತ ಹೇಳ್ಬೋದು. ವಿಶೇಷವಾಗಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ತಮ್ಮನ್ನು ತೊಡ್ಕೊಂಡು ಹರಿಚಾಚಾರ್ಯ ತಂದೆಯವರು ಕೂಡ ದ್ವಾರಕನಾಥಾಚಾರ್ಯ ಅಂತ ಹೇಳಿ ಅವರು ಕೂಡ ಶ್ರೀಮಠದ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವ್ರನ್ನು ಕೂಡ ಈ ಸಮಯಕ್ಕೆ ಸ್ಮರಣೆ ಮಾಡ್ತೀನಿ. ಜೊತೆಗೆ ನಮ್ಮ ಹರಿಚಾಚಾರ್ಯರು ನಾವು ಮಠದಲ್ಲಿದ್ದಾಗ 2 ವರ್ಷ ನಮ್ಮ ಮಠದಲ್ಲಿ ಅವರು ನಮ್ಮ ಸ್ವಂತ ಸ್ನೇಹಿತರಾಗಿ ನಮ್ಮನ್ನು ಅವರು ಕಂಡರು. ಜೊತೆಗೆ ವಿಶೇಷವಾಗಿ ಸಹಕಾರ ನೀಡ್ತಾ ಇದ್ರು ಪ್ರತಿಯೊಂದಕ್ಕೂ. ಹೀಗಾಗಿ ಅವರ ಒಂದು ಉಪಕಾರ ಬಹಳ ಇದೆ. ಹೀಗಾಗಿ ಈ ಒಂದು ಅವ್ರು ಬಹಳ ಬ್ಯುಸಿ, ಎಲ್ಲ ಸಮಯಕ್ಕೂ ಬ್ಯುಸಿ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ಸಂತೋಷವಾಗಿ ಒಪ್ಕೊಂಡು ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಳ್ಬೇಕು ಅಂತ ಹೇಳಿದಾಗ ಅವಶ್ಯವಾಗಿ ಒಪ್ಕೊಂಡು ಬಂದರು. ಹೀಗಾಗಿ ಅಂತ ಹರಿಚಾಚಾರ್ಯನ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತ ಮಾಡಿಸ್ತಾ ಈ ಸಪ್ತಮ ಸ್ಕಂದ ಪ್ರವಚನವನ್ನು ನೆರವೇರಿಸ್ಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಮಸ್ಕಾರ ಮಾಡ್ತಾ ಇದ್ದೇನೆ. ನಮಸ್ಕಾರಮೇ ಸಹಸ್ರಮೂರ್ತಿ ಸಹಸ್ರಪಾದಾಕ್ಷರ ಭಾವೇ ಸಹಸ್ರನಾಮ್ನೇ ಪುರುಷಾಯ ಸಹಸ್ರಕೋಟಿ ಉದಾಹರಣೆ ನಮಃ. ಆಗುತ್ತಲ್ಲ ಸರ್? ಏನು ಸರ್ ಇದಾಗುತ್ತೆ? ಏನು ಸರ್ ಮೇಲೆ ಬರಲಿ ಸರ್, ಒಂದು ನಿಮಿಷ ಹಾಕ್ತೀನಿ. ಆಗುತ್ತಾ? ಬೇಕಂದ್ರೆ ಜೋರು ಮಾಡ್ಕೊಡಿ. ಏನು ಸರ್? ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಯಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರದ್ವಿಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವಿಯೋಯೋ ಗುರುರಿತಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಕಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನರಸಿಂಹೋ ಕಿಲ ಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸುಜ್ಞಾನ ಸುಖಶಕ್ತಿಪಯೋನಿಧಿಃ.
अशेषवाक्याड्यमलापहन्ते नमं नमं स्पष्टसुभाक्प्रदायिनी ममेव जिह्वाग्रसङ्गरन्तके भवप्रसन्ना वदने च मे श्रीः श्रीमदानन्दतीर्थार्या पादपङ्कजरेणवः पवित्रयन्तु मां नित्यं पापपाटनपण्डिताः नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव ये चित्रै पदैश्च गम्भीरे वाक्ये मानेन खण्डितैः गुरुभावं व्यञ्जयन्ति भाति श्रीजयतीर्थवाक् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ श्रीसत्यवरदुग्धाब्धेः उत्थिता जगतीतले सुधा श्रीसत्यधर्माख्यात् पावये स्मरतः सदा सत्यधर्माब्धिसम्भूतः चिन्तामणिविजुम्बितः सत्यसङ्कल्पकल्पद्रुः कल्पयेत् कामदुक्मम सत्यसङ्कल्पवाद्युत्तः सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा सत्याविघ्नकराब्जोत्तान् पञ्चाशत्वर्षपूजकान् सत्यप्रमोदतीर्थार्यान् नौमिन्याय सुधारतान् श्री सत्यात्मतीर्थ श्रीपादगुरुभ्यो नमः हरि ओं हरि ओं हरि ओं हरि ओं परम ಮಂಗಲಕರವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ ಶ್ರೀಕೃಷ್ಣ ಪರಮಾತ್ಮನ ಪ್ರತಿಮಾರೂಪ ಎಂಬುದಾಗಿ ಪುರಾಣಗಳು ಕೊಂಡಾಡ್ತಾ ಇದೆ. ಪರಮಾತ್ಮನ ಒಂದು ವಿಗ್ರಹಗಳನ್ನು ಹೇಗೆ ನಾವು ಚಿಂತನೆಯನ್ನು ಮಾಡ್ತೇವೋ ಹಾಗೆ ಪರಮಾತ್ಮನ ವಾಂಗ್ಮಯವಾಗಿರ್ತಕ್ಕಂಥ ಒಂದು ಪ್ರತಿಮೆ ಇದು ಶ್ರೀಮದ್ ಭಾಗವತ. ಇಷ್ಟು ಅದ್ಭುತವಾಗಿರ್ತಕ್ಕಂಥ ಭಾಗವತದ ಪ್ರವಚನ ನಮ್ಮ ಮೈಸೂರಿನಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ. ದೊಡ್ಡವರು ಬರ್ತಾರೆ, ಒಂದು ತಿಂಗಳು ನಮ್ಮ ಊರಿನಲ್ಲಿ ನೆಲೆಸ್ತಾರೆ ಅನ್ನೋ ಒಂದು ಸಂಭ್ರಮದ ದೆಸೆಯಲ್ಲಿ ತತ್ಪೂರ್ವಭಾವಿಯಾಗಿ ಆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾನ್ನಿಧ್ಯ ಇದ್ದಾಗ ದೊಡ್ಡವರ ಅನುಗ್ರಹವನ್ನು ಇನ್ನೂ ಹೆಚ್ಚು ಪಡೆಯಬಹುದು. ಆ ಒಂದು ದೆಸೆಯಿಂದಲೂ ಆ ಗುರುಗಳು ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂಥ ನಮ್ಮ ಉತ್ತರಾದಿ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ 1008 ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಒಂದು ತಿಂಗಳವರೆಗೆ ಇಲ್ಲಿ ನೆಲೆಸಿ ನಮಗೆ ರಾಮದೇವರ ದರ್ಶನವನ್ನು ಮಾಡ್ತಾ ನಮ್ಮನ್ನ ಆ ಪ್ರವಚನಗಳಿಂದಾಗಿ ಅವರ ಹಿತವಾದ ವಾಕ್ಯಗಳಿಂದಾಗಿ ನಮ್ಮನ್ನು ಪುನೀತ ಮಾಡುವವರಿದ್ದಾರೆ. ತತ್ಪೂರ್ವಭಾವಿಯಾಗಿ ಅವರ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ನಾವೆಷ್ಟು ಶುದ್ಧರಾಗಬೇಕು? ಕೇವಲ ಹಣವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಿದ ಮಾತ್ರಕ್ಕೆ ನಮ್ಮಲ್ಲಿ ಆ ಪುಣ್ಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಭಾಗ, ಆ ದ್ರವ್ಯದಾನ ಮಾಡುವುದು ಒಂದು ಭಾಗವೇ. ಆದರೆ ವಿಶೇಷವಾಗಿ ಆ ಪುಣ್ಯದ ಪುಣ್ಯದ ರಾಶಿಯನ್ನ ಹಿಡಿದಿಟ್ಟುಕೊಳ್ಳುವುದಕ್ಕೆ ನಮ್ಮಲ್ಲಿ ಒಂದು ಯೋಗ್ಯತೆ ಬೇಕಲ್ಲ. ಆ ಯೋಗ್ಯತೆಯ ಸಂಪಾದನೆಯ ಒಂದು ಕಾರ್ಯಕ್ರಮವೇ ಈ ಭಾಗವತದ ಪ್ರವಚನ ಮಾಲಿಕೆ. ಆದ್ದರಿಂದಾಗಿ ಇದನ್ನ ಮಾಡುವುದರ ಉದ್ದೇಶ ನಾವು ಆ ಗುರುಗಳ ಅನುಗ್ರಹದ ಆ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೋಸ್ಕರ, ಆ ಯೋಗ್ಯತಾ ಸಂಪಾದನೆಗೋಸ್ಕರ ಈ ಒಂದು ಭಾಗವತದ ಪ್ರವಚನ ಎಲ್ಲ ಕಡೆಗೂ ಅನೇಕ ಮಠ ಮಂದಿರಗಳಲ್ಲಿ ವೈಯಕ್ತಿಕವಾಗಿ ಮಠದ ಭಕ್ತರು, ಅನೇಕ ಜನ ಭಕ್ತರು ಮನೆ ಮನೆಗಳಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಅದು ಅತಿ ಅವಶ್ಯವಾಗಿ ಮಾಡಬೇಕಾದ ಗುರುಗಳ ದೊಡ್ಡ ಸೇವೆ. ಇದರಿಂದಲೇ ಗುರುಗಳು ಅತ್ಯಂತ ಪ್ರೀತರಾಗುವುದು. ಅದರಿಂದಾಗಿ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರವಚನದ ಮಾಲಿಕೆಯಲ್ಲಿ ಈ ನಮ್ಮ ಪಂಡಿತರಾದ ವಿಜಯವಿಠಲಾಚಾರ್ಯರವರ ಮನೆಯಲ್ಲಿ ಸಪ್ತಮ, ಈಗ 6 ಸ್ಕಂದಗಳಾಗಿ 7ನೇ ಸ್ಕಂದದ ಪ್ರವಚನವನ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ನಿರೂಪಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಆಗಲೇ ಹೇಳಿದ ಹಾಗೆ ಪರಮಾತ್ಮನ ಒಂದು ವಾಂಗ್ಮಯವಾದ ಪ್ರತಿಮೆ,
ಆ ಪರಮಾತ್ಮನ ಪ್ರತಿಮೆಯಲ್ಲಿ 1, 2ನೇ ಸ್ಕಂದಗಳು ಪರಮಾತ್ಮನ ಕಾಲುಗಳು, 3, 4ನೇ ಸ್ಕಂದಗಳು ಪರಮಾತ್ಮನ ತೊಡೆಗಳು, 5ನೇ ಸ್ಕಂದ ಅದು ಪರಮಾತ್ಮನ ನಾಭಿ, 6ನೇ ಸ್ಕಂದ ಪರಮಾತ್ಮನ ಹೃದಯ, 7ನೇ ಸ್ಕಂದ ಪರಮಾತ್ಮನ ಕಂಠ, ಪರಮಾತ್ಮನ ಹೃದಯ 6ನೇ ಸ್ಕಂದ, 7 ಮತ್ತು 8ನೇ ಸ್ಕಂದಗಳು ಪರಮಾತ್ಮನ ಬಾಹುಗಳು, 9ನೇ ಸ್ಕಂದ ಪರಮಾತ್ಮನ ಕಂಠ, 10ನೇ ಸ್ಕಂದ ಪರಮಾತ್ಮನ ಮುಖ, 11ನೇ ಸ್ಕಂದ ಪರಮಾತ್ಮನ ಹಣೆ, 12ನೇ ಸ್ಕಂದ ಆ ಕೃಷ್ಣ ಪರಮಾತ್ಮನ ಶಿಖೆ ಎಂಬುದಾಗಿ ಪುರಾಣಗಳು ವರ್ಣನೆಯನ್ನು ಮಾಡುತ್ತದೆ. ಆದ್ದರಿಂದ ಈ ಪರಮಾತ್ಮನ ಏನು ಸಪ್ತಮ ಸ್ಕಂದ ಇದೆ, ಇದು ಪರಮಾತ್ಮನ ಬಾಹುಗಳಿದ್ದಂತೆ 7, 8 ಸ್ಕಂದಗಳು. ಆದ್ದರಿಂದ ಆ ಪರಮಾತ್ಮ ತನ್ನ ಬಾಹುಬಲದಿಂದಲೇ ಆ ದೈತ್ಯ ಹಿರಣ್ಯಾಖ್ಯನನ್ನು ಕೊಂದು ಜಗತ್ತಿಗೆ ಸನ್ಮಂಗಳವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ನರಸಿಂಹ ರೂಪವನ್ನ ವಿಶೇಷವಾಗಿ ಈ ಸಪ್ತಮ ಸ್ಕಂದದಲ್ಲಿ ನಾವು ಅದರ ಆಖ್ಯಾನಿಕೆಯನ್ನ ಕೇಳುವವರಿದ್ದೇವೆ. ಈ ಸಪ್ತಮ ಸ್ಕಂದದಲ್ಲಿ ಕೇವಲ ನರಸಿಂಹದೇವರ ಚರಿತ್ರೆಗೆ ಮುಗ್ದೋಗೋದಿಲ್ಲ. ನರಸಿಂಹದೇವರ ಚರಿತ್ರೆಯ ಜೊತೆಗೆ ನರಸಿಂಹದೇವರ ಆ ಭಾಗವತದ ಅದ್ಭುತವಾದ ಮಾತುಗಳು, ಪ್ರಹ್ಲಾದರಾಜರು ಮಾಡಿರ್ತಕ್ಕಂಥ ನರಸಿಂಹದೇವರ ಸ್ತೋತ್ರ, ಭಾಗವತ ಧರ್ಮಗಳ ಉಪದೇಶ ಇಷ್ಟೇ ಅಲ್ಲದೆ ವರ್ಣಾಶ್ರಮ ಧರ್ಮಗಳನ್ನು ಈ ಸಪ್ತಮ ಸ್ಕಂದದಲ್ಲಿ ವಿಶೇಷವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದರಿಂದ ಇಂಥ ಅದ್ಭುತವಾಗಿರ್ತಕ್ಕಂಥ ಸಪ್ತಮ ಸ್ಕಂದ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ನರಸಿಂಹದೇವರ ಒಂದು ರೂಪದ ವರ್ಣನೆ, ಆ ರೂಪದ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ವರ್ಣನೆ ಮಾಡತಕ್ಕಂಥದ್ದಾಗಿದೆ. ಅದರಿಂದ ನರಸಿಂಹದೇವರನ್ನು ಸ್ಮರಣೆ ಮಾಡಿಬಿಟ್ರೆ ನೃಸಿಂಹಾಧಿಕವನ್ನಚ್ಚ ದುರಿತಾನೇ ನಿವೃತ್ತಯೇ ಅಂತ. ಎಂಥ ವಿಘ್ನಗಳು, ಎಂಥ ದುರಿತಗಳು, ಎಂಥ ಪಾಪಗಳಿದ್ರು ಎಲ್ಲವನ್ನೂ ತನ್ನ ಕ್ರೋಧಾಗ್ನಿಯಿಂದಾಗಿ ಅದನ್ನು ಭಸ್ಮ ಮಾಡುವಂತ ಶಕ್ತಿ ಆ ನರಸಿಂಹದೇವರಲ್ಲಿ ಇದೆ. ಅದರಿಂದಲೇ ಆ ನರಸಿಂಹದೇವರ ವಿಶೇಷವಾದ ಒಂದು ಉಪಾಸನೆ ಈ ಸಪ್ತಮ ಸ್ಕಂದದಲ್ಲಿ ನಾವು ಕೇಳ್ತೇವೆ. ಅದರಿಂದ ಅಂತಹ ಇನ್ನೊಂದು ವಿಶೇಷವಾಗಿ ಈ ಭಾಗವತ ಇದೇ ಸ್ಕಂದದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ನರಸಿಂಹದೇವರ ಈ ಸಪ್ತಮ ಸ್ಕಂದದಲ್ಲಿ ಇನ್ನೇನು ಹೇಳ್ತಾರೆ ಅಂದ್ರೆ, ಪ್ರಹ್ಲಾದಸ್ಯ ಅನುಚರಿತಂ ಮಹಾಭಾಗವತಸ್ಯ ಚ. ಪ್ರಹ್ಲಾದರಾಜರ ಚರಿತ್ರೆ ಯಾತಕ್ಕೆ ಬಂದ ನರಸಿಂಹದೇವರು? ಪ್ರಹ್ಲಾದರಾಜರು ಮೊಳೆ ಇಟ್ಟಾಗ ನರಸಿಂಹದೇವರು ಕಂಬದಿಂದ ಒಡೆದು ಬಂದಿದ್ದಾನೆ. ಅದರಿಂದಾಗಿ ಪ್ರಹ್ಲಾದರಾಜರ ಅವರ ಚರಿತ್ರೆ, ನರಸಿಂಹದೇವರು ಬಂದಿದ್ದಾರೆ ಸರಿ, ಯಾರಿಗೆ ಬಂದಿದ್ದಾರೆ, ಯಾರಿಗೆ ಒಲದು ಬಂದಿದ್ದು? ಪ್ರಹ್ಲಾದರಾಜರಿಗೆ. ಎಂಥವರು? ಇದೇ ಭಾಗವತ ಇದೇ ಸ್ಕಂದದಲ್ಲಿ ಮಾತನ್ನು ಹೇಳುತ್ತದೆ. ಪ್ರಹ್ಲಾದರಾಜರು ಎಂಥವರು? ಮಹಾಭಾಗವತೋತ್ತಮರು ಅಂತ. ಭಾಗವತದಲ್ಲೇ ಯಾರು ಭಾಗವತ ಶಿಖಾಮಣಿಗಳು, ಭಾಗವತ ಧರ್ಮಗಳನ್ನು ಪರಿಪಾಲನೆ ಮಾಡುವಂತ ಶಿಖಾಮಣಿಗಳು ಯಾರು, ಉತ್ತಮರು ಯಾರು, ನಿಜವಾದ ಭಾಗವತೋತ್ತಮರು ಯಾರು ಅನ್ನುವಾಗ ಲೀಸ್ಟ್ ಕೊಡ್ತಾರೆ. ಆ ಲೀಸ್ಟ್ ಒಳಗೆ ಅಂಬರೀಷ, ನಾರದ, ಮಾಂಧಾತ ಹೀಗೆ ಎಲ್ಲ ಲೀಸ್ಟ್ ಬರುವಾಗ ಪ್ರಹ್ಲಾದರಾಜರ ಹೆಸರು ಬರ್ತದೆ. ನಮಗೆ ಭಕ್ತಿ ಯಾರು ನಿಜವಾದ ಭಕ್ತರು ಅಂತ ಮೊದಲು ನಮಗೆ ಪ್ರಶ್ನೆ ಬಂದ ಕೂಡಲೇ ಎಲ್ಲರ ಬಾಯಲ್ಲಿ ಬರುವುದು ಪ್ರಹ್ಲಾದರಾಜ. ಯಾಕೆ ಅಂದ್ರೆ ಅಷ್ಟು ಪುಟ್ಟ ವಯಸ್ಸಿನಲ್ಲಿಯೇ ದೇವರನ್ನು ಒಲಿಸ್ಕೊಳ್ಳೋದು ಅಷ್ಟು ಸುಲಭ ಸಾಧ್ಯವಾದ ಮಾತಲ್ಲ. ಚಿಕ್ಕ ವಯಸ್ಸಿನಲ್ಲಿ ಸಾವಿರಾರು ವರ್ಷದವರೆಗೆ ತಪಸ್ಸು ಮಾಡಿ ನಿರಂತರವಾಗಿ ಶಾಸ್ತ್ರಾಧ್ಯಯನ ಮಾಡಿದ ಅಂತ ಜ್ಞಾನಿಗಳಿಗೆ ಪರಮಾತ್ಮ ಮಿಂಚಿನಂತೆ ದರ್ಶನ ಕೊಟ್ಟಿರ್ತಾನೆ. ತಟಿತ್ ಕೋಟಿ ನಿಭಕಾಯೋ ಜಗನ್ನಾಥ ಅಂತ. ಒಂದು ತಟಿತ್ ಅಂದ್ರೆ ಮಿಂಚಿನಂತೆ ಬಂದು ಅವರಿಗೆ ಜ್ಞಾನವನ್ನು, ಅವರಿಗೆ ತನ್ನ ರೂಪವನ್ನು ದರ್ಶನ ಕೊಡ್ತಾನೆ ಅಂತ ಶಾಸ್ತ್ರಗಳು ಹೇಳ್ತದೆ. ಎನ್ನುವಾಗ ಎಂತಹ ಧ್ರುವರಾಜರು, ಎಂತ 6 ತಿಂಗಳ ತಪಸ್ಸಿಗೆ ಪರಮಾತ್ಮ ಒಲೆದು ಬಿಟ್ಟಿದ್ದಾನೆ. ಪ್ರಹ್ಲಾದರಾಜರು ಎಂಥ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೆಲ್ಲ ದುರಿತಗಳು ಬಂತು, ಎಷ್ಟೆಲ್ಲ ವಿಘ್ನಗಳು ಅವರಿಗೆ ನಾವು ಮಾಡತಕ್ಕಂಥ ಧರ್ಮಾಚರಣೆಗಳಿಗೆ, ನಾಮಸ್ಮರಣೆಗಳಿಗೆ ಸ್ವತಃ ಮತ್ತಾರೂ ಅಲ್ಲ, ಯಾರೋ ಒಬ್ಬ 3ನೇ ವ್ಯಕ್ತಿ ಬಂದು ಅವರಿಗೆ ಅಡ್ಡಿಪಡಿಸ್ತಾ ಅವರಿಗೆ ಆತಂಕ ಮಾಡಿದ ಅಂತ ಅಲ್ಲ, ಸ್ವತಃ ತಂದೆಯೇ
ಇದೇ ಪ್ರಶ್ನೆಯನ್ನ ಯುಧಿಷ್ಠಿರ ಕೇಳ್ತಾನೆ. ಯಾರೋ ತಪ್ಪು, ಯಾರೋ ಅವನಿಗೇನಾದ್ರೂ ಕೆಟ್ಟದ್ದು ಮಾಡಿದ್ರೆ ಪರವಾಗಿರಲಿಲ್ಲ, ಹುಟ್ಟಿಸಿದ ತಂದೆಯೇ ಅವನನ್ನ ಇಷ್ಟು ವಿಷಪ್ರಾಶನಾದಿಗಳನ್ನ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನೆಲ್ಲ ಮೀರಿ ನಿಂತು ಯಾವ ಪರಮಾತ್ಮನನ್ನು ಒಲಿಸಿಕೊಂಡ ಪ್ರಹ್ಲಾದರಾಜರು ಎಂತಹ ಭಾಗವತೋತ್ತಮರಿರಬೇಕು ಅನ್ನೋದನ್ನ ನಾವು ತಿಳಿಯಬಹುದು. ಆದ್ರಿಂದಲೇ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ವಾಯುನಾಚ ಸಮಾವಿಟ್ಟು ಪ್ರಹ್ಲಾದ ನಿತ್ಯ ಭಕ್ತಿಮಾನ. ವಾಯುದೇವರ ವಿಶೇಷವಾದ ಆವೇಶ ಸನ್ನಿಧಾನ ಅವರಲ್ಲಿದೆ, ಆದ್ರಿಂದಲೇ ಅವರು ನಿತ್ಯ ಭಕ್ತರು. ಇದನ್ನ ಆಚಾರ್ಯರು ನಿರ್ಣಯದಲ್ಲಿ ಕೂಡ ಯಾಕೆ ಪ್ರಹ್ಲಾದರಾಜರ ಮೇಲೆ ಯಾರು ಬ್ರಹ್ಮಾದಿ ದೇವತೆಗಳಿಗೂ ತೋರಿಸದೇ ಇರತಕ್ಕಂಥ ಅದ್ಭುತವಾದ ರೂಪವನ್ನು ತೋರಿಸಿ ಪ್ರಹ್ಲಾದರಾಜರಿಗೆ ಯಾಕೆ ಅನುಮಾಡಿದ ನರಸಿಂಹದೇವರು ಅಂದ್ರೆ ವಾಯುನಾಚ ಸಮಾವಿಷ್ಟೋ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್. ವಾಯುದೇವರ ವಿಶೇಷವಾದ ಆವಿಷ್ಟತ ಉಳ್ಳವರಾಗಿದ್ದಾರೆ. ಆದ್ರಿಂದಲೇ ಪ್ರಹ್ಲಾದರಾಜರು ಅಷ್ಟು ಭಕ್ತಿ, ಅನನ್ಯವಾದ ಭಕ್ತಿ. ಆ ಭಕ್ತಿ ಅವರು ಯಾವ 3 ಅವತಾರಿತ ಪ್ರಹ್ಲಾದರಾಜರಾದರು, ವ್ಯಾಸರಾಜರಾದರು, ರಾಯರಾದಾಗ್ಲೂ ಅದು ಅವರನ್ನು. ಆದ್ರಿಂದಲೇ ಇವತ್ತು ಜಗತ್ತಿನಲ್ಲಿ ನಾವು ರಾಯರು ಅಂದ ಕೂಡಲೇ ಯಾಕೆ ಅವರ ಹತ್ರ ಅಷ್ಟು ಓಡಿ 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 ಹೋಗ್ತೇವೆ ಜನಗಳು ಅಂತಂದ್ರೆ ವಾಯುದೇವರ ವಿಶೇಷವಾದ ಸನ್ನಿಧಾನ ಅವರಲ್ಲಿ. ಆ ಪರಮಾತ್ಮನಲ್ಲಿ ಮಾಡುವಂತ ಅತ್ಯುತ್ಕೃಷ್ಟವಾದ ಭಕ್ತಿ ಅವರಿಗೆ ರಾಶಿ 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 ಪುಣ್ಯ ಬರ್ತದೆ. ಆ ಅನಿಷ್ಟವಾದ ಅವ್ರಿಗೆ ಭೋಗ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥ ಪುಣ್ಯಗಳನ್ನ ಜನರಿಗೆ ಕೊಟ್ಟು 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 ಕಳಿಸ್ತಾರೆ. ಆದ್ರಿಂದಲೇ ನಾವೆಲ್ಲ ಓಡಿ 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 ಹೋಗಿ ಹೋಗುವಂಥದ್ದು. ಆದ್ರಿಂದಲೇ ಇಂತಹ ಶ್ರೀಮದ್ ಭಾಗವತ ಏನು ಭಾಗವತ ಅಂತಂದ್ರೆ ಭಾತಿ ಸರ್ವೇಷು ಲೋಕೇಶು ಗೀಯತೆ ಸರ್ನಾರದಾದಿಭಿಃ ವರ್ತತೆ ಸರ್ವಶಾಸ್ತ್ರೇಷು ತಸ್ಮಾತ್ ಭಾಗವತಂ ಸ್ಮೃತಂ ಅಂತ. ಭಾತಿ ಸರ್ವೇಷು ಲೋಕ, ಎಲ್ಲ ಲೋಕದಲ್ಲೂ ಇದು ಪ್ರಕಾಶವಂತದೆ, ಎಲ್ಲ ಕಡೆಗೂ ಹೊಳಿತಾ ಇರ್ತದೆ ಮಿಂಚಿನಂತೆ. ಭಾತಿ ಅದು ಅದ್ಭುತವಾದ ತನ್ನ ಭಾಗವತ ಧರ್ಮಗಳಿಂದಾಗಿ ಪ್ರಕಾಶಗೊಳ್ಳುತ್ತಾ ಇದೆ. ಅದು ಗೀಯತೆ ನಾರದಾದಿಭಿ, ಯಾರೋ ಒಬ್ರೊಬ್ರು ದೇವಾನುದೇವತೆಗಳು ಭಾಗವತವನ್ನ ಕೊಂಡಾಡ್ತಾರೆ, ಅವರು ನಿತ್ಯ ಪಾರಾಯಣ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರಿಂದಲೇ ಗೀಯತೆ ನಾರದಾದಿಭಿ, ನಾರದಾದಿಗಳು ನಿತ್ಯ ಭಾಗವತದ ಶ್ಲೋಕಗಳನ್ನ ತಾವು ಪಾರಾಯಣವನ್ನು ಮಾಡ್ತಾ ಹೋಗ್ತಾರಂತೆ. ವರ್ತತೆ ಸರ್ವಶಾಸ್ತ್ರೇಷು, ಎಲ್ಲ ಇದರ ಬಗ್ಗೆ ಭಾಗವತದ ಮಹಿಮೆಗಳನ್ನು ಎಲ್ಲ ಕಡೆಗೂ ನಾವು ಕಾಣ್ತೇವೆ, ಎಲ್ಲ ಕಡೆಗೂ. ಅದರಿಂದಲೇ ಇದೊಂದು ಸಮುದ್ರ ಮತನವಾದಾಗ ಹೇಗೆ ಅಮೃತ ಬಂತೋ ಹಾಗೆ ಅಮೃತದಂತೆ ಇರ್ತಕ್ಕಂಥದ್ದು ಭಾಗವತಾಮೃತ. ದೇವತೆಗಳೆಲ್ಲ ಅಮೃತ ತಂದು ಪರೀಕ್ಷಿತ ರಾಜನಿಗೆ ನೀನು ಕೊಡ್ತೇನು ಕೊಡು, ನಿನಗೆ ಅಮೃತ ಕೊಡ್ತೇವೆ, ನಮಗೆ ಭಾಗವತ ಕೊಡು ಅಂದ್ರೆ ಎಲ್ಲಿ ಅನರ್ಘ್ಯವಾದ ಮಣಿ, ಎಲ್ಲಿ ಗಾಜಿನ ಮಣಿ ಅಂತ ಹೇಳಿ ಕಳಿಸ್ಬಿಟ್ಟ. ಅದರಿಂದ ಅಷ್ಟು ಅದ್ಭುತವಾದ, ಅದರಿಂದಾಗಿ ಇದಕ್ಕೆ ಭಾಗವತ ಭಾಗವತ ಎಂಬುದಾಗಿ ಕರೀತಾ ಇದ್ದಾರೆ. ಇಂತಹ ಭಾಗವತದಲ್ಲಿ ವಿಶೇಷವಾಗಿ ಭಕ್ತಿ, ಜ್ಞಾನ, ವಿರಕ್ತಿ ಎಲ್ಲವನ್ನೂ ಉಪದೇಶ ಮಾಡಿರ್ತಕ್ಕಂತಹ ಸಪ್ತಮ ಸ್ಕಂದ. ಯಾತಾತ್ಮ್ಯಂ, ಪರಮಾತ್ಮನ ಅದ್ಭುತವಾದ ಮಹಾತ್ಮೆಗಳು ಇಷ್ಟನ್ನು ಈ ಸ್ಕಂದದಲ್ಲಿ ವರ್ಣನೆ ಮಾಡುತ್ತದೆ ಅಂತ ಭಾಗವತದ ಈ ಸ್ಕಂದವೇ ಹೇಳ್ತದೆ ತಾನು ಕೊನೆಯಲ್ಲಿ. ಆದ್ದರಿಂದಾಗಿ ಭಕ್ತಿ, ವಿಜ್ಞಾನ, ವಿರಕ್ತಿ, ಪರಮಾತ್ಮನ ಮಹಾತ್ಮ ಗುಣಗಳನ್ನು ವರ್ಣನೆ ಮಾಡುವಂತ ಅದ್ಭುತವಾದ ಸ್ಕಂದ ಇದು ಭಾಗವತ. ಪ್ರತಿಯೊಂದು ಸ್ಕಂದಕ್ಕೂ ಫಲಾಧ್ಯಾಯ ಅಂತ ಇದೆ, ಬೇರೆ ಪುರಾಣದಲ್ಲಿ ಬರೋದು. ಫಲವನ್ನ ಹೇಳ್ತಾರೆ, ಪ್ರತಿಯೊಂದು ಸ್ಕಂದಗಳಿಗೂ ಇಂತಿಂತ ಫಲ ಇದೆ ಅಂತ. ಸಪ್ತಮ ಸ್ಕಂದ ಕೇಳಿದ್ರೆ ಏನ್ ಫಲ ಅಂದ್ರೆ ಎಲ್ಲ ಫಲಗಳು ಸಿಕ್ಕೇ ಸಿಗುತ್ತೆ, ಅದರೊಳಗೇನು ಮಾತಿಲ್ಲ. ಅದ್ರ ಪುರಾಣ ಉಲ್ಲೇಖ ಮಾಡೋದು ಸ್ತ್ರೀ ಹತ್ಯಾ ದೋಷಗಳೇನಾದ್ರೂ ಇದೆ ಅದು ಪರಿಹಾರ ಆಗ್ತದಂತೆ ಈ ಸಪ್ತಮ ಸ್ಕಂದದಿಂದಾಗಿ. ಇದಕ್ಕೊಂದು ಕಥೆಯನ್ನು ಹೇಳ್ತಾರೆ. ಗುರ್ಜಾರ ದೇಶದಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ತಾನು ಮಹಾ ಸ್ತ್ರೀ ಲೋಲುಪ, ಒಳ್ಳೆ ಸಾಧ್ವಿಯಾದ ಸತಿ ಇದ್ದಳು ಅವನಿಗೆ, ರಾಜನಿಗೆ ಹೆಂಡತಿ ಇದ್ಲಂತೆ. ಆದರೆ ಅವನು ಇಬ್ಬರು ಹೆಂಡತಿಯರು, ಅವನಿಗೆ ಸಾಧ್ವಿಯರಾಗಿರ್ತಕ್ಕಂಥ ಇಬ್ಬರು ಹೆಂಡತಿಯರಿದ್ರು. ಆದರೆ ಅವನಿಗೆ ಏನು ಅವನ ಮನೋಬಯಕೆ ಏನು ಅಂದ್ರೆ ಒಬ್ಬ ವೇಶ್ಯಾಸ್ತ್ರೀ ಇದ್ಲು, ಅವಳ ಮೇಲೆ ಬಹಳ ಮೋಹ. ಸದಾಕಾಲ ವೇಶ್ಯಾಸ್ತ್ರೀಯ ಸಂಗಡವನ್ನು ಮಾಡ್ತಾ ಇದ್ದಂತೆ. ಆ ವೇಶ್ಯಾಸ್ತ್ರೀಯ ಸಂಗಡವನ್ನು ಮಾಡ್ತಾ ಅವಳು ಒಂದು ದಿವಸ ಹೇಳಿದ್ದಂತೆ, ದಿವಸ ಅವಳ ಮನೆಗೆ ಹೋಗಿ ಬಾಗಿಲು ತಟ್ಟದ್ನಂತೆ.
ನಿನ್ನ ಸಂಘ ಮಾಡಬೇಕು ಅಂತ. ಅವಳು ಹೇಳಿದ್ಲಂತೆ, ನೋಡು ನೀನು ಇದೆಲ್ಲ ಆಗೋದಿಲ್ಲ, ನೀನು ಬರೀ ಸುಮ್ಮನೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೀನು ಇಬ್ಬರು ಹೆಂಡತಿಯರ ತಲೆಯನ್ನು ಕಡ್ಕೊಂಡು ಬಂದು ನನಗೆ ತೋರಿಸಿದ್ರೆ ನನ್ನ ದೇಹವನ್ನು ನಿನಗೆ ಕೊಡ್ತೇನೆ ಅಂದ್ಲಂತ. ರಾಜ ಆಯ್ತು ಅಂತ ಹೋದ. ಹೆಂಡತಿಯರ ಇಬ್ಬರು ತಲೆಯನ್ನು ಕಡ್ಕೊಂಡು ತೆಗೆದುಕೊಂಡು ಬಂದು ಅವಳ ಮನೆಯಲ್ಲಿ ಇಟ್ಟಂತೆ. ಅವಳು ಬಹಳ ಸಂತೋಷ ಆಗಿ, ಅವಳು ಅಷ್ಟೇ ಅಲ್ಲ, ಅವನಿಗೆ ದೇಹ ಕೊಟ್ಟಿದ್ದೆಲ್ಲ ಅರಮನೆಯನ್ನೇ ಅವಳು ವಶ ಮಾಡಿಕೊಂಡು ರಾಜನ ಜೊತೆ ತಾನು ಕಾಲವನ್ನು ಕಳೀತಾ ಇದ್ಲಂತೆ. ಕಾಲ ಕಳೀತಾ ಕಳೀತಾ ಹೀಗೇನಾಯ್ತು, ರಾಜ ಇಂಥ ದುಷ್ಕೃತ್ಯದಿಂದಾಗಿ ಊರನ್ನೆಲ್ಲ ಹಾಳಾಗ್ಲಿಕ್ಕೆ ಶುರುವಾಯಿತು. ವೇಶ್ಯಾಸ್ತ್ರೀಯ ಸಂಘದಿಂದಾಗಿ ಅರಾಜಕತೆಯಲ್ಲಿ ಅವರು ಸತ್ರು. ಸತ್ತ ಆದ್ಮೇಲೆ ಆ ವೇಶ್ಯಾಸ್ತ್ರೀ ಒಬ್ಬ ಕಿರಾತಕೆಯಾಗಿ, ಅಂದರೆ ಒಬ್ಬ ಬೇಡರ ಹೆಂಡತಿಯಾಗಿ ಸ್ತ್ರೀಯಾಗಿ ಹುಟ್ಟದ್ಲಂತೆ. ಇವನು ಆ ಮನೆಯ ಬೆಕ್ಕಾಗಿ ಹುಟ್ಟದ್ನಂತೆ. ಹೀಗೆ ಇರುವಾಗ ಕಾಲ ಕಳೆದಂಗೆ ಆ ಬೆಕ್ಕನ್ನ ಅವನು ಆ ಕಿರಾತಕಿ ಒಂದು ದಿವಸ ಆ ಬೆಕ್ಕನ್ನ ಕೊಲ್ಲಿಕ್ಕೆ ಅಂತ ಹೋದ್ಲಂತೆ. ಆಗ ಕೊಲ್ಲಿಕ್ಕಾಗಲಿಲ್ಲ. ಆಗ ಯಾರೋ ಒಬ್ರು ವಾಕ್ಯವನ್ನು ಹೇಳಿದ್ರಂತೆ. ಅವಳಿಗೆ ಆ ಸಂದರ್ಭದಲ್ಲಿ ಪೂರ್ವಜನ್ಮದ ಸ್ಮರಣೆ ಬಂತಂತೆ. ನೀನೊಬ್ಬ ವೇಶ್ಯಾಸ್ತ್ರೀ, ಅವನು ನಿನ್ನ ರಾಜ, ಮತ್ತೆ ಕೊಂದ್ರೆ ಮತ್ತೆ ಪಾಪಕ್ಕೆ ಹೋಗ್ತೀರಾ ಅಂತ ಅವಳೊಂದು ಯಾವುದೋ ಜನ್ಮಾಂತರದ ಸುಕೃತ ಪೂರ್ವಜನ್ಮದ ಸ್ಮರಣೆ ಬಂದಾಗ ಇಬ್ಬರೂ ತಮ್ಮ ಪ್ರಾಯಶ್ಚಿತ್ತ ಏನ್ ಮಾಡ್ಕೋಬೇಕು ಅಂತ ತೀರ್ಥಯಾತ್ರೆ ಹೊರಟ್ರಂತೆ. ತೀರ್ಥಯಾತ್ರೆ ಹೊರಡ್ತಾ ಗಂಗಾ ನದಿಯ ತೀರದಲ್ಲಿ ಪುಲಸ್ತ್ಯರು ಈ ಸಪ್ತಮ ಸ್ಕಂದದ ಪ್ರವಚನವನ್ನು ಮಾಡ್ತಾ ಇದ್ರಂತೆ. ಅದನ್ನ ಕೇಳಿ ದಿವ್ಯವಾದ ದೇಹ ತೆಗೆದುಕೊಂಡು ಹೋದರು ಅಂತ ಸಪ್ತಮ ಸ್ಕಂದದ. ಅಂದರೆ ನರಸಿಂಹದೇವರ ಸ್ಮರಣೆಯನ್ನು ಮಾಡಿದರೆ ಎಂಥ ಪಾಪಗಳು ಇದ್ರೂ ಅದು ನಾಶ ಆಗ್ತದೆ ಅನ್ನಲಿಕ್ಕೆ ಭಾಗವತದ ಮಹಾತ್ಮೆಯಲ್ಲಿ ಈ ಒಂದು ಫಲವನ್ನು ಹೇಳ್ತಾರೆ. ಇಂತಹ ಸಪ್ತಮ ಸ್ಕಂದದಲ್ಲಿ ಮೊದಲಿಗೆ ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾನೆ. ಸಮಪ್ರಿಯ ಸುಹೃದ್ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥಾ. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು. ನಮ್ಮೆಲ್ಲರಿಗೂ ಬರುವಂತ ಮೇಲಿಂದ ಮೇಲೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಪ್ರಶ್ನೆಯನ್ನ ಪರೀಕ್ಷಿತ ರಾಜ ಶುಕಾಚಾರ್ಯರ ಬಳಿ ಕೇಳ್ತಾ ಇದ್ದಾನೆ. ಸ್ವಾಮಿ, ಇದರ ಸಾಮಾನ್ಯ ಅರ್ಥ ಮೊದಲು ತಿಳಿದ್ಬಿಡೋಣ. ಪರಮಾತ್ಮ ಸಮ, ಎಲ್ಲರಲ್ಲೂ ಸಮಾನ ದೃಷ್ಟಿ ಉಳ್ಳವನು. ಯಾಕಂದ್ರೆ ಅವನೇ ಗೀತೆಯಲ್ಲಿ ಹೇಳಿದ್ದಾನೆ, ಸಮೋಯಂ ಸರ್ವಭೂತೇಶು ನಮೇ ದ್ವೇಷೋ ಸ್ಥಿರ ಪ್ರಿಯ. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕೃಷ್ಣ ಪರಮಾತ್ಮ, ಸಮೋಯಂ ಸರ್ವಭೂತೇಶು, ನಾನು ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತೀನಿ, ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ, ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಬಹಳ ಪ್ರೀತಿ ಇಲ್ಲ. ಯೇ ಭಜಂತಿ ಮಾಂತು ಮಾಂ ಭಕ್ತ್ಯ ಮೈತೇ ತೇಷು ಚಾಪ್ಯಹಂ. ಯಾರು ನನ್ನನ್ನು ಭಕ್ತಿಯಿಂದಾಗಿ ಭಜನೆ ಮಾಡ್ತಾರೋ ಅವರಿಗೆ ನಾನು ರಕ್ಷಣೆಯನ್ನು ಮಾಡುತ್ತೇನೆ, ಅಂಥವರಿಗೆ ಅವರ ಸ್ವತ್ತಾಗಿದ್ದೇನೆ ಎಂಬುದಾಗಿ ಪರಮಾತ್ಮನೇ ಘಂಟಾಘೋಷವಾಗಿ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಪರೀಕ್ಷಿತರಾಜನ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟು ಹೇಳಿರ್ತಕ್ಕಂಥ ಪರಮಾತ್ಮ ಸಮ, ಎಲ್ಲರಲ್ಲೂ ಒಂದೇ ರೀತಿ ನೋಡ್ತಾನೆ, ಎಲ್ಲರಲ್ಲೂ ಪ್ರೀತಿ ಇದೆ, ಎಲ್ಲರಲ್ಲೂ ಸ್ನೇಹ ಭಾವನೆ ಇದೆ. ಇಂಥ ಪರಮಾತ್ಮ ಇಂದ್ರನಿಗೋಸ್ಕರ ದೈತ್ಯರನ್ನು ಕೊನ್ನಲ, ದೈತ್ಯಾನ್ ಅವಧಿ ವಿಷಮೋ ಯಥ. ವಿಷಮ ಅಂತಂದ್ರೆ ಸಮಕ್ಕೆ ವಿರುದ್ಧ ಪದ ಏನು? ವಿಷಮ. ವಿಷಮರಂತೆ ವರ್ತನೆ ಮಾಡಿದ್ನಲ್ಲ, ಇದು ಸರಿನಾ? ಹುಲಿ ಜಿಂಕೆಯನ್ನು ತಿಂತದೆ, ಸ್ವಭಾವ. ನೀವು ಜಿಂಕೆಯನ್ನು ತಿಂತದೆ ಅಂತ ಹುಲಿನ ಕೊಲ್ಲೋದು ಯಾಕೆ? ಹೀಗಿದೆ ನಮ್ಮ ಪ್ರಶ್ನೆ. ಆದ್ರಿಂದ ಅದು ನಮ್ಮ ನೈಸರ್ಗಿಕ. ಆದ್ರೆ ಪರಮಾತ್ಮನ ಮೇಲೆ ಪ್ರಶ್ನೆ ಇದು. ಇಲ್ಲೇನ್ ಪ್ರಶ್ನೆ ಅಂತಂದ್ರೆ, ಎಲ್ಲರನ್ನೂ ಒಂದೇ ತರ ಕಾಣುವಂತ ಪರಮಾತ್ಮ ಇಂದ್ರನಿಗೋಸ್ಕರ ತಾನು ದೈತ್ಯರನ್ನ, ರಾಕ್ಷಸರನ್ನ ಮೇಲಿಂದ ಮೇಲೆ ಕೊಳ್ತಾನಲ್ಲ, ಇದು ಸರಿನಾ? ಇದೇ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಗಾದೆಯಲ್ಲಿ ಹಿಡಿದು ಒಂದು ಕಣ್ಣಲ್ಲಿ ಬೆಣ್ಣೆ, ಒಂದು ಕಣ್ಣಲ್ಲಿ ಸುಣ್ಣ ಅಂತ. ಹಾಗೆ
ಏಕಸ್ಯಾರ್ಥೆ ಪರಸ್ಯ ವದ್ಯ ಅಯೋಗ, ಒಬ್ಬರಿಗೋಸ್ಕರ ಇನ್ನೊಬ್ಬರನ್ನು ಕೊಲ್ಲೋದು ಸರಿಯಲ್ಲ. ಯಾಕಂದ್ರೆ ಇಲ್ಲಿ ಶ್ಲೋಕದಲ್ಲಿ ಹೇಳುವಾಗ ವಿಷಮ ಅಂತ ಹೇಳಿದ್ದಾರೆ. ವಿಷಮ ಅಂತಂದ್ರೆ ಸಮಕ್ಕೆ ವಿರುದ್ಧ ಪದ ವಿಷಮ ಅಂತ, ಪ್ರಿಯಕ್ಕೆ ವಿರುದ್ಧ ಪದ ಅಪ್ರಿಯ, ಸುಹೃತ್ ಸ್ನೇಹಕ್ಕೆ ವಿರುದ್ಧ ಪದ ಶತ್ರು. ಅಂದ್ರೆ ಒಬ್ಬರ ಮೇಲೆ ಹಂಗಾರೆ ಏನಾಯ್ತು? ಕೃಷ್ಣ ಹೇಳಿದ ಮಾತು ತಪ್ಪು, ಸರಿಯಲ್ಲ. ದೇವರು ಯಾವಾಗಲೂ ಹೀಗೆ ಪಕ್ಷಪಾತವನ್ನು ಮಾಡ್ತಾನಲ್ಲ ಅಂತ ಪರಮಾತ್ಮನ ಗುಣದ ಮೇಲೆ ಪ್ರಶ್ನೆ. ನಾವು ಇವಾಗ ಕೆಲವು ಸಲ ಅಂತ ಬೇಕಾದಟ್ಟು ನಾವು ಜಪ, ಹೋಮ, ತಪ, ಸಂಧ್ಯಾ ವಂದನೆ ಎಲ್ಲ ಮಾಡ್ತೇವೆ. ಮಾಡದವ್ರಿಗೆ ನಮಗೇ ಕಷ್ಟ ಜಾಸ್ತಿ. ಮಾಡದೇ ಇರತಕ್ಕಂಥವನು ದುಡ್ಡು ಲೂಟಿ ಮತ್ತೊಂದು ಮಗದೊಂದು ಮಾಡೋವನು ಬೇಕಾದಷ್ಟು ಸಂತೋಷವಾಗಿ ಇರ್ತಾನೆ. ಇದು ದೇವರು ಮಾಡುವಂತ ಪಕ್ಷಪಾತ. ಅಂದ್ರೆ ದೇವರಿಗೆ ದುಡ್ಡೇ ಇಷ್ಟ, ನಮ್ದು ಇಷ್ಟ ಇಲ್ಲ. ಹಿಂಗೆ ಏನೇನೇನೇನೇನೋ ಪರಮಾತ್ಮನ ಮೇಲೆ ನಾವು ಆಪಾದನೆಗಳನ್ನ ಅವಾಗ ನಮ್ಮ ಮನಸ್ಸಿನಲ್ಲಿ ನಾವು ಹಾಕೊಳ್ತಾ ಇರ್ತೇವೆ. ಕೆಲವು ಸಲ ಬಾಯಿ ಬಿಟ್ಟು ಮಾತಾಡ್ತೇವೆ. ಅದರಿಂದಾಗಿ ಪರೀಕ್ಷಿತ ರಾಜನ ಪ್ರಶ್ನೆ ಏನು ಅಂತಂದ್ರೆ, ಇಂಥ ಪರಮಾತ್ಮ ಯಾಕೆ ಈ ರೀತಿ ಮಾಡ್ತಾನೆ? ಪಕ್ಷಪಾತ ಮಾಡುವುದ ಯಾಕೆ? ಪಕ್ಷಪಾತ ಮಾಡಲಿಕ್ಕೆ ಕಾರಣ ಏನು? ಇದೇ ದೊಡ್ಡ ಪ್ರಶ್ನೆ, ಪರೀಕ್ಷೆ. ಇದು ಪರಮಾತ್ಮನ ಸ್ವರೂಪದ ಪ್ರಶ್ನೆ. ಪರಮಾತ್ಮ ಇವ್ರನ್ನ ಕೊಂದ, ಯಾಕೆ ಕೊಂದ, ಅದ್ರ ಕತೆ ಹೇಳ್ರಿ ಅಲ್ಲ. ಪರಮಾತ್ಮನ ಗುಣದ ಮೇಲೆ ಪ್ರಶ್ನೆ. ಇದನ್ನ ಪರಿಹಾರ ಮಾಡ್ಕೋಬೇಕಾಗಿದೆ. ಯಾಕೆ ಅಂತಂದ್ರೆ, ನಹಿ ಅಸ್ಯಾರ್ಥಃ ಸುರಗಣೈ ಸಾಕ್ಷಾತ್ ಶ್ರೇಯಸಾತ್ಮನಃ ನೇವಾಸುರೇಭ್ಯ ವಿದ್ವೇಷೋ ನೋದ್ವೇಗಾಶ್ಚ ಗುಣಸ್ಯ. ನೀವೇ ಹೇಳ್ತೀರ ಶಾಸ್ತ್ರ, ಪರಮಾತ್ಮ ತ್ರಿಗುಣಾತೀತ, ಸತ್ವರಜಸ್ತಮೋ ಗುಣಗಳನ್ನು ಮೀರಿ ನಿಂತವನು ಪರಮಾತ್ಮ. ಸತ್ವಗುಣಸ್ಥನು. ಅವನಿಗೆ ಅಸ್ಯಾರ್ಥೇ ಸುರಗುಣ, ದೇವತೆಗಳಿಂದಲೂ ಏನೂ ಆಗ್ಬೇಕಾಗಿಲ್ಲ. ರಾಮಾಯಣದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳಿದೆ, ಕಿಂ ತತ್ರ ಶತ್ರು ಹನನೇ ಕಪಯ ಸಹಾಯ ಅಂತ. ದೇವರು ಲಂಕೆಗೆ ಹೋಗ್ಬೇಕು ಅಂತ ಕಪಿಗಳ ಸಹಾಯ ಪಡೆದ. ಏನ್ ಬೇಕಾಗಿಲ್ಲ ಅವನಿಗೆ. ಯಾಕೆ ಬೇಕು? ಸರ್ವಸಮರ್ಥ ಅವನು. ಆದ್ರಿಂದಾಗಿ ದೇವತೆಗಳಿಂದಾಗ್ಲಿ ಮತ್ಯಾರಿಂದಲೂ ಏನೂ ಆಗ್ಬೇಕಾಗಿಲ್ಲ. ಸಾಕ ನಿಶ್ರೇಯಸಾತ್ಮನಃ ನೈವ ಅಸುರೇಭ್ಯೋ, ಅಸುರರಿಂದಲೂ ಏನೂ ಆಗ್ಬೇಕಾಗಿಲ್ಲ. ಕೆಲವರು ತಮ್ಮ ದುಡ್ಡು ರಕ್ಷಣೆ ಮಾಡಕ್ಕೆ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಆ ಥರ ಅಸುರನ್ನು ಇಟ್ಕೊಂಡಿದ್ದಾನೆ. ದೇವರಿಗೆ ಅದು ಏನಾಗ್ಬೇಕಿಲ್ಲ. ದೇವತೆಗಳಿಂದ ಆಗ್ಬೇಕಾದ್ದು ಇಲ್ಲ, ಹೆಚ್ಚಿಂದೇನಲ್ಲ. ದೈತ್ಯರಿಂದ ಆಗ್ಬೇಕಾದ್ದು ಏನೂ ಇಲ್ಲ. ಅದರಿಂದ ಒಬ್ಬರಲ್ಲಿ ಸ್ನೇಹ, ಒಬ್ಬರಲ್ಲಿ ಪ್ರೀತಿ, ಒಬ್ಬರಲ್ಲಿ ಸುಹೃತ್ ಸಮತ್ವ, ಇದನ್ನು ಬಿಟ್ಟು ವಿಷಮವಾಗಿ ಯಾಕೆ ವರ್ತನೆ ಮಾಡ್ತಾನೆ ದೇವರು? ಅಪ್ರಿಯವಾಗಿ ಇನ್ನೊಬ್ಬರಲ್ಲಿ ಯಾಕೆ ವರ್ತನೆ ಮಾಡ್ತಾನೆ? ಶತ್ರುಗಳಂತ ಯಾಕೆ ವರ್ತನೆ ಮಾಡ್ತಾನೆ ಎಂಬುದಾಗಿ ಇದು ಬ್ರಹ್ಮಸೂತ್ರದಲ್ಲಿ ಬರುವಂತ ಒಂದು ಸೂತ್ರದ ಮೇಲೆ ಹೊರಟಿರ್ತಕ್ಕಂಥ ನಿರ್ಣಯ. ಇದು ಬ್ರಹ್ಮಸೂತ್ರಲ್ಲೇ ನಿರ್ಣಯ ಕೊಟ್ಟಿದ್ದಾರೆ ಇದಕ್ಕೆ. 2ನೇ ಅಧ್ಯಾಯದಲ್ಲಿ ಓಂ ವೈಷಮ್ಯ ನಿರ್ಗುಣ್ಯೇ ನಾ ಸಾಪೇಕ್ಷತ್ವ ತಥಾಹಿ ದರ್ಶಯತಿ ಓಂ ಅಂತ. ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯಗಳಿದೆಯಾ? ವಿಷಮವಾದ ಬುದ್ಧಿ, ಒಬ್ಬನಿಗೆ ಒಳ್ಳೆಯದು ಒಬ್ಬನಿಗೆ ಈ ರೀತಿ ಇದೆಯಾ? ತನಗೆ ಬೇಕಾದವರಿಗೆ ಒಳ್ಳೇದು ಮಾಡೋದು ನಾವು ಮಾಡ್ತೇವಲ್ಲ. ನಮಗೆ ಬೇಕಾದವರಿಗೆ ಎಲೆ ಇಟ್ಕೊಂಡಿರ್ತೀವಿ, ನಮ್ಗೆ ಬೇಕಾದವರಿಗೆ ಮುಂದೆ ಬಿಡ್ತೀವಿ. ದೇವ್ರ ಪೂಜೆ ನೋಡಬೇಕು ಅಂದ್ರೆ ಮುಂದೆ ಬಿಡ್ತೀವಿ. ಸ್ವಾಮಿಗಳು ಬಂದಾಗ ನಮಗೆ ಬೇಕಾದವರು ಅಂದ್ರೆ ಮಂತ್ರಾಕ್ಷತೆ ಕೊಡಿಸ್ತೇವೆ. ಬೇಡದೇವರು ಹಂಗೆಲ್ಲ ಏನಾದ್ರೂ ದೇವರಲ್ಲಿ ಪಕ್ಷಪಾತ ಇದೆಯಾ? ಹಾಗಂತಂದ್ರೆ ನಿರ್ಗುಣ್ಯ ಇದೆಯಾ? ಕಠೋರತೆ ಇದೆಯಾ ಪರಮಾತ್ಮನಲ್ಲಿ ಅಂತಂದ್ರೆ ಇಲ್ಲ. ಅವನು ಯಾವುದನ್ನು ಅನುಸರಿಸಿ ನಮಗೆಲ್ಲ ಫಲ ಕೊಡ್ತಾನೆ ಅಂದ್ರೆ ಈಶ್ವರಸ್ಯ ಕರ್ಮಾಪೇಕ್ಷತ್ವಾಭ್ಯಾಂ ವಿಭಾತ್. ಸಾಪೇಕ್ಷತ್ವ ಅಂತ ಒಂದು ಮಾತಿದೆ ಬ್ರಹ್ಮಸೂತ್ರ. ಅದರ ಅರ್ಥ ಏನು ಅಂದ್ರೆ ಈಶ್ವರ ನಮ್ಮ ಕರ್ಮಗಳಿಗೆ ಅನುಸರಿಸಿಯಾಗಿ ನಮಗೆ ಅನುಗ್ರಹವನ್ನ ಮಾಡ್ತಾನೆ ಅಷ್ಟೇ ಬಿಡ್ತು. ದೇವರಲ್ಲಿ ಎಲ್ಲರೂ ಒಂದೇ. ಪರಮಾತ್ಮನ ದೃಷ್ಟಿಯಿಂದಾಗಿ ಎಲ್ಲ ಸರ್ವರಾಶಿಗಳು ಒಂದೇ. ಹಾಗಾದ್ರೆ ಅವ್ರಿಗೆ ಒಳ್ಳೆಯದು, ಇವ್ರಿಗೆ ಕೆಟ್ಟದ್ದು, ಇವ್ರನ್ನ ಸಂಹಾರ ಮಾಡ್ತಾನೆ, ಇವ್ರನ್ನ ಸಂಹಾರ ಮಾಡ, ದೇವತೆಗಳನ್ನು ಪೋಷಣೆ ಮಾಡ್ತಾನೆ, ದೈತ್ಯರನ್ನ ವಧೆ ಮಾಡ್ತಾನಲ್ಲ.
ಅವರವ್ರ ಕರ್ಮ. ಅವರು ಅದಕ್ಕೆ ಕೃಷ್ಣ ಭಜಂತಿ ತುಮಾಂ ಭಕ್ತ್ಯ, ಯಾರು ಅವನನ್ನ ಭಕ್ತಿಯಿಂದಾಗಿ ಭಜನೆ ಮಾಡಿದ್ರೆ ದೈತ್ಯರಿಗೂ ಅನುಗ್ರಹ ಮಾಡ್ತಾರೆ. ಭಕ್ತಿ ಇರಬೇಕಷ್ಟ, ನೈಸರ್ಗಿಕವಾದ ಭಕ್ತಿ, ಆಡಂಬರದ ಭಕ್ತಿ ಅಲ್ಲ, ನೈಸರ್ಗಿಕವಾದ ಸ್ವಾಭಾವಿಕವಾದ ಭಕ್ತಿ ಇದ್ರೆ ಹಿರಣ್ಯಕಶಿಪಿಗೂ ಉದ್ಧಾರ ಮಾಡದ, ಹಿರಣ್ಯಾಕ್ಷನಿಗೂ ಉದ್ಧಾರ ಮಾಡದ, ರಾವಣ ಕುಂಭಕರ್ಣರಿಗೂ ಉದ್ಧಾರ ಮಾಡದ, ಶಿಶುಪಾಲದಂತಹ ಕ್ರಿಯರಿಗೂ ಉದ್ಧಾರ ಮಾಡದ. ಯಾಕೆ ಮಾಡದ? ದೈತ್ಯ ಕುಲದಲ್ಲಿ ಹುಟ್ಟಿದ್ರು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೆ ಉದ್ಧಾರ ಮಾಡದ. ಯಾಕೆ? ನೈಸರ್ಗಿಕವಾದ ಸ್ವಾಭಾವಿಕವಾದ ಭಕ್ತಿ ಅವರಲ್ಲಿದೆ, ನೈಸರ್ಗಿಕವಾದ ಭಕ್ತಿ ಅವರಲ್ಲಿ ಅಡಕವಾಗಿದೆ. ಅಂದ್ರೆ ಸಜ್ಜೀವರು, ಸ್ವರೂಪತಃ ಸಜ್ಜೀವರು. ಅದು ಪ್ರಾರಬ್ಧದಿಂದಾಗಿ ಆ ರೀತಿಯಾಗಿ ಆಗಿದ್ದಷ್ಟೇ ಬಿಟ್ರೆ ಅವರು ನೈಸರ್ಗಿಕವಾದ ಭಕ್ತರಾಗಿ ಎಲ್ಲರಿಗೂ ಉದ್ಧಾರ ಮಾಡುತ್ತೇನೆ ಅಂತ. ಆದರೆ ಇತಿನ ಸುಮಹಾಭಾಗ ನಾರಾಯಣ ಗುಣ, ಪರಮಾತ್ಮನ ಗುಣದ ಮೇಲೆ ಇಷ್ಟು ಪ್ರಶ್ನೆಯನ್ನ ಯಾರು ಮಾಡ್ತಾ ಇದ್ದಾನೆ? ಪರೀಕ್ಷಿತ ರಾಜ ಶುಕಾಚಾರ್ಯರ ಬಳಿಗೆ ಮಾಡ್ತಾ ಇದ್ದಾನೆ. ಅದಕ್ಕೆ ಶುಕಾಚಾರ್ಯ ಉತ್ತರವನ್ನು ಕೊಡ್ತಾ, ಒಳ್ಳೆ ಪ್ರಶ್ನೆಗಳಿದ್ಯಾ, ಇದನ್ನು ಕೇಳುವುದರಿಂದಾಗಿ ಯದ್ ಭಾಗವತ ಮಾಹಾತ್ಮ್ಯಂ ಭಗವದ್ಭಕ್ತಿ ವರ್ಧನಂ, ಇದು ಪರಮಾತ್ಮನ ನಿಜವಾದ ಮಾಹಾತ್ಮ್ಯ. ಯಾವುದೋ ಕತೆ ಕೇಳಿದ್ವಿ, ಕೃಷ್ಣ ಅದೆಲ್ಲವೂ ಪರಮಾತ್ಮನ ಮಹಾತ್ಮೆಗಳೇ, ಇಲ್ಲ ಅಂತಿಲ್ಲ. ಅದು ಒಂದು ಕಥಾಭಾಗ, ಒಂದು ಪರಮಾತ್ಮನ ಗುಣದ ಮೇಲೆ ಬರುವಂತ ಸಂಶಯಗಳು ಬೇರೆ. ಅದರೊಂದಿಗೆ ಇದನ್ನ ಒಳ್ಳೆ ಪರಮಾತ್ಮನ ಭಕ್ತಿ ಅಂದ್ರೇನು? ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ. ಪರಮಾತ್ಮನ ಗುಣಗಳಲ್ಲಿ ಎಂದಿಗೂ ಸಂಶಯ ಪಡದೆ ಪರಮಾತ್ಮನ ಮೇಲೆ ಅತ್ಯುತ್ಕೃಷ್ಟವಾದವಾದ ಸ್ನೇಹದ ಗಾಢವಾದ ಒಂದು ಏನು ಕ್ರಮ ಇದೆ, ಅದನ್ನ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಪರಮಾತ್ಮನಲ್ಲಿ ಎಳ್ಳಷ್ಟು ನಮಗೆ ಸಂಶಯ ಬರಬಾರದು. ಎಳ್ಳಷ್ಟು ಸಂಶಯ ಬಂತು ಅಂದ್ರೆ ಅದು ಭಕ್ತಿ ಅಲ್ಲ ಅಂತ. ಆದ್ರಿಂದ ಈ ರೀತಿಯಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಮಾಯ ಗುಣಯ ಮಾವಿಷ್ಯ ಬಾಧ್ಯಬಾಧಕದಾಂಗದ. ಯಾರು ಹೇಳಿದ್ದು? ಪರಮಾತ್ಮ ಗುಣಗಳನ್ನು ನಿಮಿತ್ತ ಮಾಡಿಕೊಂಡು ಬಾಧ್ಯಬಾಧಕತ್ವಗಳನ್ನು ಹೊಂತಾನೆ. ಗೊತ್ತಾ? ಪರಮಾತ್ಮ ಅಸುರಾದಿ ದೇಹೇಶು ಪ್ರವಿಷ್ಟ ಬಾಧ್ಯತಾಂಗತಃ. ಅಸುರಾದಿ ದೇಹಗಳನ್ನು ಇದ್ದುಕೊಂಡು ಅವನೇ ಬಾಧ್ಯ ಅನ್ನಿಸ್ಕೊಳ್ತಾರೆ. ಅವನೇ ಬಾಧ್ಯ ಅಂತಂದ್ರೆ ಅವರಿಗೆ ಬಾಧೆಗೊಳಗಾಗುವಂತೆ ಮಾಡ್ತಾರೆ. ದೇವತೆಗಳ ಶರೀರಗಳಲ್ಲಿದ್ದು ಅವನು ಬಾಧಕದಾಂಗತಃ, ಇನ್ನೊಬ್ಬರಿಗೆ ಭಯಪಡಿಸುವಂತೆ ಮಾಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನೇ, ಅವನೇ ಎಲ್ಲ ಕಡೆಗೂ ಇರ್ತಕ್ಕಂಥವನು. ದೇವತೆಗಳಲ್ಲೂ ಇದ್ದಾನೆ, ದೈತ್ಯರಲ್ಲೂ ಇದ್ದಾನೆ. ಆದ್ರೆ ಅವರಲ್ಲಿ ಆಗುವಂತ ವಿಕಾರಗಳೇನಿದೆಯಲ್ಲ, ಅದು ಪರಮಾತ್ಮನಿಗೆ ಎಳ್ಳಷ್ಟು ಲೇಪ ಆಗುವುದಿಲ್ಲ. ಯಾಕೆ? ಪರಮಾತ್ಮ ಅಸಂಗ. ಪದ್ಮಪತ್ರ ಮಿಮಾಂಬಸ, ಕಮಲದ ಎಲೆಯ ಮೇಲೆ ಕಮಲ ನೀರಲ್ಲೇ ಇರ್ತದೆ. ನೀರಿಂದ ತೆಗೆದ್ರೆ ಒಂದನಿ ನೀರಂಟಿರಲ್ಲ. ಹಾಗೆ ಪರಮಾತ್ಮ ಅಸಂಗ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ತಾನಿದ್ದಾನೆ. ಆದರೆ ಅವರು ಮಾಡುವಂತ ಯಾವ ಕರ್ಮಗಳ ಲೇಪ, ದುಷ್ಟ ಕರ್ಮಗಳ ಲೇಪ ಯಾವುದೂ ಅವನಿಗೆ ಆಗುವುದಿಲ್ಲ. ಅಸಂಗೋಹಿ ಅಯಂ ಪುರುಷ, ಅಸಂಗ ಅಂತ ಕರೀತಾ ಇದ್ದಾರೆ ಪರಮಾತ್ಮನಿಗೆ. ಯಾಕಂದ್ರೆ ಅವರು ಮಾಡುವಂತಹ ಕರ್ಮಲೇಪಾದಿಗಳು ಯಾವುದೂ ಅವನಿಗೆ ಇಲ್ಲ. ಆದ್ದರಿಂದಾಗಿ ನೋಡಪ್ಪ, ಸತ್ವಂ ರಜಸ್ತಮ ಇತಿ ಪ್ರಕೃತೇನ ಆತ್ಮನೋ ಗುಣ ನತೇಜಾಂ ವಿಗವತ್ಪ್ರಾಜನ್ ರಾಸಮುನ್ನಾಹ ಏವಚ ಜಯಕಾಲೇತು ಸತ್ವಸ್ಯ ದೇವರ್ಷಿನ್ ರಜಸೋ ಸುರಾನ್. ಅನೇಕ ವಿಧವಾಗಿರ್ತಕ್ಕಂಥ ಯಾರಿಗೆ ಯಾವ ಗುಣ ಪ್ರಚುರವಾಗಿದೆಯೋ ಅದೇ ಅವರ ಜನ್ಮ ಕಾಲದಲ್ಲಿ ವೃದ್ಧಿಯನ್ನು ಹೊಂದಿಸ್ತಾನೆ ದೇವರು. ಯಾರಿಗೆ ಯಾವ ಗುಣಗಳಿರ್ತದೋ ಅದನ್ನ ಜನ್ಮಕಾಲದಲ್ಲಿ ಜಯಕಾಲೇತು ಸತ್ವಸ್ಯ ದೇವರ್ಷಿನ್ ರಜಸೋಸುರಾನ್ ತಮಸೋ ಯಕ್ಷರಾಶಾಂಸಿ. ಅವನು ಜನ್ಮಕಾಲದಲ್ಲಿ ದೇವತೆಗಳನ್ನ ಈ ರೀತಿಯಾಗಿ ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಯದಾ ಸುಸುಕ್ಷು ಪುರ ಆತ್ಮನ ಪರೋ ರಜಸ್ಸೃಜತ್ಯೇಭ್ಯ ಪೃಥುತ್ವಮಾಯ ಸತ್ವಂ ವಿಚಿತ್ರಾಸು ರಿಸುರಾಂಶುರೀಶ್ವರ ಶೈಷ್ಯಮಾಣಸ್ತಮ ಈರಯತ್ಯಸೌ. ಪರಮಾತ್ಮ ಯಾವಾಗ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ನೋ ಆಗ ರಜೋಗುಣದಿಂದಾಗಿ ಈ ಸಮಾವಸ್ಥೆ ಸತ್ವರಜಸ್ತಮೋ ಗುಣಗಳು ಒಂದೇ ಅವಸ್ಥೆ. ಇದು ಒಂದು ಎಷ್ಟು ಪರ್ಸೆಂಟ್ ಇತ್ತೋ ಇದು ಇಷ್ಟೇ ಪರ್ಸೆಂಟ್,
ಇದು ಇಷ್ಟೇ ಪರ್ಸೆಂಟು ಅಂತ ಬಂದ್ರೆ ಅದು ಲಯಕಾಲ. ಅದು ಏರುಪೇರು ಆಗ್ತಾ ಸೃಷ್ಟಿ ಆಯ್ತು ಅಂತಂದ್ರೆ ಅದು ಸೃಷ್ಟಿ ಕಾಲ ಅಂತ. ಹಾಗೆ ದೇವರು ಯಾವಾಗ ತಾನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟನೋ, ಕಾಲ ಜಗತ್ತಿಗೆ ಪರಮಾತ್ಮ ಇಚ್ಛೆ ಪಡಬೇಕು. 87.5 ವರ್ಷ ಆದ್ಮೇಲೆ ದೇವರು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಅದಾದ್ಮೇಲೆ ಪರಮಾತ್ಮ ಇಚ್ಛೆ ಮಾಡಲಿ ದೇವಾಸುರ ಯೋಗ್ಯತಾನುಸಾರಣೆ ರಜೋಗುಣ ಶರೀರಗಳನ್ನ, ದೇವಾಸುರಗಳ ಶರೀರಗಳನ್ನ ನಿರ್ಮಾಣ ಮಾಡ್ತಾರೆ ರಜೋಗುಣದಿಂದ. ಆಮೇಲೆ ಯದಾ ವಿಚಿತ್ರಾಸು ತಾನು ಕ್ರೀಡೆ ಮಾಡಬೇಕು ಅಂದಾಗ ಸುರಗಳನ್ನ, ದೇವತೆಗಳನ್ನ ಸೃಷ್ಟಿ ಮಾಡಿದ. ಯಾವಾಗ ತಾನು ಯೋಗ ನಿದ್ರೆಯನ್ನ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ತಮೋ ಗುಣವನ್ನ ಸೃಷ್ಟಿ ಮಾಡಿದ. ಹೀಗೆ ಅದರ ಉನ್ನಾಹಗಳನ್ನ ಹೆಚ್ಚು ಮಾಡ್ತಾರೆ. ಆ ಉನ್ನಾಹಗಳನ್ನ, ಅದರ ಏರುಪೇರುಗಳನ್ನ ಮಾಡಿ ತಾನು ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಆದ್ರಿಂದಾಗಿ ಆ ಪರಮಾತ್ಮ ತಾನು ಈ 3 ಗುಣಗಳ ಬಾಧೆಗೆ ತಾನು ಒಳಗಾಗುವನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ರಿಂದಾಗಿ ಪರಮಾತ್ಮನಿಗೆ ಈ ವೈಷಮ್ಯ ನೈರ್ಗುಣ್ಯ ಯಾವಾಗ, ಈಗ ನಮಗೆ ನಮ್ಮ ಮನೆಯ ಮಕ್ಕಳ ಮೇಲೆ ಬಹಳ ಪ್ರೀತಿ, ನಮ್ಮ ಮನೆಯ ವಸ್ತು ಅಂದ್ರೆ ಬಹಳ ಪ್ರೀತಿ, ಬೇರೆಯವ್ರದ್ದು ಅಂತಂದ್ರೆ ಸ್ವಲ್ಪ ಅಷ್ಟಿರಲ್ಲ, ಕಡಿಮೆ ಆಗುತ್ತೆ. ಅಥವಾ ಇನ್ಯಾರದ ಮೇಲೋ ತುಂಬಾ ದ್ವೇಷ. ಯಾಕೆ ನಮಗಿದೆಲ್ಲ? ಸತ್ವರಜಸ್ತಮೋ ಗುಣಗಳಲ್ಲಿ ನಾವು ಬಂಧನಕ್ಕೊಳಪಟ್ಟಿದ್ದೇವೆ. ಪರಮಾತ್ಮ ಸತ್ವರಜಸ್ತಮೋ ಗುಣಗಳ ಬಂಧನಕ್ಕೆ ಒಳಪಡದೇ ಇರುವಾಗ ಅವನು ಯಾಕೆ ಆ ವೈಷಮ್ಯ ನಿರ್ಗುಣ್ಯಾದಿಗಳು ಬರ್ತದೆ? ಪರಮಾತ್ಮನಿಗೆ ಪಕ್ಷಪಾತ ಬುದ್ಧಿ ಅನ್ನೋದು ಸರ್ವತಾ, ಎಲ್ಲಿ ಪಕ್ಷಪಾತ ಬುದ್ಧಿ ಬರ್ತದೆ, ಎಲ್ಲಿ ಈ ಗುಣಗಳ ಬಂಧನ ಇದೆಯೋ ಅಲ್ಲಿ ಮಾತ್ರ ಈ ಪಕ್ಷಪಾತದ ಬುದ್ಧಿ ಬರ್ತದೆ. ಆದ್ರಿಂದಾಗಿ ಆ ಪರಮಾತ್ಮ ತಾನು ದೇವತೆಗಳನ್ನ ಸಾತ್ವಿಕವಾದ ಗುಣದಿಂದಾಗಿ ಸೃಷ್ಟಿಯನ್ನು ಮಾಡಿ, ಸಾತ್ವಿಕ ಶರೀರ ದೇವತೆಗಳನ್ನು ಸೃಷ್ಟಿ ಮಾಡಿ ಭಕ್ತ್ಯಾದಿಗಳನ್ನು ತುಂಬಿಸಿ ಅವರನ್ನು ಸುಖಿಯನ್ನಾಗಿ ಇಡುತ್ತಾನೆ. ಯಾರಲ್ಲಿ ಸತ್ವಗುಣ ಇದೆಯೋ ಅವರನ್ನು ಸುಖವಾಗಿ ಇಡುತ್ತಾನೆ. ಇದ್ರ ಮೇಲೆ ಬಹಳ ಪ್ರಶ್ನೆಗಳೆಲ್ಲ ಬೆಳೀತಾ ಹೋಗ್ತದೆ. ಹಂಗೆ ಯಾಕೆ ಸೃಷ್ಟಿ ಮಾಡಿದ ದೇವರು, ಅದೆಲ್ಲ ಬೇರೆ. ಆದ್ರಿಂದಾಗಿ ಒತ್ತಂತೂ ಆ ಪರಮಾತ್ಮ ಸುರಪ್ರಿಯ, ದೇವತೆಗಳ ಪ್ರಿಯ. ಯಾಕೆ? ಅವರಲ್ಲಿ ಪರಮಾತ್ಮನನ್ನ ವಿಶೇಷವಾಗಿ ತಾವು ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಇದನ್ನ ಪರೀಕ್ಷಿತ ರಾಜ ಶುಕಾಚಾರ್ಯರ ಬಳಿ ಕೇಳಿದಾಗ ಶುಕಾಚಾರ್ಯರು ಈ ಮಾತನ್ನ ಹೇಳಿದ್ರು. ಇದೇ ವಿಚಾರವನ್ನ ಹಿಂದೆ ಯುಧಿಷ್ಠಿರ ರಾಜಸೂಯಾಗ ಆದಾಗ ಇದೇ ಪ್ರಶ್ನೆಯನ್ನ ನಾರದರ ಹತ್ರ ಮಾಡಿದ್ದ ಎಂಬುದಾಗಿ ಒಂದು ಇತಿಹಾಸವನ್ನೇ ಹೇಳ್ತಾ ಹೋಗ್ತಾರೆ. ರಾಜಸೂಯಾಗ ಎಲ್ಲ ಆಯಿತು. ಅತ್ರೈವ ಉದಾವೃತ ಗುರುಂ ಇತಿಹಾಸ ಸುರಕ್ಷಣ ಪ್ರೀತ್ಯಾಮೃತೋ ರಾಜಂ ಪೃಚ್ಛತೆ ಅಜಾತ ಶತ್ರವೇ ದೃಷ್ಟ್ವಾ ಮಹಾದ್ಭುತಂ ರಾಜ ರಾಜಸೂಯೇ ಮಹಾಕೃತೋ ವಾಸುದೇವೇ ಭಗವತಿ ಸಾಯುಜ್ಯಂ ಛೇದಿ ಭೂಭುಜ. ರಾಜಸೂಯಾಗ ಎಲ್ಲ ಆಯಿತು. ಶಿಶುಪಾಲ ಕೃಷ್ಣನನ್ನ ಎಷ್ಟು ಬೈದ 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 ಅಂತಂದ್ರೆ 100 ತಪ್ಪುಗಳನ್ನು ಸಹಿಸುವವರೆಗೂ ಕೃಷ್ಣ ಸುಮ್ಮನಿದ್ದ. 100 ತಪ್ಪು ಸಹಿಸಿದ ಮೇಲೂ ಕೃಷ್ಣ ತನ್ನ ಚಕ್ರವನ್ನು ಬಿಟ್ಟು ಶಿಶುಪಾಲನನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿದ್ರೆ ಆ ಶಿಶುಪಾಲ ಪರಮಾತ್ಮನಲ್ಲಿ ಸೇರ್ಕೊಂಡ್ಬಿಟ್ಟ, ಸಾಯುಜ್ಯ ಮುಕ್ತಿಯನ್ನು ಹೊಂದಿದ ಅಂತ ಇದೆ ನೋಡಿ. ಹಾಗಾದ್ರೆ ನಾವು ದೇವರನ್ನ ಇಷ್ಟೆಲ್ಲ ಪೂಜೆ ಮಾಡೋಕ್ಕಿಂತ ಬೈದ್ರೆ ಬೇಗ ನಾವು ಮುಕ್ತಿಗೆ ಹೋಗ್ತೇವೇನೋ ಅಂತ ಅನಿಸ್ಬಿಡುತ್ತೆ. ಈ ಸಂಶಯ ಯುಧಿಷ್ಠಿರನಿಗೆ ಬಂತು. ಅಲ್ಲ, ಏನಿದು, ಎಂತಹ ವಿಸ್ಮಯ! ಯುಧಿಷ್ಠಿರ ನಾರದರ ಹತ್ರ ಈ ಪ್ರಶ್ನೆಯನ್ನು ಮಾಡ್ತಾನೆ. ಅಲ್ಲ, ಅಹೋ ಅತ್ಯದ್ಭುತಂ ಹೇತತ್ ದುರ್ಲಭೈ ಕಾಂತಿನಾಮಪಿ ವಾಸುದೇವ ಪರೇತತ್ವೇ ಪ್ರಾಪ್ತಿಶ್ಚೈದ್ಯಶ್ಚ ವಿದ್ವಿಷಃ. ಛೇದಿರಾಜನ ಮಗನಾಗಿರ್ತಕ್ಕಂಥ ಆ ಶಿಶುಪಾಲ ತಾನು ಪರಮಾತ್ಮನನ್ನ ಇಷ್ಟು ಬೈದ್ರೂ ದೇವರ ಸಾಯುಜ್ಯವನ್ನು ಹೊಂದಿದ್ನಲ್ಲ, ಹಾಗಾದ್ರೆ ದ್ವೇಷವೇ ಪರಮಾತ್ಮನ ಹೊಂದಲಿಕ್ಕೆ ಕಾರಣ ಅಂತಲ್ಲ. ಎಂತೆಂಥ ತತ್ವಜ್ಞಾನಿಗಳಿಗೂ ಹೊಂದದೇ ಇರತಕ್ಕಂಥ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿದ್ನಲ್ಲ, ಇದು ಬಹಳ ಆಶ್ಚರ್ಯ. ಅವನು ಬೈಯೋದು ನಿಜವಾಗ್ಲೂ ಏನಾಗಿತ್ತು ಅಂತಂದ್ರೆ, ಸಂಪ್ರತ್ಯ ವರ್ಷ ಗೋವಿಂದೆ ದಂತವಕ್ರ ಶಿಶುಪಾಲ ಅಷ್ಟೇ ಅಲ್ಲ, ದಂತವಕ್ರನು ಪರಮಾತ್ಮನ ಸಾಹಿತ್ಯವನ್ನು ಹೊಂದಿದ. ಅವನು ಅವನು ನಿಜವಾಗ್ಲೂ ಬೈದಿದ್ದು ಹೇಗಿತ್ತು ಅಂತಂದ್ರೆ,
ಯುಧಿಷ್ಠಿರ ಕೇಳ್ತಾ ಇದ್ದಾನೆ, ಧರ್ಮರಾಜ ಕೇಳ್ತಾ ಇದ್ದಾನೆ ನಾರದರ ಹತ್ರ, ಶ್ವಿತ್ರೋನ ಜಾತೋ ಜಿಹ್ವಾಯಾಂ ನಾ ಅಂಧಂ ವಿವಿಶತುಸ್ತಮಃ. ಅವನು ಅಷ್ಟೆಲ್ಲ ಬೈದಿದ್ದಕ್ಕೆ ನಿಜವಾಗ್ಲೂ ಅವನ ನಾಲಿಗೆಯ ಮೇಲೆ ಕುಷ್ಠರೋಗ ಬರಬೇಕಾಗಿತ್ತು, ಸತ್ತ ಮೇಲೆ ಅಂಧತಮಸ್ಸಿಗೆ ಹೋಗ್ಬೇಕಾಗಿತ್ತು. ಅವನು ಅಷ್ಟರ ಮಟ್ಟಿಗೆ ಕೃಷ್ಣನನ್ನು ಬೈದಿದ್ದಾನೆ. ಎಷ್ಟರ ಮಟ್ಟಿಗೆ ಬೈದಾನೆ, ಅವನು ಬೈಯುವ ಪರಿ ಹೇಗಿತ್ತು ಅಂದ್ರೆ ಅವನ ನಾಲಿಗೆಯ ಮೇಲೆ ಕುಷ್ಠರೋಗ ಆಗ್ಬೇಕಾಗಿತ್ತು, ಸತ್ತ ಮೇಲೆ ಅಂಧತಮಸ್ಸಿಗೆ ಹೋಗ್ಬೇಕಾಗಿತ್ತು. ಎರಡೂ ಆಗ್ಲಿಲ್ಲಲ್ಲ ಅಂತ ಆಶ್ಚರ್ಯ. ಇಲ್ಲಿ ಆಚಾರ್ಯರು ಬಹಳ ಸುಂದರವಾದ ನಿರ್ಣಯವನ್ನು ಕೊಡ್ತಾರೆ. ಅಲ್ಲ, ನಾವು ಮಾಡಿದ ಪಾಪಕ್ಕೆ ಎರಡು ವಿಧವಾದ ಫಲ ಇರ್ತದೆ, ಎರಡು ತರವಾದ ಫಲ. ಒಂದು ಐಹಿಕ, ಇನ್ನೊಂದು ಪಾರತ್ರಿಕ. ಅದು ಎರಡನ್ನೂ ಕೇಳ್ತಾ ಇದ್ದೇನೆ ಯುಧಿಷ್ಠಿರ. ನಾವು ಪಾಪಗಳನ್ನು ಮಾಡ್ತೇವೆ, ಮುಂದೆ ನೋಡ್ಕೊಳ್ಳೋಣ ಅನ್ನಂಗಿಲ್ಲ. ಅದಕ್ಕೆ ಯುಧಿಷ್ಠಿರ ಪ್ರಶ್ನೆಯಲ್ಲಿ ಬಂತು, ಅವನು ಐಹಿಕವಾಗೂ ದುಃಖ ಪಡಬೇಕಾಗಿತ್ತು, ಪಾರತ್ರಿಕವಾಗೂ ದುಃಖ ಪಡಬೇಕಾಗಿತ್ತು. ನಾಲಿಗೆಯಲ್ಲಿ ಕುಷ್ಠರೋಗ, ಅಂಧತಮಸ್ಸಿಗೆ ಹೋಗ್ಬೇಕಾಗಿತ್ತು. ಎರಡು. ಅದಕ್ಕೆ ಆಚಾರ್ಯರು ಕೊಡ್ತಾರೆ, ಕೈಚಿತ್ ಅತ್ರಾಪಿ ಭುಜ್ಯಂತೆ ತಸ್ಮಾನ ನಿಯಮೇನ ಭುಜ್ಯತೆ ಪುಂಬಿಹಿ ಧರ್ಮಾಧರ್ಮ ಫಲಂ ಮುತೌ. ಧರ್ಮ ಅಧರ್ಮದ ಫಲಗಳನ್ನ ನರರು ಅವಶ್ಯವಾಗಿ ನಿಯಮೇನ ಭೋಗ ಮಾಡೇ ಮಾಡ್ತಾರೆ. ಎಲ್ಲೆಲ್ಲೆಲ್ಲೆಲ್ಲೂ ಯಾರಿಗೂ ಟ್ರಾನ್ಸ್ಫರ್ ಆಗಲ್ಲ, ಸಿದ್ಧ ಅದು. ಶ್ರೀಮದಾಚಾರ್ಯ ನಿರ್ಣಯ, ನಿಯಮೇನ ಭುಜ್ಯಂತೆ ಪುಂಬಿಹಿ. ಮನುಷ್ಯರಿಂದ ಅವರು ಮಾಡಿರ್ತಕ್ಕಂಥ ಧರ್ಮಾಧರ್ಮಗಳ ಫಲವನ್ನ ಅವಶ್ಯವಾಗಿ ಉಂಡೇ ಉಣ್ತಾರೆ. ಕೈಶ್ಚಿತ್ ಅತ್ರಾಪಿ ಭುಜ್ಯೇತ ತಸ್ಮಾನ್ ನಾಧರ್ಮ ಮಾತರಿ. ಕೆಲವರು ಇಲ್ಲಿ ಭೋಗ ಮಾಡ್ತಾರೆ, ಕೆಲವರು ಇಲ್ಲಿ ಸುಖವಾಗಿದ್ರು ಮುಂದೆ ಅನುಭವಿಸ್ತಾರೆ. ನಮಗನ್ಸುತ್ತೆ ಲೂಟಿಕೋರ, ದೊಡ್ಡ ದರೋಡೆ ಮಾಡಿದವನು, ಇನ್ನೊಬ್ಬರನ್ನ ಹ್ಯಾರಾಸ್ಮೆಂಟ್ ಮಾಡಿ ದುಡ್ಡು ಸಂಪಾದನೆ ಮಾಡಿದವನು, ಲಂಚ ಇವರೆಲ್ಲ ಚೆನ್ನಾಗೇ ಇರ್ತಾರೆ, ಸಾಯೋವರೆಗೂ ಚೆನ್ನಾಗಿರ್ತಾರೆ. ಅದೇನು ಸಾತ್ವಿಕನಾದವನು 60 ವರ್ಷಕ್ಕೋ ಡಮ್ ಅಂದ್ಬಿಡ್ತಾನೆ. ಮಾಡಬಾರ್ದು ಮಾಡಿದವನು 90 ವರ್ಷದವರೆಗೂ ಸುಖವಾಗಿರ್ತಾನೆ. ಹೆಂಡ ಕುಡಿದವನು ಇಂಥವರೆಲ್ಲ ಸುಖವಾಗೇ ಇರ್ತಾನೆ. ಅದಕ್ಕೆ ಆಚಾರ್ಯರು ಕೊಡ್ತಾರೆ, ಕೆಲವರು ಅತ್ರೈವ ಬುಜ್ಜಿಯಂತೆ, ಕೆಲವರು ಇಲ್ಲಿ ಭೋಗ ಮಾಡ್ತಾರೆ, ಕೆಲವರು ಆಮೇಲೆ ಭೋಗ ಮಾಡ್ತಾರೆ. ಅಷ್ಟೇ. ಒಟ್ಟಂತೂ ನಾವು ಮಾಡಿರ್ತಕ್ಕಂಥ ಶುಭ ಕರ್ಮಗಳು ನಮ್ಮನ್ನೇ ಅನುಸರಿಸ್ತದೆ ಹೊರತು ಬೇರೆಯವರನ್ನು ಅನುಸರಿಸೋದಿಲ್ಲ. ಆದ್ರಿಂದ ಎರಡು ತರದ್ದು ಇದಾಗಿದೆ ಅನ್ನೋದನ್ನು ಇದು ಯಾವುದೂ ಆಗ್ಲಿಲ್ಲಲ್ಲ, ಶಿಶುಪಾಲನಿಗಾಗ್ಲಿಲ್ಲ, ದಂತವಕ್ರನಿಗಾಗ್ಲಿಲ್ಲ. ಅದರಿಂದಾಗಿ ಇದು ನನಗೆ ನನ್ನ ಮನಸ್ಸನ್ನು, ಆದ್ರೆ ವೇನ ಅಂತ ನೀವು ಚತುರ್ಥ ಸ್ಕಂದದಲ್ಲಿ ಕೇಳಿರ್ತೀರ, ಪೃಥುರಾಜನ ತಂದೆ, ಅವನ ಅಂಧತಮಸ್ಸಿಗೆ ಹೋದ. ಅವನು ಇದೇ ಕೆಲಸ ಮಾಡಿದವನೇ ವೇನ, ಆದ್ರೆ ಅವನ ಅಂಧತಮಸ್ಸಿಗೆ ಹೋದ. ಇವನು ಈ ರೀತಿ ಬಂದ. ಇದೇನಾಗ್ಬಿಟ್ಟಿದೆ ಅಂದ್ರೆ ನನ್ನ ಮನಸ್ಸು ದೀಪಕ್ಕೆ, ಗಾಳಿಗೆ ಸಿಕ್ಕ ದೀಪದಂತ ನನಗೆ ಸಂಶಯ ಉಂಟು ಮಾಡ್ತಾ ಇದೆ. ಈ ಸಂಶಯವನ್ನು ನೀವು ಪರಿಹಾರ ಮಾಡ್ರಿ ಅಂತ ಧರ್ಮರಾಜ ನಾರದರ ಹತ್ರ ಪ್ರಶ್ನೆ ಮಾಡಿದಕ್ಕೆ ನಾರದರು ಉತ್ತರವನ್ನು ಕೊಡ್ತಾ ಇದ್ದಾರೆ. ನೋಡಪ್ಪ, ನಿಂದನಸ್ತವ ಸತ್ಕಾರ ನೆಕ್ಕರಾರ್ಥ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ನೋಡು, ನಿಂದನ, ಒಬ್ಬರನ್ನ ನಿಂದನೆ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಸ್ತೋತ್ರ ಮಾಡ್ತಕ್ಕಂಥದ್ದು, ಒಬ್ಬರನ್ನ ಸತ್ಕಾರ ಮಾಡ್ತಕ್ಕಂಥದ್ದು ಅಥವಾ ಅವಮಾನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ. ಬಹಳ ಕೆಲವು ಸಲ ಒಬ್ಬರನ್ನ ಅಪಮಾನ ಮಾಡೋದು, ಬಹಳ ಪ್ರೀತಿ ಮಾಡ್ತಕ್ಕಂಥದ್ದು, ಇವೆಲ್ಲ ಗುಣಗಳಿಂದಾಗಿ ತುಂಬಿರ್ತಕ್ಕಂಥದ್ದು. ಅದರಿಂದಾಗಿ ಹಿಂಸಾ ತದಭಿಮಾನೆಯ ನಲ್ರೂಪಾಯ ಇರ್ತದ ವೈಷಮ್ಯ ಭೂತಾಂ ಅನೇಕ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನೋಡು, ನಿನಗೆ ಇವರ ಇಷ್ಟೇ ವಿಚಾರಗಳು ಗೊತ್ತಾಗ್ತಾ ಇದೆ. ಆ ಶಿಶುಪಾಲ ನಿಜವಾಗ್ಲೂ ಶಿಶುಪಾಲನಂತ ಶಿಶುಪಾಲನಿಗೆ ಮೋಕ್ಷ ಆಯಿತು ಅಂತ ತಿಳ್ಕೊಬೇಡ. ಶಿಶುಪಾಲನಿದ್ದ ದೈತ್ಯನಿಗೆ ಅಂಧತಮಸ್ಸೆ, ಅದರೊಳಗೆ ಏನಿಲ್ಲ. ಆದರೆ ಶಿಶುಪಾಲ ಸ್ವಾಭಾವಿಕವಾದ ಸಜ್ಜನನಾಗಿದ್ದಾನೆ. ಅವನು ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟಿದ್ದಾನೆ. ಆದ್ರಿಂದ ಕೊನೆಯಲ್ಲಿ ಅವನು ಭಕ್ತಿಯಿಂದಾಗಿ ಪರಮಾತ್ಮನನ್ನು ಹೊಂತಾ ಇದ್ದಾನೆ ಅಷ್ಟೇ ಹೊರತು ಕೇವಲ ವೈರಭಾವನೆಯಿಂದಾಗಿ ಪರಮಾತ್ಮನನ್ನು ಹೊಂದಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದರಿಂದಾಗಿ ಇದಕ್ಕೆ
ಅವರು ಪರಮಾತ್ಮನಲ್ಲಿ ದ್ವೇಷ ಮಾಡೋರಿಗೆ ಭಕ್ತಿ ಅನ್ನೋದು ಕೊಡೋದಿಲ್ಲ. ಯಾರು ಸ್ವಾಭಾವಿಕವಾಗಿ ಭಕ್ತರಾಗಿರ್ತಾರೋ ಅವರಿಗೆ ಮಾತ್ರ ಈ ನೈಸರ್ಗಿಕವಾದ ಭಕ್ತಿ ಅನ್ನೋದಿರುತ್ತೆ. ಅವರು ಯಾವುದೋ ಕರ್ಮ ಬಂಧನದಿಂದಾಗಿ ಮಾಡಿರ್ತಕ್ಕಂಥ ಈ ಒಂದು ಕೆಲಸದಿಂದಾಗಿ ಆ ವೈರ ಭಾವನೆಯನ್ನ ಪರಮಾತ್ಮನ ಮೇಲೆ ಮಾಡಿರ್ತಾರೆ. ಅದೆಲ್ಲವನ್ನು ಸಹಿತ ದೇವರು ತಾನೇ ಅದನ್ನ ನಿರಾಕರಣೆ ಮಾಡ್ತಾನೆ. ಅದರಿಂದಾಗಿ ನೋಡು, ಇದಕ್ಕೆ ಒಂದು ಅದ್ಭುತವಾದ ವಿಚಾರಗಳನ್ನು ಹೇಳ್ತೇನೆ ನೋಡು. ಗೋಪ್ಯ ಕಾಮಾತ್ ಭಯಾತ್ ಕಂಸ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ವೃಷ್ಟಯ ಸ್ನೇಹಾತ್ ಯೂಯಂ ಭಕ್ತ್ಯ ವಯಂ ವಿಭೋ ಅಂತ ನಾರದರು ಅವನಿಗೊಂದು ಹಿತವಾದ ಮಾತುಗಳನ್ನು ಮೊದಲು ಹೇಳ್ತಾರೆ. ನೋಡು, ಗೋಪಿಕಾ ಸ್ತ್ರೀಯರಿದ್ದಾರೆ. ಆ ಗೋಪಿಕಾ ಸ್ತ್ರೀಯರು ಪರಮಾತ್ಮನಲ್ಲಿ ಕಾಮನೆಯಿಂದಾಗಿ ಪರಮಾತ್ಮನ ಅಂಗಸಂಗ ಬೇಕು, ನಾವು ಇದು ಮಾಡಬೇಕು ಅಂತೇಳಿ ಪರಮಾತ್ಮನಲ್ಲಿ ತಮ್ಮ ಕಾಮನೆಯಿಂದಾಗಿ ಪರಮಾತ್ಮನನ್ನು ಹೊಂದಿಬಿಟ್ರು. ಭಯದಿಂದಾಗಿ ಕಂಸ ಪರಮಾತ್ಮನನ್ನು ಹೊಂದಿದ. ದ್ವೇಷದಿಂದಾಗಿ ಚೈದ್ಯಾಲಯ ಶಿಶುಪಾಲದಂತ ವಕ್ರು ಹೊಂದಿದ್ರು. ಸಂಬಂಧ ತೃಷ್ಣಯ ವೃಷ್ಟಿಗೋತ್ರದಲ್ಲಿ ಬಂದಿರತಕ್ಕಂಥ ಕೃಷ್ಣನ ಗೋತ್ರದಲ್ಲಿ ಬಂದಿರತಕ್ಕಂಥ ಸಂಬಂಧಿಕರು, ನಾವು ಕೃಷ್ಣನ ಸಂಬಂಧಿಕರು ಅಂತ ಹೇಳಿಕೊಂಡು ಪರಮಾತ್ಮನನ್ನು ಹೊಂದಿದ್ರು. ಸ್ನೇಹದಿಂದಾಗಿ ಸ್ನೇಹದಿಂದಾಗಿ ಅಂದ್ರೆ ಸ್ನೇಹ ಅಂದ್ರೆ ಭಕ್ತಿ ಅಂತ, ಭಕ್ತಿಯಿಂದಾಗಿ ಸ್ನೇಹ ಅದು ಒಂದು ಭಕ್ತಿಯ ಅದರಿಂದ ನೀನು ಭಕ್ತಿಯ ವಯಂ ನಮ್ಮಂತ ನಾರದಾದಿಗಳು ಭಕ್ತಿಯಿಂದಾಗಿ ಹೊಂದಿದ್ವಿ. ನೀವು ಸ್ನೇಹ ನಮ್ಮ ಸಖ ಕೃಷ್ಣ ಸಖ ಅಂತ ಹೇಳಿ ತಿಳಿದುಕೊಂಡು ನೀವೆಲ್ಲ ಹೊಂದಿದ್ರಿ. ಇದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಗೋಪ್ಯ ಕಾಮಾತ್ ಅಂತಂದ್ರೆ ಗೋಪ್ಯ ಕಾಮಯುತ ಭಕ್ತ್ಯ, ಕೇವಲ ದೇವರಲ್ಲಿ ಕಾಮನೆಯನ್ನು ಮಾಡಲಿಲ್ಲ. ಕೃಷ್ಣ ಇಷ್ಟು ಸುಂದರವಾಗಿದ್ದಾನೆ, ಅವನ ಅಂಗಸಂಗ ಪಡಿಬೇಕು, ನಾವು ದೇಹ ಸಂಬಂಧ ಪಡಿಬೇಕು, ಇಷ್ಟನ್ನ ಮಾತ್ರ ಕೇಳಿದವರಲ್ಲ ಗೋಪಿಕಾ ಸ್ತ್ರೀಯರು. ಹಾಗಾರೇನು ಗೋಪಿಕಾ ಸ್ತ್ರೀಯರೇನು? ಭಕ್ತಿಯುಕ್ತವಾದ ಕಾಮ. ಅವನು ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವದೋಷ ದೂರನಾಗಿದ್ದಾನೆ, ಸರ್ವ ಜಗತ್ಪಾಲಕನಾಗಿದ್ದಾನೆ ಅನ್ನುವಂಥ ಗುಣಗಳನ್ನು ಇಟ್ಟುಕೊಂಡು ಪರಮಾತ್ಮನಲ್ಲಿ ಕಾಮನೆಯನ್ನು ಹೊಂದಿದ್ರು. ಇಂಥ ಪರಮಾತ್ಮನ ಅಂಗಸಂಗ ಬೇಕು ಅಂತ ಅಪೇಕ್ಷೆಯನ್ನು ಪಟ್ಟರು. ಕೇವಲ ಕಾಮನೆಯಿಂದಾಗಿ ಅವರಿಗೆ ದೇವರು ಮೋಕ್ಷವನ್ನು ಕರುಣೆ ಮಾಡಲಿಲ್ಲ. ಕಂಸ ಭಯದಿಂದಾಗಿ ಭಕ್ತಿಯುಕ್ತವಾದ ಭಯ. ಅದೇನು ಕಂಸನಿಗೆ ಭಕ್ತಿಯುಕ್ತವಾದ ಭಯ ಅಂತಂದ್ರೆ, ಕಂಸನಲ್ಲಿ ಕಂಸಾವಿಷ್ಟ ಸ್ವಯಂ ಭೃಗು, ಕಂಸನಲ್ಲಿ ಸ್ವಯಂ ಭೃಗು ಋಷಿಗಳಿದ್ರು. ಅವರು ಮಾಡಿದ ಭಕ್ತಿ ಅದು. ಕಂಸ ಸ್ವತಃ ಕಾಲನೇಮಿ. ಯಾರ ಕಾಲನೇಮಿ? ಹಿರಣ್ಯಾಕ್ಷನ ಮಗನೇ ಕಾಲನೇಮಿ. ಹಿರಣ್ಯಾಕ್ಷನ ಮಗನೇ ಕಾಲನೇಮಿ. ಆ ಕಾಲನೇಮಿಯೇ ಕಂಸನಾಗಿ ಹುಟ್ಟುತ್ತಾನೆ. ಅವನಿಗೆ ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಮಾನ್ಯವಾಗಿ ಅಂತ ಇರ್ತೀವಿ ಮನೆಗಳಲ್ಲಿ, ಯಾವುದೋ ಮಗು ತುಂಬಾ ಏನೋ ಮನೆಯಲ್ಲಿ ಯಾರಿಗೂ ಆಚಾರ ವಿಚಾರ ಇಲ್ಲ, ಏನೂ ಇಲ್ಲ ಅಂತಂದ್ರೆ ಆ ಮಗು ಏನೋ ಸಂಧ್ಯಾರ ಮಾಡೋದು, ಗೋಪಿ ಚೆನ್ನ ಹಚ್ಕೊಳ್ಳೋದು, ದೇವ್ರ ಪೂಜೆ ಮಾಡೋದು, ಇಂಥದ್ದೆಲ್ಲ ತುಂಬಾ ಮಾಡ್ತಾ ಇದ್ರೆ ನಾವೇನಂತೇವೆ, ಯಾವುದೋ ಒಂದು ಸಾತ್ವಿಕ ಜೀವ ಇರಬೇಕಿದು, ಈ ಸಾತ್ವಿಕ ಜೀವ ಇದ್ದಿದ್ರಿಂದಲೇ ಇಷ್ಟೆಲ್ಲ ಅವನಿಗೆ ಮಾಡಬೇಕು ಅಂತ ಮನಸ್ಸು ಬರ್ತಾ ಇದೆ ಅಂತ ಅಂತೀವೋ ಇಲ್ವೋ? ಅದು ನಮ್ಮಿಂದ ಬಂದಿದ್ದು ಅಂತ ನಾವು ಅನ್ನಲ್ಲ. ಯಾಕೆ? ಅಲ್ಲೊಂದು ವೈಶಿಷ್ಟ್ಯತೆ ಇದೆ ಅಂತ. ಹಾಗೆ ಕಂಸ ಕೃಷ್ಣ ಯಾವಾಗ ಬಂದು ಮುಷ್ಟಕಾಸುರ, ಚಾಣೂರ, ಮಲ್ಲಯುದ್ಧ, ವಿಶಾರದ ಅಂತ ಎಲ್ಲರನ್ನೂ ಕೊಂದೋ, ಅವನು ನಿದ್ದೆ ಮಾಡ್ಲಿಕ್ಕೆ ಹೋದಾಗ್ಲೂ ಬರೀ ಸ್ವಪ್ನವೇ ಅವನಿಗೆ. ಕೂತೆಲ್ಲ ಕೃಷ್ಣ 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 ಅಂತ ಸ್ಮರಣೆ ಮಾಡ್ತಾ ಇದ್ದ. ಭಯದಿಂದ ಕೃಷ್ಣನನ್ನು ಸ್ಮರಣೆ ಮಾಡ್ತಾ ಇದ್ದ. ಆ ಭಯದಿಂದಲಾದ್ರೂ ನಿಜವಾಗ್ಲೂ ಭಯ ಬಂದಿದ್ರೆ ಏನ್ ಮಾಡ್ಬೇಕಾಗಿತ್ತು? ಒಂದೊಂದಿಷ್ಟು ಸೈನಿಕರನ್ನು ಕರ್ಕೊಂಡ್ಬಂದು ಇನ್ನೇನೋ ವಿಶೇಷ ವ್ಯವಸ್ಥೆಗಳನ್ನು ಮಾಡೋ, ಏನೋ ಮಾಡಿ ಅಂಡರ್ ಗ್ರೌಂಡ್ ಎಲ್ಲ ಹೊಕ್ಕೋಬೇಕಾಗಿತ್ತು. ಹಾಗೆ ಮಾಡ್ಲಿಲ್ಲ. ಅವನು ಕೃಷ್ಣನನ್ನೇ ಸ್ಮರಣೆ ಮಾಡ್ಲಿಕ್ಕೆ ಹೊರಡ್ದ. ಯಾಕೆ? ಅವನಲ್ಲಿ ಆವಿಷ್ಟ ಭೃಗು ಋಷಿಗಳ ಆವೇಶ ಇತ್ತು. ಅವರು ಕೃಷ್ಣನನ್ನು ಸ್ಮರಣೆ ಮಾಡುವಂತೆ ಆಯ್ತು.
ಆದ್ರಿಂದಾಗಿ ಕಂಸನಲ್ಲಿ ಆವಿಷ್ಟನಾದ ಮೃಗಗಳಿಗೆ ದೇವರ ಅನುಗ್ರಹ ಮಾಡದ. ಅದರಿಂದಾಗಿ ಕಂಸಃ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಹ. ಒಬ್ಬ ಈ ರಾಮ ಮಂದಿರದ ಎಕ್ಸ್ಕವೇಷನ್ ಎಲ್ಲ ಮಾಡಿದ್ರು, ಭೂಮಿ ತೋಡಿ ಇದು ಅಯೋಧ್ಯೆಯಲ್ಲೇ ಇತ್ತೋ ಇಲ್ಲೋ ಅಂತಲ್ಲ, ಅದನ್ನೆಲ್ಲ ಮಾಡಿದವನು ಒಬ್ಬ ಮುಸ್ಲಿಂ ವ್ಯಕ್ತಿ. ಇಡೀ ಒಂದು ದೊಡ್ಡ ಫೈಲ್ಗಳು, ಒಂದು 5,000 10,000 ಪುಟದಷ್ಟು ಎಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟ. ಎಕ್ಸ್ಕವೇಷನ್ ಮಾಡಿ ಭೂಮಿಯನ್ನು ತೋಡಿ ಎಲ್ಲ ಮಾಡಿ ಒಬ್ಬ ಮುಸ್ಲಿಂ. ಅವನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ದ, ನನಗೆ ಇಷ್ಟು ಭಕ್ತಿ ಇದರ ಮೇಲೆ ಆಸಕ್ತಿ ಯಾಕಾಯಿತು ಅಂತ ಗೊತ್ತಾಗ್ತಿಲ್ಲ. ನಾನು ಯಾವುದೋ ಹಿಂದಿನ ಜನ್ಮದಲ್ಲಿ ನಾನು ಯಾವುದೋ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ್ದೆ ಅಂತ ಕಾಣಿಸತ್ತೆ ಅಂತ ಅವನಂದ. ಈ ಮಾತನ್ನಂದ. ಅಂದ್ರೆ ಆ ಒಂದು ಸಾತ್ವಿಕ ಪ್ರವೃತ್ತಿ ಬರಬೇಕು, ಸಾತ್ವಿಕತೆ ಒಂದು ಗುಣ ನಮ್ಮಲ್ಲಿ ಹುಟ್ಟಬೇಕು ಅಂತಂದ್ರೆ ಅದರ ಒಂದು ವಿಶಿಷ್ಟತೆ ಇದ್ದೇ ಇರ್ತದೆ. ಯಾವುದೋ ಒಂದು ವಿಶೇಷವಾದ ಪುಣ್ಯ ವಿಶೇಷ ಇದ್ದರೆ ಮಾತ್ರ ಅದೆಲ್ಲ ಸಾಧ್ಯ ಆಗ್ತದೆ ಅಷ್ಟೇ ಹೊರತು ಅದಿಲ್ಲದೆ ಸಾತ್ವಿಕವಾದ ಪ್ರವೃತ್ತಿಯಾಗಲಿ ಭಕ್ತಿಯಾಗಲಿ ಪರಮಾತ್ಮನಲ್ಲಿ ಮೂಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ದ್ವೇಷ ಚೈದ್ಯಾದಯೋ ನೃಪಾಹ, ದ್ವೇಷದಿಂದಾಗಿ ಭಕ್ತ್ಯಾಶ್ಚೈದ್ಯಾಸ್ತ ಜಯಾದಯ. ಶಿಶುಪಾಲದಂತವಕ್ರರು ಯಾರು? ಮತ್ತಾರಲ್ಲ, ಜಯ ವಿಜಯರೇ ಶಿಶುಪಾಲದಂತವಕ್ರಾದ್ರಿಂದಾಗಿ ಅವರಲ್ಲಿ ಆವಿಷ್ಟನಾಗಿರ್ತಕ್ಕಂಥ ಜಯ ವಿಜಯರಲ್ಲಿ ಆ ಶಿಶುಪಾಲದಂತ ಜಯ ವಿಜಯರೇ ವಿದ್ವೇಷ ಸಂಯುತ ಭಕ್ತ ವೃಷ್ಣಯ ಬಂಧು ಸಂಯುತ. ವೃಷ್ಣಿ ಕುಲಗೋತ್ರದಲ್ಲಿ ಬಂದಿರತಕ್ಕಂಥ, ಕೃಷ್ಣನ ಗೋತ್ರದಲ್ಲಿ ಬಂದಿರತಕ್ಕಂಥವರೆಲ್ಲರೂ ಬಹುಮಾನ ಸ್ನೇಹ ಸಾಮ್ಯಾದೇವ ಭಕ್ತ ಕೀರ್ತಿತ. ನಾವು ಕೃಷ್ಣನ ಸಂಬಂಧಿಕರು ಅನ್ನುವಂಥ ಭಕ್ತಿಯುಕ್ತವಾದ ಸಂಬಂಧ. ನಾವು ಕೆಲವು ಸಲ ಭಕ್ತಿ ಇರಲ್ಲ, ಸಂಬಂಧ ಹೇಳ್ಕೊಂಡ್ಬಿಡ್ತೇವೆ. ಕೆಲವರು ಯಾರಾದ್ರೂ ದೊಡ್ಡವರು ಇದ್ರೆ ನಮ್ಮ ಬಹಳ ಹತ್ರ ಸಂಬಂಧಿಕರು ಅಂದ್ಬಿಡ್ತೇವೆ. ಸ್ವಾಮಿಗಳೇ ನಮ್ಗೆ ಗೊತ್ತೇ, ನಮ್ ಬಹಳ ಹತ್ರ ಸಂಬಂಧಿಕರು. ಭಕ್ತಿ ಇರಲ್ಲ, ಅದ್ರಲ್ಲಿ ಏನಿರ್ತದೆ? ನಮ್ಮ ಹಿರಿಮೆ ಹೇಳ್ಕೊಳ್ಳೋದು ಇರ್ತದೆ. ಭಕ್ತಿ ಇರಲ್ಲ, ಭಕ್ತಿಯಿಂದಾಗಿ ಹೇಳ್ಕೊಳ್ಳೋದಿಲ್ಲ ನಾವು. ಅವರಾದ್ರೆ ನಮ್ಮ ಸಂಬಂಧಿಕರ ನಮ್ಮ ಹತ್ರ ಸಂಬಂಧಿಕರೇ, ನಾ ಹೇಳ್ದಂಗೆ ಕೇಳ್ತಾರೆ ಅಂದ್ಬಿಡ್ತೀವಿ. ಇಷ್ಟ ಅಲ್ದಂಗೆ ಅದು ಭಕ್ತಿಯುಕ್ತವಾದ ಸಂಬಂಧ ಅಲ್ಲ. ಆ ವೃಷ್ಣಿ ಕುಲದಲ್ಲಿ ಬಂದಿರತಕ್ಕಂಥ ಯಾವ ಕೃಷ್ಣನ ಸಂಬಂಧ ಅವರೆಲ್ಲರೂ ಭಕ್ತಿಯುಕ್ತವಾದ ಸಂಬಂಧ. ನಾವು ಕೃಷ್ಣನ ಸಂಬಂಧಿಕರು ಅಂತ, ಕೃಷ್ಣ ಸರ್ವೋತ್ಕೃಷ್ಟನಾದ ಪರಮಾತ್ಮ ನಮ್ಮ ಸಂಬಂಧ ಅಂತ ಜ್ಞಾನದಿಂದಾಗಿ ಹೇಳ್ಕೊಳ್ತಾ ಇದ್ರು. ಸ್ನೇಹಾದ್ಯೂಯಂ, ಸ್ನೇಹದಿಂದ, ಸ್ನೇಹೋಪಸರ್ಜನಾದೇವ ಬಹುಮಾನ ಮುನೀಶ್ವರ. ನಿಮ್ಮಂತ ಜ್ಞಾನಿಗಳು ಯಾರು? ಯುಧಿಷ್ಠಿರ ಮತ್ತೊಬ್ರು ಇವರೆಲ್ಲ ಇದ್ದೀರಲ್ಲ, ನೀವೆಲ್ಲ ಸ್ನೇಹೋಪಸರ್ಜನ. ಕೃಷ್ಣ ನಮ್ಮ ಸಖ, ಶ್ರೀಕೃಷ್ಣ ಕೃಷ್ಣ ಸಖ ಅಂತಲೇ ಕೃಷ್ಣನನ್ನ ಯಾವಾಗ್ಲೂ ನಮ್ಮ ಸ್ನೇಹಿತ. ಅದಕ್ಕೋಸ್ಕರ ಕೃಷ್ಣನಿಗೆ ಪಾಂಡವರು ಅಂದ್ರೆ ಅಷ್ಟು ಪ್ರಾಣ. ಸ್ನೇಹಿತರ ಮೇಲೆ ಬಹಳ ಇದಿರ್ತದೆ, ಪ್ರೀತಿ ಇರ್ತದೆ. ಅದರಿಂದ ಕೃಷ್ಣ ಭೀಷ್ಮಾಚಾರ್ಯರು, ನೀವು ಮೊದಲನೇ ಸ್ಕಂದದಲ್ಲಿ ಕೇಳಿರ್ತೀರ, ಧರ್ಮರಾಜ ಭೀಷ್ಮಾಚಾರ್ಯ ಹತ್ರ ಉಪದೇಶಗಳನ್ನು ತೆಗೆದುಕೊಳ್ಳುವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಅಲ್ಲೋ ಎಂತ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನು ನಿಮ್ಮ ಸ್ನೇಹಿತ, ಅಂಥವನು ಸ್ನೇಹಿತ, ನಿಮ್ಮ ಮನೆಯ ರಥದ ಸಾರಥಿಯನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಸ್ನೇಹಿತ ಅಂತ ಹೇಳ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಸ್ನೇಹದಿಂದಾಗಿ ನೀವೆಲ್ಲರೂ ಕೃಷ್ಣನ ಭಕ್ತಿ ಮಾಡ್ತಾ ಇದ್ದೀರಾ. ಕಾಲಕಾಲಕ್ಕೆ ಕೃಷ್ಣ ನಿಮ್ಮನ್ನು ಕಾಪಾಡದ. ಎಲ್ಲ ಕಾಲದಲ್ಲೂ ಸ್ನೇಹ ಭಾವದಿಂದಾಗಿ ಅವನಲ್ಲಿ ಭಕ್ತಿ ಮಾಡಿದ್ರಿಂದಲೇ ನಿಮ್ಮನ್ನ ಕಾಲಕಾಲಕ್ಕೆ ಎಲ್ಲಿ ಅರಗಿನ ಮನೆಯಿಂದ ಹಿಡಿದು ಮಹಾಭಾರತ ಯುದ್ಧ ಮುಗಿಯೋವರೆಗೂ ಕಾಪಾಡ್ತಾನೆ. ಆದ್ರಿಂದಾಗಿ ಯೂಯಂ ಭಕ್ತಿಯ ವಯಂ, ಭಕ್ತಿಯಿಂದಾಗಿ ನಾವೆಲ್ಲರೂ ಅಂತ ನಾರದರು ಹೇಳ್ಕೊಳ್ತಾ ಇದ್ದಾರೆ. ಆದ್ರಿಂದಾಗಿ ಒಟ್ಟು ನೀವು ಯಾವುದೇ ವಿಧವಾಗಿ ಪರಮಾತ್ಮನಲ್ಲಿ ನೀವು ಭಕ್ತಿ ಪರಮಾತ್ಮನನ್ನು ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆ ಒಲಿಸಿಕೊಳ್ಳುವ ಮಾರ್ಗದಲ್ಲಿ ಭಕ್ತಿ ಇದ್ದರೆ ಮಾತ್ರ ಅದು ಭಕ್ತಿ ಬೇಕು, ವಿರಕ್ತಿ ಬೇಕು ಅಂತ. ಅದರಿಂದ ಭಕ್ತಿ ಇದ್ದರೆ ಮಾತ್ರ ಅದು ಫಲವನ್ನು ಕೊಡುತ್ತದೆ. ಆದ್ರಿಂದಾಗಿ ಸ್ನೇಹೋಪಸರ್ಜನ ಮಾಹಾತ್ಮ್ಯ ಜ್ಞಾನ ತದ್ಗತಿಂ ಗತ.
ಭಕ್ತಿ ಭಕ್ತಿ ಅಂತಂದ್ರೆ ಏನು ಅನ್ನೋದು ನಾವು ಮೊದಲು ಸರಿಯಾಗಿ ತಿಳ್ಕೋಬೇಕು. ಅನೇಕ ಅಂತರಾಯ ಸಹಸ್ರೇಣ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ನಮಗೆ ಬೇಕಾದಷ್ಟು ಅಡ್ಡಿ ಆತಂಕಗಳು ಬೇಕಾದಷ್ಟು ಬರ್ತದೆ ಜೀವನದಲ್ಲಿ. ಇನ್ನೊಬ್ರು ಬೈತಾರೆ, ತುಚ್ಛರಾಗಿ ಕಾಣ್ತಾರೆ, ನಮ್ಮನ್ನ ಕಡೆಗಣಿಸ್ತಾರೆ, ನಮಗೆ ಹಣ ಇರೋದಿಲ್ಲ, ಬೇಕಾದಷ್ಟು ಆಗ್ತದೆ. ಆ ಎಲ್ಲ ನಮ್ಮನ್ನ ತಿರಸ್ಕಾರ ಮಾಡ್ತಾರೆ. ಎಲ್ಲ ಸಂದರ್ಭಗಳಲ್ಲೂ ಪರಮಾತ್ಮ ನಮ್ಮನ್ನ ಅನವರತವಾಗಿ ರಕ್ಷಣೆ ಮಾಡ್ತಾನೆ ಅನ್ನುವಂತ ಒಂದು ಗಟ್ಟಿಯಾದ ಯಾವ ನಿಲುವಿದೆ, ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಆ ಗಟ್ಟಿಯಾಗಿ ಏನು ನಮ್ಮನ್ನ ಅನವರತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನುವ ಜ್ಞಾನ ವಿಶ್ವಾಸ ಯಾವ ಶಾಸ್ತ್ರದಿಂದ ಬಂದ ಅದೇ ಮಹಾತ್ಮ ಜ್ಞಾನ. ಅಂತಹ ಮಹಾತ್ಮೆ ಇದೆ ಪರಮಾತ್ಮ. ಈಗ ವೈಷಮ್ಯ ನಿರ್ಗುಣ್ಯಗಳಿಲ್ಲ, ಪಕ್ಷಪಾತ ಗುಣ ಇಲ್ಲ, ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ನನ್ನ ಹಣೆ ಬಾರಕ್ಕೆ ನನಗೆ ತಕ್ಕಂತೆ ಫಲ ಕೊಡ್ತಾ ಇದ್ದಾನೆ, ಅವನೇನೋ ಏನೋ ನನ್ನ ಮೇಲೆ ದ್ವೇಷದಿಂದಾಗಿ ಕೊಡ್ತಾ ಇಲ್ಲ, ಆದದ್ದೆಲ್ಲ ಒಳಿತೇ ಆಯಿತು ಅನ್ನೋ ರೀತಿಯಲ್ಲಿ ಹಿಂದೆ ಬೈಯೂರೆಲ್ಲ ಅಂದದ ಅರಮನೆ ಕಟ್ಟಾಳಿ, ಈಗ ಎಲ್ಲ ರೀತಿಯಾಗಿ ಚಿಂತನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಮಥನ ಮಾಡಿ 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 ಎಂತಹ ಸಂದರ್ಭಗಳಲ್ಲೂ ನಾವು ನಮ್ಮನ್ನ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡದೆ ಅತ್ಯುತ್ಕೃಷ್ಟವಾದ ವಿಶ್ವಾಸ, ಆ ಒಬ್ಬ ಸ್ನೇಹಿತನ ಮೇಲೆ ಯಾವ ವಿಶ್ವಾಸವನ್ನು ಇಡ್ತೇವೋ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇಡೋದಕ್ಕೆ ಭಕ್ತಿ 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 ಅಂತ ಕರೀತಾರೆ. ಅದರೊಂದಿಗೆ ಅಂತಹ ಭಕ್ತಿ ಇವರೆಲ್ಲ ಮಾಡಿದ್ರಿಂದಲೇ ಅವರಿಗೆ ದೇವರು ಮೋಕ್ಷ ಕೊಟ್ಟೆ ಅಷ್ಟೇ ಹೊರತು ಕಾಮನೆಯಿಂದ ಇನ್ನೇನೋ ದೊಡ್ಡದ ಪಂಚಾಮೃತ ಅಭಿಷೇಕ ಮಾಡಿಸ್ತೀವಿ ಅಂತ ಕೊಡ್ಲಿಲ್ಲ ದೇವರು. ಇನ್ಯಾರೋ 1000 ಜನಕ್ಕೆ 1,00,000 ಜನಕ್ಕೆ ಊಟಕ್ಕೆ ಹಾಕಿಸ್ತೆ ಅಂತ ಕೊಡ್ಲಿಲ್ಲ. ಇನ್ಯಾರೋ ದ್ವೇಷ ಮಾಡಿದ್ದಕ್ಕೆ ದೇವರ ಮೋಕ್ಷ ಕೊಡ್ಲಿಲ್ಲ. ನಮ್ಮ ಸಂಬಂಧಿಕರು ನಾವು ಹತ್ರದವರು ಅಂತ ದೇವರು ಮೋಕ್ಷ ಕೊಡ್ಲಿಲ್ಲ ಯಾರಿಗೂ. ಭಕ್ತಿ ಯುಕ್ತವಾದ ಈ ಎಲ್ಲ ಗುಣಗಳಿದ್ರೆ ಮಾತ್ರ ದೇವರು ನಮ್ಮನ್ನ ಹತ್ತಿರಕ್ಕೆ ಕರ್ಕೊಳ್ತಾನೆ. ಆದ್ರಿಂದಾಗಿ ಕಥಮೋಚಿನ ವೇನಸ್ಯ ಪಂಚಾನ ಪುರುಷಂ ಪ್ರತಿ. ನೀ ಕೇಳಿದೆಯಲ್ಲಪ್ಪ, ವೇನನಿಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದೆಯಲ್ಲ, ನೋಡು ಇದ್ರೊಳಗೆ ಯಾವ್ದಾದ್ರು ಒಂದು ಕ್ವಾಲಿಟಿ ವೇನನಲ್ಲಿ ಇದ್ದ, ಯಾವ ಕ್ವಾಲಿಟಿನೂ ವೇನನಲ್ಲಿ ಇರಲಿಲ್ಲ. ವೇನ ಮಹಾದೃಷ್ಟ. ಅದಕ್ಕೂ ಬೇರೆ ಆಚಾರ ನಿರ್ಣಯ ಕೊಡ್ತಾರೆ ಅಲ್ಲಿ ಚತುರ್ಥ ಸ್ಕಂದ. ಅವನಲ್ಲಿ 3 ಸಾತ್ವಿಕ ಗುಣ ಸ್ವರ್ಗಕ್ಕೆ ಹೋಯ್ತು, ರಜೋಗುಣ ಹೋಯ್ತು, ತಮೋ ಗುಣ ಬೇಡನಾಗಿ ಹುಟ್ಟದು ಅಂತ ಸ್ವಯಂ ಯಾರು ವೇನ ಇದ್ನೋ ಅವನ ಅಂಧತಮಸ್ಸಿಗೆ ಬಿದ್ದ ಎಂಬುದಾಗಿ ಅದಕ್ಕೆ ನಿರ್ಣಯ ಕೊಡ್ತಾರೆ. ಅದೊಂದು ಬೇರೆ ವಿಚಾರ. ಒಟ್ಟಂತೂ ಸ್ವಯಂ ವೇನ ಏನಿದ್ದ, ಸ್ವಯಂ ವೇನ ಆ ಜೀವ ಏನಿದ್ದ ಅವನು ಅತಿ ತಾಮಸನಾದ ಜೀವ. ಆ ಅತಿ ತಾಮಸನಾದ ಜೀವ ಅವನು ಈ ಯಾವ ಗುಣಗಳು ಅವನಂದು ಇರಲಿಲ್ಲ. ಈ ಕ್ವಾಲಿಟಿ ಇಲ್ಲದ್ಮೇಲೆ ದೇವರೇ ಯಾಕೆ ಅವನಿಗೆ ಸಾಯುಜ್ಯ ಕೊಡ್ತಾನೆ? ಆದರೆ ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಜಯ ವಿಜಯರಿಗಿಲ್ಲ. ಅದು ಕೊನೆಯ ಜನ್ಮ ಶಿಶುಪಾಲದಂತ. ಅದರಿಂದಾಗಿ ಅದು ದೇವರಲ್ಲಿ ಸೇರ್ಕೊಂಡ್ರು ಅನ್ನೋದನ್ನು ಹೇಳ್ತಾ ಇದ್ರು. ಅದನ್ನೇ ತಸ್ಮಾ ಕೇನ ಉಪಾಯೇನ ಮನಕೃಷ್ಟೇ ನಿವೇಶಯಿತ. ಕೇನಾಪಿ ಉಪಾಯೇನ, ಏನಾದ್ರೂ ಉಪಾಯವನ್ನು ಮಾಡಿ ಪರಮಾತ್ಮನಲ್ಲಿ ಮನಸ್ಸನ್ನ ನಾವು ನಿಲ್ಲಿಸಬೇಕು. ಉಪಾಯ ಅಂದ್ರೇನು? ಏನೋ ಒಂದು ಟೆಕ್ನಿಕ್ ಅಂತ ಅಲ್ಲ. ಏನೋ ಒಂದು ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಮನೇಲಿ ಯಾರು ಇಲ್ಲದೆ ಇರೋಂಗೆ ಕಾಡಿಗೆ ಹೋಗ್ಬಿಟ್ಟು ಅದಲ್ಲ. ಉಪಾಯ ಅಂತಂದ್ರೆ ಭಕ್ತಿ ಉದ್ದಿಷ್ಟೋ ದ್ವೇಷಾದ್ಯ ಅನುಪಾಯಕ. ಉಪಾಯ ಅಂದ್ರೆ ಭಕ್ತಿ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಏನಾದ್ರೂ ಉಪಾಯದಿಂದಾಗಿ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಿದರೆ ನಮಗೆ ನೋಡು, ಮಾತೃಶ್ವಶ್ರಯೋ ವಶ್ಚೈದ್ಯೋ ದಂತವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರು. ನೋಡು, ಇವ್ರ ಬಗ್ಗೆ ಒಂದು ವಿಚಾರವನ್ನು ಹೇಳ್ತೇನೆ ಅಂತೇಳಿ ನಿಮ್ಮ ತಾಯಿಯ ತಂಗಿ ಮಕ್ಕಳು ಇವರು ಶಿಶುಪಾಲ ದಂತವಕ್ರರು. ಆದ್ರೆ ಇವರು ಹಿಂದೆ ವಿಷ್ಣುವಿನ ಲೋಕಪಾಲಕರಾಗಿದ್ದು, ದ್ವಾರಪಾಲಕರಾಗಿದ್ರು ಎಂಬುದಾಗಿ ಹೇಳ್ತಾ ಇದ್ದೇನೆ. ಅವ್ರಿಗೆ ಶಾಪದಿಂದಾಗಿ ಈ ರೀತಿ ಜನ್ಮಗಳು ಬಂತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೇಳಿದಾಗ ಆಗ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡ್ತಾನೆ, ಅವ್ರಿಗೆ ಶಾಪ ಬರ್ಲಿಕ್ಕೇನು, ಏನು ಕಾರಣ ಎಂಬುದಾಗಿ ಕೇಳಿದಾಗ ನಾರದರು ಅದಕ್ಕೆ
ಕಥೆಯನ್ನು ಹೇಳ್ತಾ ಇದ್ದಾರೆ ನೋಡು. ಏಕದಾ ಬ್ರಹ್ಮಣ ಪುತ್ರ ವಿಷ್ಣು ಲೋಕಂ ಯದುಚ್ಚಯ ಸನಂದಾದಯೋ ಜಗ್ಮುಹೋಚ್ಚರಂತೋ ಭುವನತ್ರಯಂ. 3 ಲೋಕಗಳನ್ನು ಸಂಚಾರ ಮಾಡುವಂತ ಸನಕಾದಿಗಳು ಒಮ್ಮೆ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಹೋದ್ರು. ವೈಕುಂಠ ಲೋಕಕ್ಕೆ ಹೋದಾಗ ಅವರು ಪಂಚಷಡ್ ಆಯಾಯನ ಅರ್ಭಾಭ ಅವರು ಪೂರ್ವಜರವರು, ಹಿಂದೆ ಹುಟ್ಟಿದವರು. ಆದರೆ ಅವರ ದೇಹ ಹೇಗಿತ್ತು ಅಂತಂದ್ರೆ 5 ವರ್ಷನ 6 ವರ್ಷದ ಮಕ್ಕಳುಗಳಿದ್ದಂಗೆ ಇದ್ರಂತ ಅವ್ರ ದೇಹ. ಅಂದ್ರೆ ದಿವ್ಯವಾದ ತಪಸ್ಸು, ಊರ್ಧ್ವರೇತಸ್ಕರು, ಬ್ರಹ್ಮಚಾರಿಗಳು, ಅಂತವರ ದೇಹ ಇಷ್ಟೇ ಇತ್ತಂತೆ. 5ನೇ ವರ್ಷ 6ನೇ ವರ್ಷದ ಮಕ್ಕಳು ಹೇಗಿರ್ತದೆ ಹಾಗೆ ದೇಹ. ಪೂರ್ವೇಶಾಮಪಿ ಪೂರ್ವಜ, ಯಾರಿಂದುಂಟು ಅವ್ರಿಗಿಂತ ಪೂರ್ವದಲ್ಲಿ ಹುಟ್ಟಿದವರು. ಆದರೆ ದೇಹ ಆಗಿತ್ತು. ದಿಗ್ವಾಸ ಸಹ ಅವರು ದಿಗಂಬರರು. ಆ ಚಿಕ್ಕ ಮಕ್ಕಳು ಏನು ಓಡಾಡೋದು ನಾವೇನು ಮಾಡ್ಕೊಳ್ಳಲ್ಲ. ದಿಗಂಬರರು, ವಸ್ತ್ರರಹಿತರು. ಅಷ್ಟು ಕಾಠಿಣ್ಯವಾಗಿರ್ತಕ್ಕಂಥ ತಪಸ್ಸುಗಳನ್ನ ಮಾಡಿದವರು ಅವರು. ಆದ್ರಿಂದಾಗಿ ಅಂಥವರು ವೈಕುಂಠದ ಪ್ರವೇಶಕ್ಕೆ ಅಂತ ಬಂದರು. ಪರಮಾತ್ಮ ಇದ್ದ, ಅವನನ್ನ ದರ್ಶನ ಮಾಡಬೇಕು ಅಂತ ವೈಕುಂಠಕ್ಕೆ ಬಂದಾಗ ದ್ವಾರಪಾಲಕರು ಇವ್ರು ಏನ್ ಮಾಡಿದ್ರು, ದ್ವಾರಸ್ಥವು ಆ ಶಿಶು ಇದು ಜಯ ವಿಜಯರು ಅವರನ್ನ ತಡೆದು ಬಿಟ್ರು. ಹೇಗೆ? ಒಂದು ಕೋಲನ್ನು ಅಡ್ಡ ಇಟ್ಟು ತಡೆದ್ಬಿಟ್ಟು, ಕೋಲನ್ನು ಅಡ್ಡ ಇಟ್ಟು, ನೀವೇನ್ ಚಿಕ್ಕ ಮಕ್ಕಳು ಎಲ್ಲಿಗೆ ಹೋಗ್ತೀರಾ ಅಂತ. ಇಲ್ಲ, ನಮ್ಗನ್ಸುತ್ತೆ ವೈಕುಂಠ ಅಂತಂದ್ರೆ ಏನು, ವೈಕುಂಠಕ್ಕೆ ಯಾರು ಹೋಗ್ತಾರೆ? ಇದು ಇಲ್ಲಿಗೆ ಬರುವಂತದ್ದು ಪ್ರಶ್ನೆ. ಸ್ವಲ್ಪ ನಾವು ವಿಚಾರ ಮಾಡಬೇಕಿದ್ರೊಳಗೆ. ವೈಕುಂಠ ಅಂತಂದ್ರೆ ಮೋಕ್ಷ ಸ್ಥಾನಗಳವೆಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ವೈಕುಂಠದಲ್ಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ? ಮುಕ್ತರಾದವರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇಲ್ಲಿ ವೈಕುಂಠಕ್ಕೆ ಹೋದ್ರು ಅಂದ್ರೆ ಅರ್ಥ ಏನು? ಹೇಗೆ ಇದನ್ನ ಕೂಡಿಸ್ಕೊಳ್ಳೋದು? ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯ ಕೊಡುವುದಿಲ್ಲ. ಇದನ್ನ ದಶಮಸ್ಕಂದದಲ್ಲಿ ಒಂದ್ ಕಡೆ ಕೇಳ್ತೀರ ಮುಂದೆ. ಶ್ವೇತದ್ವೀಪದಲ್ಲಿ ನಾರಾಯಣ ಇದ್ದಾನೆ. ಕೃಷ್ಣಾವತಾರದಲ್ಲಿ ಒಂದ್ಸಲ ಏನಾಯಿತು ಅಂತಂದ್ರೆ, ಕೃಷ್ಣ ಈ ಜರಾಸಂಧನ ಜೊತೆ ಎಲ್ಲ ಯುದ್ಧ ಮಾಡ್ತಾ ಜರಾಸಂಧನಿಂದಾಗಿ ಅವನಿಗೆ ಸೋಲಿಸಿ ಆಮೇಲೆ ಅವನು ಮಾಯ ಆಗ್ಬಿಟ್ಟ ಅಂದ್ರೆ ಅಲ್ಲಿ ಯುದ್ಧದಿಂದ ಓಡೋಗಿ ಗೋವಂತ ಪರ್ವತದಲ್ಲಿ ಕೂತ. ಗೋವಂತ ಪರ್ವತದಲ್ಲಿ ಕೂತಾಗ ಅದಕ್ಕೆಲ್ಲ ಬೆಂಕಿ ಹಚ್ಚದ ಅದೆಲ್ಲ ಆಯ್ತು. ಆ ಕೃಷ್ಣ ಆಗಿರುವಾಗ ಒಂದು ಸಲ ಏನಾಯಿತು ಅಂತಂದ್ರೆ, ಆ ಸಂದರ್ಭದಲ್ಲಿ ಕೃಷ್ಣ ಗೋವಂತ ಪರ್ವತದಲ್ಲಿ ಇರುವಾಗ ಶ್ವೇತದ್ವೀಪದಲ್ಲಿ ಇರ್ತಕ್ಕಂಥ ನಾರಾಯಣನ ಕಿರೀಟವನ್ನ ಬಲಿರಾಜ ಕದ್ದ. ಬಲಿರಾಜ, ಈ ಪ್ರಹ್ಲಾದರ ಜನ ಮೊಮ್ಮಗ ಬಲಿರಾಜ ಶ್ವೇತದ್ವೀಪದಲ್ಲಿರ್ತಕ್ಕಂಥ ನಾರಾಯಣ ಕಿರೀಟವನ್ನು ಕತ್ಕೊಂಡು ಬಂದ ದೇವರ ನಿದ್ದೆ ಮಾಡುವಾಗ. ಅದನ್ನ ಗರುಡ ನೋಡಿ ಓಡಿಸ್ಕೊಂಡು ಹೋಗಿ ಬಲಿರಾಜನನ್ನ ನಿಗ್ರಹ ಮಾಡಿ ಆ ಕಿರೀಟವನ್ನು ಎಲ್ಲಿಡಬೇಕು? ಶ್ವೇತದ್ವೀಪಕ್ಕೆ ಹೋಗಿಡ್ಲಿಲ್ಲ. ಕೃಷ್ಣ ಗೋವಂತದ ಪರ್ವತದಲ್ಲಿ ಅವನ ತಲೆ ಮೇಲೆ ಇಟ್ಬಿಟ್ಟ. ಎರಡೂ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತಂತೆ, ಅಳತೆ. ಅದಕ್ಕೆ ಅವನು ದೇವರೇ ಇವನು ದೇವರೇ ಅಂತ. ಯಾರ ಕೃಷ್ಣ ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಅಲ್ಲಿ ಕೃಷ್ಣ ಸಾಕ್ಷಾತ್ ಪರಮಾತ್ಮ ಅನ್ನೋದು ನಿರ್ಣಯವನ್ನು ಕೊಡ್ತಾರೆ. ಅಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ಬಹೂನಿ ಸ್ಥಾನ ಜಾತಾನೆ ಕೃಷ್ಣಸ್ಥ ಕ್ಷೀರಸಾಗರೇ ಕಾನಚಿತ್ ಮುಕ್ತಗಮ್ಯಾನೇ ನಾಮುಕ್ತೈ ಸ್ತ್ರಿದಶೈರಪಿ ಗಂತುಂ ಶಕ್ತ್ಯಾನ್ಯತಾನಿ ಗಮ್ಯಾನ್ನೈರಪಿ ಕ್ವಚಿತ್. ಪರಮಾತ್ಮನ ಏನು ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇದೆಯಲ್ಲ, ಇದರೊಳಗೆ ತುಂಬ VVIPಗಳು. ಮುಕ್ತರಿಗೆ ಹೋಗುವ ಸ್ಥಾನ ಬೇರೆ, ಅಮುಕ್ತರಿರ್ತಕ್ಕಂಥ ಸ್ಥಾನ ಬೇರೆ ಅಂತ 2 ಡಿವಿಷನ್ ಇದೆ. ಈ ಅಮುಕ್ತ ವೈಕುಂಠದಲ್ಲಿ ಆದ ಘಟನೆ, ಮುಕ್ತವಾಗಿರ್ತಕ್ಕಂಥ ಈ ಶ್ವೇತದ್ವೀಪಕ್ಕಾಗ್ಲಿ ಇದಕ್ಕಾಗ್ಲಿ ಅದು ಜ್ಞಾನಿಗಳು ಯಾರು ಮೋಕ್ಷ ಹೊಂದಿರ್ತಾರೋ ಅವ್ರು ಮಾತ್ರ. ಅಲ್ಲಿ ಮೋಕ್ಷ ಹೊಂದಿದ ಮೇಲೆ ಈ ಗುಣದ ಎಲ್ಲ ಕೆಲಸಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ದುಷ್ಟ ಕೆಲಸಗಳು ಅವ್ರನ್ನ ತಡೆಯೋದು, ಅವ್ರು ಶಾಪ ಕೊಡೋದು ಅವೆಲ್ಲ ಇಲ್ಲ. ನೀವು ಜನ್ಮ ವೈಕುಂಠಕ್ಕೆ ಹೋದ್ಮೇಲೆ ಏನು ವೈಕುಂಠ ಯಾತ್ರೆ ಆಯ್ತು ಅಂತ ಇನ್ ಮತ್ತೆ ಬರಬಾರದು ಅಂತ, ಬರೋದಿಲ್ಲ ಅಂತ ಅರ್ಥ. ನಚ ಪುನರಾವರ್ತತೆ ಅಂತ. ಮೋಕ್ಷ ಹೊಂದಿದ್ಮೇಲೆ ಪುನರಾವರ್ತನೆ ಆಗ್ತಾ ಇದೆ ಅಂತಂದ್ರೆ ಅದು ಶಾಸ್ತ್ರಕ್ಕೆ ವಿರುದ್ಧ. ಹಾಗಾದ್ರೆ ಹೇಗೆ ಕೂಡಿಸ್ಬೇಕು? ಈ ರೀತಿಯಾಗಿ ಕೂಡಿಸ್ಬೇಕು. ಆದ್ರಿಂದಾಗಿ ಅಮುಕ್ತವಾದ ಅದನ್ನ ಸತ್ಯಧರ್ಮ ತೀರ್ಥರು ಇದಕ್ಕೆ ಸಪ್ತಮ ಸ್ಕಂದಕ್ಕೆ ಯಾದವಾರ ತಿಳಿಸ್ತಾರೆ. ಇನ್ನೊಂದು 2 ಅಧ್ಯಾಯದವರೆಗೂ ಯಾದವಾರರ ಟಿಪ್ಪಣಿ ಇದೆ.
ಜೊತೆಗೆ ವ್ಯಾಸ ತತ್ವಜ್ಞರದು. ವ್ಯಾಸ ತತ್ವಜ್ಞ ಮಂದನಿಂದ ಅವರಲ್ಲ ವಿಷ್ಣು ವ್ಯಾಸ ತತ್ವಜ್ಞರು ಐಜಿ ಒಳಗೆ ವ್ಯಾಸ ತತ್ವಜ್ಞರು ಅಂತ ಅವರೊಂದು ವ್ಯಾಖ್ಯಾನವನ್ನು ಬಹಳ ಸುಂದರವಾದ ವ್ಯಾಖ್ಯಾನ. ಯಾವ್ದಾರ ಒಂದು ಸ್ವಲ್ಪ ಇದೆ. ಅದಾದ್ಮೇಲೆ ಇನ್ನೊಂದು ಅಧ್ಯಾಯವೇ ಆಯಿತು. ಅದಾದ್ಮೇಲೆ ಸತ್ಯಧರ್ಮರದ್ದು ವ್ಯಾಖ್ಯಾನ ಶುರುವಾಗುತ್ತೆ. 3ನೇ ಅಧ್ಯಾಯದಿಂದಲೂ ಏನೋ ಸತ್ಯಧರ್ಮರ ವ್ಯಾಖ್ಯಾನ ಶುರುವಾಗುತ್ತೆ. ಇವತ್ತು ಸತ್ಯಧರ್ಮರು ವರ್ಧಂತಿ ದಿವಸ. ಸತ್ಯಧರ್ಮರ ಅವರ ಕುಲದೇವರು ಮುದ್ಗಲ್ ನರಸಿಂಹದೇವರು ಪೂರ್ವಾಶ್ರಮದಲ್ಲಿ. ಅದರಿಂದಾಗಿ ಸತ್ಯಧರ್ಮ ಯಾದವಾರರು ಈ ಮಾತನ್ನು ಹೇಳಿದರೆ, ಮುಕ್ತ್ಯಾಭಾವಾದ ವೈಕುಂಠ ಪುರವಾಸಿತ್ವೇಪಿ ಶಾಪಯೋಗ್ಯತಾ ಸಾರಿ ಉತ್ತರಂ ದ್ವಾರಸ್ಥ ದ್ವಾರಸ್ಥು ಇತಿ ಅನೇನ ಉಕ್ತಂ ಭವತಿ. ಮುಕ್ತ್ಯಾಭಾವ ವೈಕುಂಠ ಪುರವಾಸಿನತ್ವೇಪಿ, ಇದು ಮುಕ್ತಿಯಲ್ಲಿರ್ತಕ್ಕಂಥ ಘಟನೆ ಅಲ್ಲ, ಮುಕ್ತವಾದ ವೈಕುಂಠದ ಘಟನೆ ಅಲ್ಲ, ಅಮುಕ್ತವಾದ ವೈಕುಂಠದ ಘಟನೆ ಅಂತ ಅದನ್ನ ಸ್ಪಷ್ಟ ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೆ ನಾವು ಶಾಸ್ತ್ರಗಳನ್ನ ಒಂದೇ ಯಾವುದೋ ಈ ಪೇಜ್ ಇಟ್ಕೊಂಡೇ ನಿರ್ಣಯ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಿಂದೆ ಮುಂದೆ ತಿರುಗಿ ಮುರುಗಿ ಎಲ್ಲ ಇಟ್ಕೊಂಡ್ರೆ ಅದಕ್ಕೆ ನಿರ್ಣಯ ಸಿಗತ್ತೆ. ಒಂದ್ ಕಡೆ ಹೇಳಿದ ವಿಚಾರಗಳನ್ನ ಇನ್ನೊಂದ್ ಕಡೆ ಅಪ್ಲೈ ಮಾಡ್ಕೋಬೇಕು. ಅದು ನಮ್ ಕೆಲಸ, ಅದೇ ನಮ್ದು ಹೋಮ್ವರ್ಕ್. ಒಂದ್ ಕಡೆ ಹೇಳಿದ ಮಾತ್ರಕ್ಕೆ ಅಲ್ಲೇ ಬಿಟ್ಟೇ ಇಲ್ಲಲ್ಲ. ಒಂದ್ ಕಡೆ ಎಲ್ಲಾ ಕಡೆಗೂ ಶ್ರೀಮದಾಚಾರ್ಯ ನಿರ್ಣಯ ಕೊಡ್ಲಿಕ್ಕೆ ಹೋಗಲ್ಲ. ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ, ಅದನ್ನ ಅಪ್ಲೈ ಮಾಡ್ಕೊಳ್ಳೋದು ನಮ್ ಕೆಲಸ. ಆದ್ರಿಂದಾಗಿ ಈ ರೀತಿಯಾಗಿ ಇರ್ತಕ್ಕಂಥ ಅವರನ್ನ ತಡೆದಾಗ ಅವರು ಕೋಪ ಬಂತು. ಯಾರಿಗೆ? ಸನಕಾದಿಗಳಿಗೆ ಕೋಪ ಬಂತು. ಇಂಥ ವೈಕುಂಠದ ದ್ವಾರಪಾಲಕರಾದ ನೀವು ರಜೋಗುಣ ತಮಗೊಂದು ಕೂಡಿರ್ತಕ್ಕಂಥವ್ರು ನೀವು. ಇದು ಸತ್ವಗುಣದಿಂದ ವಾಸ ಮಾಡಬೇಕಾದ ಸ್ಥಳ ಇದು. ಅಪಶನ್ ಕುಪಿತಾ ಏವಂ ಯೂಯಂ ವಾಸಂ ಚಚಾರ್ಹತಃ ರಾಜಸ್ತಮೋಭ್ಯಾಂ ರಹಿತೆ ಪಾದಮೂಲೆ ಮಧುದ್ವಿಷಃ. ಸಾಮಾನ್ಯವಾಗಿ ಜನರಲ್ಲಿ ಏನು ಇಂಟೆನ್ಷನ್ ಇರ್ತದೆ ಅಂತಂದ್ರೆ, ದೇವಸ್ಥಾನ ಅಂತಂದ್ರೆ ಅಲ್ಲೊಂದು ಸಾತ್ವಿಕವಾದ ಗುಣಗಳ ವೈಬ್ರೇಷನ್ ಇರಬೇಕು ಅಂತ. ಅಲ್ಲೇ ಸಿಟ್ಟು ಮಾಡೋದು, ಅಲ್ಲೇ ಕಳತನ, ಅಲ್ಲೇ ಆದ್ರೆ ಜನರಿಗೆ ಇಚ್ಛೆ ಆಗೋದಿಲ್ಲ. ಯಾವಾಗಲೂ ಎಲ್ಲರೂ ಅಪೇಕ್ಷೆ ಪಡೋದು ಅದನ್ನೇ. ಅಲ್ರಿ ಕಳತನ ಮಾಡ್ತಾನೆ, ಸುಳ್ತನ ಮಾಡ್ತಾನೆ ಏನಂದ್ರೆ ನಮ್ಮ ಆಫೀಸಿಗೆ ಬರ್ರಿ, ಅಲ್ಲೇ ಲಂಚ ತಗೊಳ್ತಾ ಇರ್ತೀವಿ ಅಂತ. ಯಾವಾಗ ನಮಗೆ ಎಲ್ಲಿ ಸಾತ್ವಿಕತೆ ಅನ್ನೋದನ್ನ ಅಪೇಕ್ಷೆ ಪಡ್ತೇವೋ ಅಲ್ಲೇ ವಿರುದ್ಧ ಆದ್ರೆ ಕೋಪ ಬರ್ತದೆ. ಅದಕ್ಕೆ ಹೋಗ್ಲಿಕ್ಕೆ ಇಷ್ಟವೇ ಪಡೋದಿಲ್ಲ. ಹಾಗೆ ವೈಕುಂಠಕ್ಕೆ ದೇವರ ದರ್ಶನಕ್ಕೆ ಅಂತ ಬಂದಲ್ಲಿ ಅಲ್ಲೂ VIP ಕ್ಯೂ ಮಾಡಿದ್ರೆ ನಾವೇ ಸಾಯ್ಬೇಕು ಅಂತಾರೆ. ದೇವರ ತಿರುಪತಿ ದರ್ಶನಕ್ಕೆ ಅಂತ ಹೋಗ್ತೇವೆ, ಅಲ್ಲೂ 10,000 ರೂಪಾಯಿ ಬ್ರೇಕ್ ದರ್ಶನ, VIP ದರ್ಶನನೇ ಆಗೋದಿದ್ರೆ ಏನ್ ಸಾಯೋಣ ನಾವು? ಅಲ್ಲಿ ರಜೋಗುಣ ತಮೋ ಗುಣಗಳೇ ಜಾಸ್ತಿ ಇದೆ ಅಂತ ತಿಳ್ಕೋಬೇಕು ಅಷ್ಟೇ ಬಿಟ್ರೆ. ಆದ್ರಿಂದಾಗಿ ಅದನ್ನೇ ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ಅವತ್ತು ಶಾಪ ಕೊಟ್ಟರು, ನಾವು ಶಾಪ ಕೊಡೋಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಬರ್ತೇವೆ ಅಷ್ಟೇ ಬಿಟ್ಟರೆ. ಆ ಸನಕಾದಿಗಳು ಶಾಪವನ್ನು ಕೊಡ್ತಾ ಇದ್ದಾರೆ. ಪಾಪಿಷ್ಟ ಮಾಸರಿಮ್ಯೋರಂ ಬಾಲಿಶೋ ಯಾದಮಶ್ಚತಃ ಏವಂ ಶಕ್ತೋ ಸ್ವಭಾವ ಪದಂತೋ ತೈ ಕೃಪಾಲುವಿ. ಶಾಪವನ್ನು ಕೊಡ್ತಾ ಇದ್ದಾರೆ. ನೀವು 3 ಜನ್ಮಗಳಲ್ಲಿ ಆಸುರಿ ಜನ್ಮವನ್ನು ಹೊಂದಿರಿ, ಆಸುರಿ ಸ್ವಭಾವವುಳ್ಳವರಾಗ್ರಿ ಅಂತ ಹೇಳಿ ಅವರಿಗೆ ಜನ್ಮ ಶಾಪವನ್ನು ಕೊಡ್ತಾ ಇದ್ದಾರೆ. ಶಾಪವನ್ನು ಕೊಡ್ತಾ ಇದ್ದಾಗ ಆ ಜಯ ವಿಜಯರೇ ಹಾಗಾದ್ರೆ ಅದಕ್ಕೆ ಪರಿಹಾರವನ್ನು ಹೇಳಿದ್ರು. ದೇವರ ಹತ್ರ ಶರಣಾದರು. ದೇವರು ಹೇಳ್ತಾನೆ, 3 ಜನ್ಮದಲ್ಲೂ ನಾನೇ ಬಂದು ಉದ್ಧಾರ ಮಾಡ್ತೇನೆ ಅಂತ. ಸತ್ಯಂ ವಿಧಾತಂ ನಿಜ ಭೃತ್ಯ ಭಾಷಿತಂ. ಭೃತ್ಯರು ಅಂದ್ರೆ ತನ್ನ ಭೃತ್ಯರು, ಜಯ ವಿಜಯರಿಗೆ ದೇವರು ವಾಗ್ದಾನ ಮಾಡಿದ 3 ಜನ್ಮದಲ್ಲಿ ನಾನೇ ಬಂದು ನಿಮ್ಮನ್ನ ಅನುಗ್ರಹ ಮಾಡಿ ನಿಮ್ಮನ್ನು ವಧೆ ಮಾಡಿ ಕಾಪಾಡುತ್ತೇನೆ ಅಂತ. ಅದರಿಂದಾಗಿ ಪ್ರೋಕ್ತಂ ಪುನರ್ಜನ್ಮ ಭಿರ್ವಂ ತ್ರಿಲೋಕಾಯ ಕಲ್ಪತ. ಅದರಿಂದಾಗಿ ಅವರೇ ಆ 3 ಲೋಕಗಳಲ್ಲಿ ಏನಾಗಿದ್ರು, 3 ಜನ್ಮಗಳನ್ನಿದ್ರು. ಅವರಲ್ಲಿ ಮೊದಲನೇ ಜನ್ಮವೇ ಹಿರಣ್ಯಕಶಿಪುರ್ ಜ್ಯೇಷ್ಠೋ ಹಿರಣ್ಯಾಕ್ಷೋ ಅನುಜಸ್ತತ. ಅವರಲ್ಲಿ ಹಿರಣ್ಯಕಶಿಪು ಅಣ್ಣ, ಹಿರಣ್ಯಾಕ್ಷ ತಮ್ಮ. ಅದರಿಂದಾಗಿ ಅವರಿಬ್ರು ಅವಳಿ ಮಕ್ಕಳು. ಅವಳಿ ಮಕ್ಕಳಲ್ಲಿ ಮೊದಲು ಹುಟ್ಟದವನು ತಮ್ಮ, ಎರಡನೇ ಹುಟ್ಟದವನು ಅಣ್ಣ. ಅದರಿಂದಾಗಿ ಹಿರಣ್ಯಕಶಿಪು ಜ್ಯೇಷ್ಠ, ಹಿರಣ್ಯಾಕ್ಷ ಮೊದಲು ಸತ್ತ ಆದ್ರೆ ಅವನ ತಮ್ಮ, ಹಿರಣ್ಯಕಶಿಪು ಜ್ಯೇಷ್ಠನಾದವನು. ಇವನನ್ನ ಹತೋ ಹಿರಣ್ಯಕಶಿಪುರ್ ಹರಿಣ ಸಿಂಹರೂಪಿಣ. ನರಸಿಂಹದೇವರು ಇವರನ್ನ ಕೊಂದರು. ಪರಮಾತ್ಮ ನರಹರಿ ರೂಪದಿಂದಾಗಿ ಬಂದು ಇವರನ್ನ ಕೊಂದಿದ್ದಾನೆ. ಇವರ ನಂತರದಲ್ಲಿಯೇ
ಹಿರಣ್ಯಕಶಿಪು ಇವರಲ್ಲಿ ಹಿರಣ್ಯಕಶಿಪುವಿನ ಮಗನೇ ಪ್ರಹ್ಲಾದ ಭಗವತ್ಪ್ರಿಯಂ ಜಿಗಾಂಸು ಅಕರೋನ್ನಾನಾ ಯಾತನ ಮೃತ್ಯುತಮೇ. ಈ ಪ್ರಹ್ಲಾದ ಪರಮ ಭಾಗವತೋತ್ತಮ, ಇವನನ್ನ ಕೊಲ್ಲಬೇಕು ಅಂತೇಳಿ ಅನೇಕ ಯಾತನೆಗಳನ್ನು ಕೊಟ್ಟಿದ್ದಾನೆ ಇವನು ಹಿರಣ್ಯಕಶಿಪು. ತಂ ಸರ್ವಭೂತಮಾತ್ಮಾನಂ ಪ್ರಶಂತಂ ಸಮದರ್ಶನಂ ಭಗವತ್ತೇಜಸ ಸ್ಪೃಷ್ಟಂ ನಾಪ್ನೋಶೋಕ್ನೋದ್ಧಾತು ಮುದ್ಯತೈ. ಆ ಪ್ರಹ್ಲಾದ ಅಂದ್ರೆ ಸಾಮಾನ್ಯನವನು, ಅವನು ಪರಮಾತ್ಮನ ದಾಸ. ಇವನು ಏನೆಲ್ಲ ಕಷ್ಟಕೊಟ್ಟರು ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮನನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂಥ ಒಂದು ಅದ್ಭುತವಾದ ಜ್ಞಾನದಿಂದಾಗಿ ಅದನ್ನೇ ಗೆದ್ದು ನಿಂತ ಅಂತ ಹೇಳ್ತಾ ಇದ್ರೆ, ತದಸ್ಥೋ ರಾಕ್ಷಸೋ ಜಾತೋ. ಇವರೇ ಮುಂದೆ ವಿಶ್ರವ ಋಷಿಗಳ ಮಕ್ಕಳಾಗಿ ರಾವಣ ಕುಂಭರಾಗಿ ಹುಟ್ಟಿದ್ದಾರೆ. ಇವರು ಇಲ್ಲಿ ಆಚಾರ್ಯರು ಒಂದು ಬಹಳ ಸುಂದರವಾದ ನಿರ್ಣಯವನ್ನು ಕೊಡ್ತಾರೆ. ಈ ಹಿರಣ್ಯಕಶಿಪುಗಳಾದಾಗ ಹಿರಣ್ಯಾಕ್ಷನನ್ನ ವರಾಹ ರೂಪದಿಂದ ದೇವರು ಕೊಂದ, ಹಿರಣ್ಯಕಶಿಪುವನ್ನು ನರಸಿಂಹ ರೂಪದಿಂದ ಕೊಂದ. ಅದನ್ನು ನೋಡಿದಾಗ ಅವರು ಕೊನೆಯ ಕಾಲದಲ್ಲಿ ಏನು ಸ್ಮೃತಿ ಬಂತು ಅಂತಂದ್ರೆ, ಇದು ಯಾವುದೋ ಒಂದು ಭೂತ ಬಂದ್ಬಿಟ್ಟಿದೆ ಅಂತ ತಿಳ್ಕೊಂಬಿಟ್ಟ ಇಬ್ರು. ಸಾಯುವ ಕಾಲದಲ್ಲಿ ಹಿರಣ್ಯಕಶಿಪುರ್ ಭೂತಂ ಅಮನ್ಯತ ಮೃತೋ ಹರಿಂ, ಇದು ಯಾವುದೋ ಒಂದು ಭೂತ ಅಂತ ತಿಳ್ಕೊಂಡ. ಭೂತ ಅಂತ ತಿಳಿದಿದ್ದರಿಂದಾಗಿ ಅವ್ರೇನಾಯ್ತು ಅಂತಂದ್ರೆ, ಅಥೋ ಭಯಾನಕೋ ಜಾತಃ ತತ್ರ ರಾಜಾನಮೇವ ಮತ್ವಾ ರಜೈವ ಸಂಜಾತಃ ಕೃಷ್ಣಂ ಚಕ್ರಾದಿ ಲಕ್ಷಣೈ. ಅವಾಗ ತಿಳ್ಕೊಂಡಾಗ ಅವರು ಆ ರಾಕ್ಷಸ ಯೋನಿಯಲ್ಲಿ ರಾವಣ ಕುಂಭಕರ್ಣಾಗಿ ಹುಟ್ಟಿದ್ರು. ರಾಕ್ಷಸ ಯೋನಿಯಲ್ಲಿ ಹುಟ್ಟಿದ್ರು, ಯಾವುದೋ ರಾಕ್ಷಸ ಅಂತ ತಿಳ್ಕೊಂಡಿದ್ದರಿಂದಾಗಿ ಕೊನೆಯ ಕಾಲದಲ್ಲಿ ಏನು ಸ್ಮರಣೆ ಬರ್ತದೋ ಅದೇ ಜನ್ಮ ಅಂತಾರೆ. ಎಮ್ಮೆಮ್ಮಾಪಿ ಸ್ಮರಂ ಭಾವಂ ತ್ಯಜತ್ಯಂತೆ ಕಲೇವರಂ ತಮ್ ತಮೇವೇತಿ ಕೊಂತೆಯ. ಕೊನೆಯ ಕಾಲದಲ್ಲಿ ಯಾವ ಸ್ಮೃತಿ ಬಂದ್ಬಿಡ್ತದೆ, ದೇವರ ಮೇಲೆ ಆ ರೀತಿ ರಾಕ್ಷಸ ಅಂತ ತಿಳ್ಕೊಂಡಿದ್ದರಿಂದಾಗಿ ಅವ ರಾಕ್ಷಸ ಯೋನಿಯಲ್ಲಿ ರಾವಣ ಕುಂಭಕರ್ಣಾಗಿ ಹುಟ್ಟಿದ್ರು. ರಾವಣ ಕುಂಭಕರ್ಣರಾದಾಗ ರಾಮ ಅವರನ್ನ ಬಂದು ಕೊಂದ. ಆ ಸಂದರ್ಭದಲ್ಲಿ ಆ ರಾಮನನ್ನ ಯಾರೋ ಒಬ್ಬ ದೊಡ್ಡ ರಾಜ ಇರಬೇಕು ಅಂತ ತಿಳ್ಕೊಂಡ್ರು. ಸಾಯುವಾಗ ಇವ ಯಾರೋ ಒಂದು ಭಾರಿ ಪರಾಕ್ರಮಶಾಲಿಯಾದ ರಾಜ ಅಂತ ತಿಳ್ಕೊಂಡ. ಆ ರಾಜನ ಅಂತ ಅವನಿಗೆ ಸ್ಮೃತಿ ಬಂದಿದ್ದರಿಂದ ಮುಂದಿನ ಜನ್ಮದಲ್ಲಿ ಕ್ಷತ್ರಿಯ ರಾಜನಾಗಿ ಹುಟ್ಟಿದ್ರು ಶಿಶುಪಾಲದಂತರು. ರಾಜಾನಮೇವ ಚಾಮತ್ವ ರಾಜೈವ ಸಂಜಾತ ಕೃಷ್ಟಂ ಚಕ್ರಾದಿ ಲಕ್ಷಣೈ ಮೃತಿಕಾಲೇ ಹರಿಂಚೈವ ಮತ್ವಾ ಭಕ್ತೈವ ಕೇವಲಂ. ಆದರೂ ಸಹಿತ ಮೃತಿಕಾಲೇ ಹರಿಂಚೈವ, ಈ ಶಿಶುಪಾಲದಂತವಕ್ರಾದಾಗ ಮತ್ತೇನು ತಿಳಿದಿಲ್ಲ, ಭಕ್ತಿಯಿಂದಾಗಿ ದೇವರು ಅಂತ ತಿಳಿದ್ರು. ಶಂಖಚಕ್ರ ಧಾರಣೆ ಮಾಡಿರ್ತಕ್ಕಂಥ ಪರಮಾತ್ಮನನ್ನ ಭಕ್ತಿಯಿಂದಾಗಿ ಕಂಡ್ರು, ಭಕ್ತಿ ಮುಕ್ತಿ ಕೊಡ್ತು. ಅಂದ್ರೆ ಸಾಯೋ ಕಾಲದಲ್ಲಿ ಏನ್ ಸ್ಮೃತಿ ಬರ್ತದೆ ಅದು ಬಹಳ ಮುಖ್ಯ. ಅದರಿಂದಾಗಿ ಜಡ ಭರತ ಯಾವಾಗ ಜಿಂಕೆ ಸ್ಮರಣೆ ಮಾಡಿ ಜಿಂಕೆಯಾಗಿ ಹುಟ್ಟುಬಿಟ್ಟ. ಜಿಂಕೆಯ ಜನ್ಮ ಬಂತು. ಜಿಂಕೆಯ ಜನ್ಮ ಬಂದ ಪೂರ್ವ ಜನ್ಮದ ಪುಣ್ಯದಿಂದಾಗಿ ಅವನು ಮತ್ತೆ ಅದನ್ನ ತಡೆಗಟ್ಟು ಕೊನೆಯ ಕಾಲದಲ್ಲಿ ತಾನು ಮತ್ತೆ ಸ್ಮೃತಿ ಒಳ್ಳೆ ದೇವರ ಸ್ಮೃತಿ ಬಂದಿದ್ದರಿಂದಾಗಿ ಅವನು ಮತ್ತೆ ಬ್ರಾಹ್ಮಣ ಜನ್ಮವನ್ನು ಹೊಂದಿ ಅದರಿಂದಾಗಿ ಅವನ ಸಾಧನೆಯನ್ನು ಮಾಡ್ಕೊಂಡು ಮುಂದೆ ಹೋದಂತ. ಆದ್ರೆ ಮೃತಿಕಾಲೇ ಹರಿಂಚೈವ ಮತ್ವಾ ಭಕ್ತಿಯೇ ಕೇವಲ. ಶಿಶುಪಾಲದಂತವಕ್ರಾದ ಮತ್ತೆ ಕಂಟಿನ್ಯೂಯೇಷನ್ ಇಲ್ಲ. ದೇವರ ಶಂಖಚಕ್ರ ಧಾರಣೆ ಮಾಡಿದ್ದ ಅದನ್ನ ನೋಡಿ ಇವನು ನನ್ನ ಸ್ವಾಮಿ ಅಂತ ಯಾವಾಗ ಬಂತೋ ದ್ವಾಸ್ಥೋತ್ತೋ ಹರಿಮಾವಿಷ್ಯ ಪ್ರಾಪೈವ ಮನುಜನ್ಮ ಬೇತ್ವಿದೆ ಗರುಡ ಪುರಾಣದಲ್ಲಿ ಇದನ್ನ ಹೇಳ್ತಾರೆ. ಇಂಥ ವಿಷ್ಣು ಭಕ್ತಿ ಜ್ಞಾನ ಅನ್ಯತೋ ಮುಕ್ತಿವಾಚಕ ವಿಷ್ಣೋ ಗುಣ ರಾಸ ವಚ ಶ್ರೀ ಬ್ರಹ್ಮಾದೇಸ್ತಥಾಕ್ರಮತ. ಆದ್ರಿಂದಾಗಿ ವಿಷ್ಣು ಭಕ್ತೈಶ್ಚ ತಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ ಜ್ಞಾನ ಇದ್ದರೆ ಮುಕ್ತಿ. ಬರೀ ಜ್ಞಾನ ಇದ್ರೂ ಮೋಕ್ಷ ಇಲ್ಲ. ಭಾರಿ ಶಾಸ್ತ್ರ ಇಡೀ ಸಮಗ್ರ ಸುಧಾ ಸಮಗ್ರ ಸರ್ವಮೂಲ ಕೊಟ್ಟ ಮಾತ್ರ ಪ್ರಯೋಜನ ಅಲ್ಲ, ಭಕ್ತಿ ಬೇಕು. ಜ್ಞಾನವೂ ಬೇಕು, ಭಕ್ತಿಯೂ ಬೇಕು, ಇದ್ದರೆ ಮಾತ್ರ ಮುಕ್ತಿ. ಒಂದು ಲೋಪ ಆದ್ರೂ ಮುಕ್ತಿ ಇಲ್ಲ. ಅದು ಕೇವಲ ಕಪ್ಪೆ ಒಟ್ಟುಗುಟ್ಟಂತೆ ವಾಕ್ಯಾರ್ಥ ಮಾಡ್ತಾ ಇದ್ರೆ, ಬರೀ ಜ್ಞಾನ ಇದ್ದ ಮಾತ್ರಕ್ಕೆ ಅವನು ಭಾರಿ ವಾಕ್ಯಾರ್ಥ ಮಾಡದ, ಇನ್ನೊಬ್ಬರನ್ನ ದ್ವೇಷ ಮಾಡದ, ಇನ್ನೊಬ್ಬರನ್ನ ತಾತ್ಸಾರ ಮಾಡದ ಅಂದ್ರೆ ಅದು ಭಕ್ತಿ ಅಂತ ಆಗಲ್ಲ. ಅದರಿಂದಾಗಿ ಈ ಜ್ಞಾನದಿಂದಲೇ ಮೋಕ್ಷ. ಅದರಿಂದಾಗಿ ಮೋಹನಾರ್ಥಂ ಸಮುದ್ದಿಷ್ಟ ಯಾತಾರ್ಥಿದ್ದು ಈ ರೀತಿಯಾಗಿ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ನೋಡು ಯುಧಿಷ್ಠಿರ, ಈ
ರಾವಣ ಕುಂಭಕರ್ಣರಾಗಿ ಏನು ಹುಡ್ತಾರೆ, ಇವ್ರನ್ನ ರಾಮ ಸಂಹಾರ ಮಾಡಿರ್ತಕ್ಕಂಥ ಕಥೆಯನ್ನ ಇದಾಗೋಗಿದೆ ಆಗ್ಲೇ. ನೀನು ಯಾರ ಬಾಯಿಂದ ಕೇಳೋದಕ್ಕೆ ಗೊತ್ತಾ? ಮಾರ್ಕಂಡೇಯ ಮುಖಾತ್ ಪ್ರಭೋ ಶೋಷ್ಯಸಿ, ಮಾರ್ಕಂಡೇಯರ ಮುಖದಿಂದಾಗಿ ಅವರ ಚರಿತ್ರೆಯನ್ನು ಕೇಳ್ತೀಯಾ ಅಂತ ನಾರದರು ಇನ್ನ ರಾಜಸೂಯ ಆಗಿದೆ. ಆ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಅಂದ್ರೆ ಇವ್ರು ಮುಂದೆ ವನವಾಸಕ್ಕೆ ಹೋಗ್ತಾರೆ ಅನ್ನೋದು ನಾರದರಿಗೆ ಫಿಕ್ಸ್. ಅದು ಜ್ಞಾನಿಗಳು, ಅಪರೋಕ್ಷ ಜ್ಞಾನ. ಮಾರ್ಕಂಡೇಯರ ಮುಖದಿಂದಾಗಿ ನೀನು ಮುಂದೆ ಶ್ರೋಷ್ಯಸಿ, ಭವಿಷ್ಯತ್ ಕಾಲ ಸೂಚಕವಾಗಿ ನೀವು ಮುಂದೆ ಕೇಳ್ತೀಯ. ಮಾರ್ಕಂಡೇಯರು ವನವಾಸದಲ್ಲಿದ್ದಾಗ ವನಪರ್ವದಲ್ಲಿ ಈ ಕತೆ ಬರ್ತದೆ. ಮಾರ್ಕಂಡೇಯರು ಬರ್ತಾರೆ, ದಿವ್ಯವಾದ ಎಲ್ಲ ಚರಿತ್ರೆಗಳನ್ನು ಹೇಳ್ತಾ ಈ ರಾಮನ ಚರಿತ್ರೆ, ಕೃಷ್ಣ ಚರಿತ್ರೆ ಎಲ್ಲ ಹೇಳ್ತಾರೆ. ಆಮೇಲೆ ಮುಂದೆ ವೈರಾನ ಬಂದ ತೇವೇಣ ದಾನೇನ ಮುಂದೆ ಇವರು ಶಿಶುಪಾಲ ದಂತವಕ್ರಾಗಿದ್ದಾರೆ. ಇನ್ನ ಶಿಶುಪಾಲ ಸತ್ತಿದ್ದಾನೆ, ದಂತವಕ್ರ ಮುಂದೆ ಸಾಯ್ತಾನೆ, ಯಶ್ಯತ್ತು ನಿಶ್ಚಿತ. ಆದ್ರಿಂದ ಮುಂದೆ ಸಾಯೋನಿದ್ದಾನೆ. ಆದ್ರಿಂದಾಗಿ ವೈರಪೂರ್ವಕವಾದ ಭಕ್ತಿ ಮಾಡಿದ್ರಿಂದಾಗಿ ಇವರಿಗೆ ಮುಕ್ತಿ ಆಯ್ತು ಅಷ್ಟೇ ಹೊರತು ವೈರಾನುಬಂಧ ತೀವ್ರೇಣ ಧ್ಯಾನೇನ ಅಚ್ಯುತ ಸಾಮ್ಯತಾಂ ನೀತೌ ಪುನರ್ಹರೇ ಪಾರ್ಶ್ವೇ ಜಗ್ಮತು ವಿಷ್ಣು ಪಾರ್ಶ್ವದು ಅನುಬಂಧಸ್ತು ಭಕ್ತಿ ಸ್ಯಾತ್ ಬಂಧ ಸ್ನೇಹ ಉದಾವೃತಃ ಅಂತ ಆಚಾರ್ಯ. ವೈರಾನುಬಂಧ ಭಕ್ತಿ, ಅನುಬಂಧ ಅಂದ್ರೆ ಭಕ್ತಿ, ಭಕ್ತಿಯಿಂದಾಗಿ ಅವರು ಪರಮಾತ್ಮನನ್ನ ಹೊಂದಿದ್ದಾರೆ ಅಷ್ಟೇ ಹೊರತು ವೈರಯುಕ್ತವಾದ ಭಕ್ತಿ ಅದು ನಮಗೆ ಅನುಭವಕ್ಕೆ ಸಿಗೋದಿಲ್ಲ. ನಾವೆಲ್ಲ ವೈರ ಇಟ್ಕೊಂಡು ಭಕ್ತಿಯನ್ನು ಮಾಡ್ತೇವೆ ಅಂದ್ರೆ ಅದೆಲ್ಲ ಸಾಧ್ಯ ಇಲ್ಲ. ದೇವರಲ್ಲಿ ದ್ವೇಷವನ್ನು ಮಾಡ್ತಾ ಭಕ್ತಿಯನ್ನು ಮಾಡ್ತೇವೆ ಅಂತ ನಮಗೆ ನಾವೇ ಶಬಾಷ್ಗಿರಿ ತಪ್ಕೊಂಡಾಗಲ್ಲ. ಅದು ಸ್ವಾಭಾವಿಕವಾಗಿ ನೈಸರ್ಗಿಕವಾದಿ ಯಾರಲ್ಲಿ ಇರುತ್ತದೆ ಅಂಥವರಿಗೆ ಆ ರೀತಿ ಬಂದಿರುತ್ತದಷ್ಟೇ. ಈಗ ಅನೇಕ ಪುರಂದರದಾಸರ ಕಥೆಯಲ್ಲಿ ನಾವು ಕೇಳ್ತೇವಲ್ಲ, ಒಮ್ಮೆ ಹೀಗೆ ಇರುವಾಗ ಅವರ ಮನೆಯ ಸೇವಕನಾಗಿ ಪಾಂಡುರಂಗ ವಿಠಲನೇ ಸೇವಕನಾಗಿ ಬಂದಿರ್ತಾನೆ. ಸೇವಕನ ಮಾಡದೆ ಏನೋ ಒಂದು ಅಚಾತುರ್ಯ ನಡೆದಾಗ ತಮಗೆ ತಗೊಂಡು ಅವನ ತಲೆಗೆ ಹೊಡೆದು ಬಿಡ್ತಾರೆ. ತಲೆಗೆ ಹೊಡೆದ್ರೆ ಆ ತಲೆ ಗುಬ್ಡು ಆ ಪಾಂಡುರಂಗ ದೇವರ ಮೇಲೆ ನೋಡಿರುತ್ತೆ. ಅದು ಭಕ್ತಿ ನೈಸರ್ಗಿಕವಾಗಿ ಇದ್ದು ಆದ ಅವಘಡ ಅಷ್ಟೇ. ಅಂಥದ್ದು ನಡೆದಾಗ ಅವೆಲ್ಲ ಸರಿಯಾಗತ್ತಷ್ಟೇ ಹೊರತು ನಾವೇ ಎಲ್ಲ ಸಿದ್ಧವನ್ನು ಮಾಡಿಕೊಳ್ಳಿಕ್ಕೋಲ್ಲ. ಅದರಿಂದ ಅದು ಜ್ಞಾನಿಗಳಲ್ಲಿ ಯಾವುದೋ ಒಂದು ಕರ್ಮ ವಿಶೇಷದಿಂದಾಗಿ ಪ್ರಾರಬ್ಧ ಕರ್ಮಗಳು ಭೋಗ ಮಾಡಲೇ ತಿರ್ಬೇಕು. ಇಂಥ ಜಯ ವಿಜಯರಾದರೂ ಅಷ್ಟೇ, ಯಾರಿಗಾದರೂ ಅಷ್ಟೇನೆ ಪ್ರಾರಬ್ಧ ಕರ್ಮಗಳನ್ನು ಅವರು ತೀರಿಸಲೇಬೇಕು. ಅದರ ನಿಮಿತ್ತವಾಗಿ ಅದನ್ನ ರಾಸ ಮಾಡಿಕೊಳ್ಳಿಕ್ಕೋಸ್ಕರ ಇಂಥ ಘಟನೆಗಳು ನಡೀತದೆ. ಸುಮ್ಮನೆ ಘಟನೆಗಳು ನಡೆಯೋದಿಲ್ಲ. ಅವ್ರಿಗೆಲ್ಲ ಈ ರೀತಿದು ಈ ಘಟನೆಗಳು ನಡೀಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರ ಕರ್ಮ ಕ್ಷಯ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರ ದೇವರು ಈ ಘಟನೆಯನ್ನು ಮಾಡಿಸ್ತಾರೆ. ಅದನ್ನು ಮಾಡಿಸಿ ಅದನ್ನು ಮುಗಿಸಿ ಅಲ್ಲಿ ಕ್ಲೋಸ್ ಮಾಡಿಸ್ಬಿಡ್ತಾರೆ, ಕೇಸ್ ಕ್ಲೋಸ್ ಮಾಡಿಸ್ಬಿಡ್ತಾರೆ. ಆದ್ರಿಂದಾಗಿ ದೇವರು ಇಷ್ಟು ನಾಟಕಗಳನ್ನು ಆಡಿಸ್ತಾನೆ. ಅದರಿಂದಾಗಿ ಇಂಥ ವಿದ್ವೇಷೋದ ಈ ರೀತಿಯಾಗಿ ಯುಧಿಷ್ಠಿರ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ವಿದ್ವೇಷೋದೈತೆ ಪುತ್ರ ಕಥಮಾಸಿದ್ ಮಾತ್ನಿ ಅಲ್ಲ. ಅಂತ ಪ್ರಹ್ಲಾದ ರಾಜರಲ್ಲಿ ಹಿರಣ್ಯಕಶಿಪು ಯಾಕೆ ದ್ವೇಷವನ್ನ ಮಾಡದ, ಇದನ್ನ ನಮಗೆ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಪ್ಪ, ಹೀಗೆ ಇರುವಾಗ ಏನಾಯಿತು ಅಂತಂದ್ರೆ ಒಂದ್ಸಲ ಆಗ್ಲ ನಾರದರು ಹೇಳ್ತಾ ಇದ್ದಾರೆ, ಭ್ರಾತರ್ಗೇವನಿಹಿತೆ ಹರಿಣ ಕ್ರೋಢಮೂರ್ತಿನ ಹಿರಣ್ಯಕಶಿಪೋ ರಾಜನ್ ಪರ್ಯದಪ್ಯತೃಷಾ ಶುಚ. ಹಿರಣ್ಯಕಶಿಪಿನ ವೃತ್ತಾಂತವನ್ನು ಇಲ್ಲಿ ಹೇಳಲಿಕ್ಕೆ, ಹಿರಣ್ಯಾಕ್ಷನ ವೃತ್ತಾಂತವನ್ನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ. ಯಾಕಂದ್ರೆ ತೃತೀಯ ಸ್ಕಂದದಲ್ಲಿಯೇ ಹಿರಣ್ಯಾಕ್ಷನ ವೃತ್ತಾಂತ ಬಂದೋಗಿದೆ. ಆ ಹಿರಣ್ಯಾಕ್ಷ ತಾನು ಭೂಮಿಯನ್ನ ರಸಾತಲದಿಂದ ತೆಗೆದು ತಾನು ಕಕ್ಷೆಯಿಂದ ವಿಚಲಿತನಾಗಿ ಮಾಡಿ ರಸಾದ ಚಾಪೆಯಂತೆ ಸುತ್ತಕೊಂಡು ಕೊಂಕಳಲ್ಲಿ ಇಟ್ಕೊಂಡು ಹೋಗಿದ್ದ ಅಂತ ಹೇಳ್ತಾರೆ. ಆದ್ರಿಂದಾಗಿ ಅಂಥವನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ತಾನು ವರಾಹ ರೂಪನಾಗಿ ಬಂದು ಕ್ರೋಢಮೂರ್ತಿಯಾಗಿ ಬಂದು ತಾನು ಸಂಹಾರ ಮಾಡದ ಅನ್ನೋದನ್ನ ಸಂಹಾರ ಮಾಡಿದ. ಇದೇನು ಮಾಡ್ತು, ಹಿರಣ್ಯಕಶಿಪುವಿಗೆ ಸ್ವಲ್ಪ ಆ ದ್ವೇಷವನ್ನು ಹುಟ್ಟಿಸ್ಲಿಕ್ಕೆ ಶುರು ಮಾಡ. ನನ್ನ ತಮ್ಮನನ್ನ ಇವನು ಕೊಂದಾಕಿದ್ದಾನೆ ಈ ವಿಷ್ಣು ಅಂತೇಳಿ ಪರಮಾತ್ಮನ ಮೇಲೆ ಭಯಂಕರವಾದ ದ್ವೇಷ, ಕೋಪ ಜ್ವಲಾಭ್ಯಂ ಚಕ್ಷುರ್ಭ್ಯಾಂ ನಿರೀಕ್ಷಂ ಧೂಮ್ರಂ ಅಂಬರಂ. ಭಯಂಕರವಾದ ಕೋಪದಿಂದ ಹಿರಣ್ಯಕಶಿಪು ಹೇಗೆ ಈ ದಗದಗ ಉರಿಯುವಂತ ಬೆಂಕಿ ಇರ್ತದ ಅಷ್ಟು ಕೋಪ. ಕರಾಳ ದಂಷ್ಟ್ರಾಗ್ರ್ಯ ದುಷ್ಪ್ರೇಕ್ಷಂ ಭ್ರೂಕುಟಿ ಮುಖ. ಅವನು ಭಯಂಕರ
ಮುಖ ಎಲ್ಲ ಕೆಂಡಮಂಡಲ ಮಾಡಿಕೊಂಡು ಅವನೇನ್ ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ಏನ್ ಮಾಡ್ದ? ಎಲ್ಲ ತನ್ನ ಸೈನಿಕರನ್ನು ಕರೆಸ್ದ. ಬೋಬೋ ದಾನವ ದೈತ್ಯೇಯ ದ್ವಿಮೂರ್ಧಸ್ತ್ರಕ್ಷರ ಶಂಭರ. ಅವನ ಎಲ್ಲ ಸೈನ್ಯವನ್ನ ಕರೆಸ್ತಾ ಇದ್ದಾನೆ. ಯಾರ್ಯಾರು? ದ್ವಿಮೂರ್ಧ, ತ್ರಕ್ಷ, ಶಂಭರ, ಶತವಾಹ, ಹಯಗ್ರೀವ, ನಮೂಚಿ, ಪಾಕ ಅಂತ ವಿಪ್ರಚಿತ್ತಿ, ಈಗ ಅನೇಕ ಜನ ಅವನ ಸೈನ್ಯಗಳಿತ್ತು, ಸೇನಾಧಿಪತಿಗಳಿದ್ರು. ಅವರನ್ನೆಲ್ಲ ಕರೆಸಿ ಹೇಳ್ತಾ ಇದ್ದಾನೆ, ಸಪತ್ನೈರ್ ಘಾಟಿತ ಕ್ಷುದ್ರೈ ಭ್ರಾತಾಮೇ ದೈತಾಸ್ಪೃಂ. ಈ ವಿಷ್ಣು ಪಾಶ್ಚಾತ್ಯ ಮಾಡಿದ್ದಾನೆ, ಪಕ್ಷಪಾತವನ್ನು ಮಾಡಿದ್ದಾನೆ. ಪಕ್ಷಪಾತವನ್ನು ಮಾಡಿ ನಮ್ಮವರನ್ನೆಲ್ಲ ಸದೆ ಬಡಿದು ನನ್ನ ತಮ್ಮನನ್ನು ಕೊಂದು ಇವನು ಇವತ್ತು ಈ ರೀತಿ ವ್ಯತ್ಯಾಸವನ್ನು ಮಾಡಿದ್ದಾನೆ. ಆದ್ರಿಂದಾಗಿ ಶತ್ರು ಅವನು ನಮಗೆ. ಆದ್ರಿಂದಾಗಿ ಅವನು ಸಮಪ್ರಿಯ ಸುಹೃದ್ ಬ್ರಹ್ಮನ್, ಎಲ್ಲ ಕಡೆಗೂ ಒಂದೇ ಭಾವನೆ ಇರಬೇಕಾದವನು. ತಸ್ಯ ತ್ಯಕ್ತ ಸ್ವಭಾವಸ್ಯ, ಅವನ ನಿಜವಾದ ಸ್ವಭಾವ ಏನಾಗ್ಬೇಕು ಗೊತ್ತಾ? ಎಲ್ಲರನ್ನೂ ಒಂದೇ ತರ ಕಾಣಬೇಕು. ಅವನ ಸ್ವಭಾವ ಅದು. ಹಿರಣ್ಯಕಶಿಪು ಹೇಳ್ತಾ ಇರೋದು ಅವನ ಸ್ವಭಾವ ಇದು. ಆದ್ರೆ ಆ ಸ್ವಭಾವವನ್ನು ಬಿಟ್ಟು ಇವತ್ತು ಬಾಲಕರಂತೆ ಈ ಸಣ್ಣ ಮಕ್ಕಳು ಏನ್ ಮಾಡ್ತದೆ? ಜಾಸ್ತಿ ಚಾಕ್ಲೇಟ್ ಕೊಟ್ರೆ ಇವ್ರ ಕಡೆ, ಕಡಿಮೆ ಚಾಕ್ಲೇಟ್ ಕೊಟ್ರೆ ಇವ್ರ ಕಡೆ ಒಡೋಗ್ತದಲ್ಲ. ಹಾಗೆ ಮಾಡಬಿಟ್ಟ ಇವನು. ಬಾಲಕರಂತೆ ತಾನು ಏನ್ ಮಾಡ್ತಾ ಇದ್ದಾನೆ? ಬಾಲಿಶವಾದ ಬುದ್ಧಿ ತೋರಿಸಿದ್ದಾನೆ ವಿಷ್ಣು. ಆದ್ರಿಂದಾಗಿ ಇವನನ್ನ ಸುಮ್ಮನೆ ಬಿಡಬಾರದು. ಇವನಿಗೆಲ್ಲ ಪೋಷಕರು ಯಾರು ಗೊತ್ತಾ? ದೇವತೆಗಳು. ತಸ್ಮಿನ್ ಕೂಟೇ ಹೈತೆ ನಟ್ಟೆ ಕೃಂತ ಮೂಲೆ ವನಸ್ಪತವು ವಿಟಪ ಇವ ಶುಷ್ಯಂತಿ ವಿಷ್ಣು ಪ್ರಾಣ ದಿವೋಕಸಃ. ಕೂಟೆ ಅಹಿತೇ ನಷ್ಟೇ ಅಂದ್ರೆ ಈ ವಿಷ್ಣು ಬೇರಿದ್ದಂತೆ, ಈ ದೇವತೆಗಳಲ್ಲಿ ರೆಂಬೆ ಕೊಂಬೆ ಇದ್ದಂತೆ. ಇದಕ್ಕೆ ಈ ರೆಂಬೆ ಕೊಂಬೆ ಎಲ್ಲ ನಾವು ಹಾಳು ಮಾಡ್ತಾ 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 ಮಾಡ್ತಾರೆ ಬೇರ್ ತಾನಾಗೆ ಹೋಗ್ಬಿಡ್ತದೆ. ಅದರಿಂದಾಗಿ ಈ ದೇವತೆಗಳಿಗೆ ಪೋಷಕರು ಯಾರು? ಋಷಿಗಳು. ಯಜ್ಞ ಮಾಡ್ತಾರೆ, ಹೋಮ ಕೊಡ್ತಾರೆ, ತುಪ್ಪ ಹಾಕ್ತಾರೆ, ಆಹುತಿ ಕೊಡ್ತಾರೆ. ಇವೆಲ್ಲ ತಾವದ್ಯಾದ ಭೂಯಂ ಯೂಯಂ ಬ್ರಹ್ಮಕ್ಷತ್ರ. ಒಟ್ಟೇನು ಹೇಳ್ದಾಯ್ತು ಅವನೊಂದು ಸೈಕಲ್ ಹೇಳ್ದ. ಯಜ್ಞಗಳನ್ನು ಮಾಡ್ತಾರೆ, ಬ್ರಾಹ್ಮಣರ ಯಜ್ಞವನ್ನು ಮಾಡ್ತಾರೆ, ಋಷಿಗಳ ಯಜ್ಞವನ್ನು ಮಾಡ್ತಾರೆ, ನೈವೇದ್ಯ ಹಾಕ್ತಾರೆ, ಹೋಮ ಹಾಕ್ತಾರೆ, ಅವನ ಮಾಡ್ತಾರೆ. ಅದರಿಂದ ದೇವತೆಗಳು ಪೋಷಕರಾಗ್ತಾರೆ. ದೇವತೆಗಳು ಪೋಷಣೆ ಹೊಂದಿದ್ರೆ ವಿಷ್ಣು ಸಂತೋಷ ಪಡ್ತಾನೆ. ಇದೇ ಅವನಿಗೆ. ಆದ್ರಿಂದಾಗಿ ನಾವೇನ್ ಮಾಡಬೇಕಾಗಿದೆ? ಇವರಿಗೆಲ್ಲ ತೃಪ್ತಿಪಡಿಸುವಂತ ಈ ಬ್ರಾಹ್ಮಣರನ್ನ, ಇವರ ದೇವಸ್ಥಾನ, ಇವ್ರದೆಲ್ಲ ಹಾಳು ಮಾಡ್ಬಿಡೋಣ. ನಾವು ಅಲ್ಲಿವರೆಗೂ ಹೋಗೋದು ಬೇಡ. ಇಲ್ಲಿಂದ ಬೇರನ್ನು ಒಂದೇ ಸಲ ತೆಗಿಯಕ್ ಹೋಗಲ್ಲ. ಗಿಡ ತೆಗಿಯೋರು, ಮರ ಕಡಿಯೋರು ಏನ್ ಮಾಡ್ತಾರೆ? ಒಂದೇ ಸಲ ಬೇರೆ ಡಮ್ ಅಂತ ತೆಗೆದು ಬಿಡ್ತಾರ? ತೆಗಲ್ಲ. ರೆಂಬೆ ಕುಂಬೆ ಎಲ್ಲ ಕಡಿದು ಕಾಂಡ ಒಂದು ಬಿಟ್ಕೊಂಡು ಆಮೇಲೆ ಕಾಂಡವನ್ನು ಕಡಿದು ಆಮೇಲೆ ಬೇರನ್ನು ಕಿತ್ತಾಕ್ತಾರೆ. ಹಾಗೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದ. ಅವನ ಐಡಿಯಾ ಏನು? ವಿಪ್ರಯಜ್ಞಾದಿ ಮೂಲಂತೂ ಹರಿರಿತ್ಯಾಸುರಂ ಮತಂ. ಅಂದ್ರೆ ದೇವರ ಸಂತೋಷ ಪಡಿಸ್ಲಿಕ್ಕೆ, ದೇವರು ಅವನಿಗೆ ಬಲ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ವಿಪ್ರರು ಮಾಡತಕ್ಕಂಥ ಯಜ್ಞಾದಿಗಳು, ಬ್ರಾಹ್ಮಣರು ಮಾಡತಕ್ಕಂಥ ಯಜ್ಞ ಹವನಾದಿಗಳೇ ಪರಮಾತ್ಮನಿಗೆ ಶಕ್ತಿಯನ್ನು ತಂದ್ಕೊಡೋದು ಅಂತ ಅವನ ತಲೆ ಒಳಗೆ. ಇದು ಇದಕ್ಕೆ ಆಚಾರ ನಿರ್ಣಯವನ್ನು ಕೊಡ್ತಾರೆ. ಈ ರೀತಿ ಯಾವ್ದು ಚಿಂತನೆ ಮಾಡ್ತಾರೋ ಅದು ಅಸುರ ಮತ. ಹರಿರೇವ ಹಿ ಸರ್ವಸ್ಯ ಮೂಲಂ ಸಮ್ಯಕ್ ಮತೋ. ಹರಿಯೇ ಎಲ್ಲದಕ್ಕೂ ಮೂಲ ಅಂತ ಯಾರು ತಿಳಿತಾರೋ ಅದೇ ನಿಜವಾದ ಸತ್ಯವಾದ ಮತ. ಇವತ್ತು ನಮ್ಗೆ ಹಂಗೆ ಆಗಿರೋದು. ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಬ್ರಾಹ್ಮಣರು ಅಂತಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಇವರು ಹೊಟ್ಟೆ ಪೋಣಿಸ್ಕೊಳ್ಳೋರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಕೆಲವರು. ಅದನ್ನೆಲ್ಲ ನಾವು ಕಬ್ಜಾ ಮಾಡಿಬಿಟ್ರೆ ಇವರು ಬಾಯಿ ಮುಚ್ಕೊಂಡಿರ್ತಾರೆ ಅಂತ ಅವರಿಗೆ ನೈಸರ್ಗಿಕವಾದ ಬಲದ ಗೊತ್ತಿಲ್ಲ. ಆದ್ರಿಂದಾಗಿ ಇವರಿಗೆಲ್ಲ ಮೂಲವಾಗಿರ್ತಕ್ಕಂಥ ಎತ್ರ ದ್ವಿಜಾಗಾವ ವೇದ ವರ್ಣಾಶ್ರಮ ಕ್ರಿಯಾ, ಇವತ್ತು ಅದನ್ನೇ ಮಾಡ್ತಾವ್ರದು. ದೇವಸ್ಥಾನಗಳನ್ನ ಕಸ್ಕೊಂಡ್ರು, ವಿದ್ಯಾ ಪರಂಪರೆಗಳನ್ನು ಕಸ್ಕೊಂಡ್ರು, ಎಲ್ಲ ಮಾಡಿ ಅವರನ್ನ ತಮ್ಮ ಹಿತೋಟಿಯಲ್ಲಿಡ್ಕೊಂಡು ದೇವಸ್ಥಾನದ ಹಣಗಳನ್ನೆಲ್ಲ ತಾವು ತಮ್ಮ ಬೊಕ್ಕಸಕ್ಕೆ ತುಂಬಿಸ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಇದನ್ನ ಹಿರಣ್ಯಕಶಿಪು ಮಾಡಿದ್ದೆ ಅವತ್ತೆಲ್ಲ.
ಆದ್ರಿಂದ ಎತ್ರ ಎತ್ರ ದ್ವಿಜಾಗಾವ, ಎಲ್ಲಿ ಬ್ರಾಹ್ಮಣರು, ಎಲ್ಲಿ ಗೋಗಳು, ಎಲ್ಲಿ ವೇದ, ಎಲ್ಲಿ ವರ್ಣಾಶ್ರಮ ಕ್ರಿಯೆಗಳು ನಡೀತದೋ, ಎಲ್ಲಿ ಎಲ್ಲಿ ಜನರು ಸೇರ್ತಾರೋ, ಎಲ್ಲಿ ಪುರಾಣ ಪಾಠ ಪ್ರವಚನ, ಎಲ್ಲಿ ಉದ್ಯಾನಗಳಲ್ಲಿ ಎಲ್ಲ ನಡೀತದೋ ಅದೆಲ್ಲವನ್ನು ಹಾಳು ಮಾಡ್ರಿ ಅಂತೇಳಿ ತನ್ನ ಸೇನೆಯಕರಿಗೆಲ್ಲ ಆಜ್ಞೆಯನ್ನು ಹಿರಣ್ಯಕಶಿಪು ಮಾಡ್ದ. ಅವನ ಹೆಸರೇ ಹಿರಣ್ಯಕಶಿಪು. ಬಂಗಾರದ ಮಂಚ ಅವನು, ಬಂಗಾರದ ಮಂಚದ ಮೇಲೆ ಮಲಗೋನಂತವನು. ಅದರಿಂದಾಗಿ ಕಶಿಪು ಅಂದ್ರೆ ಮಂಚ ಅಂತ. ಅವನ ಸೇನೆಯವರೆಲ್ಲ ಎಲ್ಲವನ್ನು ತೆಗೆದುಕೊಂಡ್ರು. ಎಲ್ಲ ದೊಡ್ಡ ದೊಡ್ಡ ಗುರಾಣಿ, ಖಡ್ಗ, ಖೇಟ ಎಲ್ಲ ತೆಗೆದುಕೊಂಡು ಕೇಚಿತ್ ಕನಿತ್ರೆ ವಿದ್ರುವಿ ಸೇತು ಪ್ರಾಕಾರ ಗೋಪುರಾನ್, ದೇವಸ್ಥಾನಗಳನ್ನು ಹಾಡ್ಲಿಕ್ಕೆ ಶುರು ಮಾಡೋದ್ರಂತೆ. ನೋಡಿ, ಅವನು ಗಜ್ನಿ, ಮಹಮ್ಮದ್ ಇವರೆಲ್ಲ ಅದನ್ನೇ ಮಾಡಿದ್ದು ಮೊದಲು. ಮುಸಲ್ರು ಅವ್ರು ಯಾರು ಇವರೆಲ್ಲ ಇದ್ರಲ್ಲ, ಮಹಮ್ಮದ್ ಗಜ್ನಿ ಇತ್ಯಾದಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ಮಾಡಿದ್ದೇನು ದೇವಸ್ಥಾನಗಳನ್ನು ಧ್ವಂಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದೇ ತರ ಅವನು ಹಿರಣ್ಯಕಶಿಪು ಎಲ್ಲ ಸಂತತಿಗಳೇ ಅವರೆಲ್ಲ. ಆದ್ರಿಂದ ಈ ರಾಜಾದಿಟ್ಟಾನಂಪುರಂ ಗ್ರಾಮ ಬಹು ಜನರು ವಾಸ ಮಾಡತಕ್ಕಂಥ ಗೋಪಾಲಗಳನ್ನ, ಗೋಮಾಳಗಳನ್ನ, ದೇವಸ್ಥಾನಗಳನ್ನ, ಮುನಿಗಳು ಆಶ್ರಮ ಮಾಡುವಂತ ಆಶ್ರಮಗಳನ್ನ, ಉದ್ಯಾನಗಳನ್ನ, ಕ್ಷೇತ್ರಗಳನ್ನ, ಎಲ್ಲ ಕ್ಷೇತ್ರಗಳನ್ನ, ಇದಕ್ಕೆ ವ್ಯಾಸತತ್ವಜ್ಞರು ಬರೀತಾರೆ ಕ್ಷೇತ್ರ ಅಂದ್ರೆ ಶ್ರೀಮುಷ್ಣಾದಿ ಕ್ಷೇತ್ರಗಳನ್ನ ಅಂತ ಬರೀತಾರೆ. ಶ್ರೀಮುಷ್ಣಾದಿ ಕ್ಷೇತ್ರಗಳನ್ನ ಹಾಳು ಮಾಡ್ಲಿಕ್ಕೆ ಶುರು ಮಾಡೋದು. ಯಾಕಂದ್ರೆ ಶ್ರೀಮುಷ್ಣದಲ್ಲೂ ವರಾಧಿಕಾರಿ ಇದ್ದಾರೆ. ಆದ್ರಿಂದ ಅದು ಅವ್ರ ಅಣ್ಣಂಗೆ ಅವ್ರ ತಮ್ಮಂಗೆ ಇದ್ ಮಾಡಿದ್ದು ಅಂತ ಅದನ್ನ ಈ ರೀತಿಯಾಗಿ ಅನೇಕ ವಿಧವಾಗಿ ದೇವಸ್ಥಾನ, ಯಜ್ಞ ಇವನ್ನೆಲ್ಲ ನಾಶ ಮಾಡಿ 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 ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪುರ ಸಂಪರಿತ್ಯ ದುಃಖಿತ ಕೂತಂ, ಇಷ್ಟೆಲ್ಲ ಮಾಡ್ದ. ಇದನ್ನು ಮಾಡಿ ಭೂಮಿ ಚೇರು ಕುಲಕ್ಷಿತ, ಅದನ್ನು ನೋಡಿ ದೇವತೆಗಳೆಲ್ಲ ಏನ್ ಮಾಡಿದ್ರಂತೆ, ಲೋಕಪಾಲಕರಿಗೆಲ್ಲ ಬಹಳ ಬೇಸರ ಆಗಿ ಅವನು ಸ್ವರ್ಗದವರೆಗೂ ಆಕ್ರಮಣ ಮಾಡ್ಲಿಕ್ಕೆ ಶುರು ಮಾಡ್ದ. ಅದನ್ನೆಲ್ಲ ನೋಡಿ ದೇವತೆಗಳೆಲ್ಲ ತಾವು ಅದೃಶ್ಯರಾಗಿ ಲೋಕಗಳಲ್ಲಿ ಸಂಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಮಾಡಬೇಕು, ಅವರಿಗೆ ಯಜ್ಞದ ಆಹುತಿಗಳಿಲ್ಲ. ನಿಜ ಕೃಷ್ಣ ಗೀತೆಯಲ್ಲಿ ಹೇಳಿದೇನೆ, ದೇವಾನ್ ಭಾವಯಜಾನೇನ ತೇ ದೇವ ಭಾವಯಂತು ನಃ ಪರಸ್ಪರಂ ಭಾವಯಂತ ಶ್ರೇಯ ಪರಮವಾಪ್ಸ್ಯತ ಅಂತ ಇದೆ ನಿಜ. ಮುಂದಿನ ಶ್ಲೋಕದಲ್ಲಿ ತೈರ್ದತ್ತಾನ ಪ್ರದಾಯಭ್ಯೋ ಭುಂಕ್ತೆ ಸ್ಥೇನೇವ ಸಹ ಅಂತಲೂ ಕೃಷ್ಣ ಹೇಳಿದ್ದಾನೆ. ಅದನ್ನಾಗಿ ದೇವತೆಗಳು ನಮ್ಮಿಂದಾಗಿ ಪುಷ್ಟಿ ಹೊಂದೋದಿಲ್ಲ. ಅವರು ಕೊಟ್ಟ ಪದಾರ್ಥವನ್ನು ಅವರಿಗೆ ಕೊಟ್ಟೆ ನಾವು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕಷ್ಟೇ ಹೊರತು ನಮ್ಮಿಂದಾಗಿ ಪೋಷಣೆ ಅಂತ ಇಲ್ಲ. ಎಲ್ಲದಕ್ಕೂ ಮೂಲ ಹರಿ ಇದ್ದಾನೆ. ಅದರಿಂದಾಗಿ ಅದೇ ನಿಜವಾದ ಮತ ಅನ್ನೋದನ್ನ ಆಚಾರ್ಯರು ನಿರ್ಣಯವನ್ನು ಮಾಡಿಕೊಟ್ರು. ಅದರಿಂದಾಗಿ ಈ ರೀತಿಯಾಗಿ ಮಾಡದ. ಆಮೇಲೆ ಹಿರಣ್ಯಕಶಿಪು ತನ್ನ ತಮ್ಮನಾದವನಿಗೆ ಅವ್ರಿಗೆಲ್ಲ ಧರ್ಮೋದಕಾದಿಗಳನ್ನು ಕೊಟ್ಟನಂತೆ. ಕೃತ್ವಾ ಕಟೋದಕಾದೀನಿ ಭ್ರಾತೃಪುತ್ರಾನ್ ಸಾಂತ್ವಯಿತ. ಅವನು ತನ್ನ ತಮ್ಮನಿಗೆ ಧರ್ಮೋದಕ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅವನ ಮಕ್ಕಳು ಯಾರಿದ್ದಾರೆ, ಶಕುನಿ, ಹಿರಣ್ಯಾಕ್ಷನ ಮಕ್ಕಳು ಶಕುನಿ, ಶಂಬರ, ದೃಷ್ಟ, ಭೂತ ಸಂತಾಪನ, ವೃಕ, ಕಾಲನೇಮಿ, ಮಹಾಭಾಗ ಇವರಿಗೆಲ್ಲರಿಗೂ ಸಹಿತ ಸಾಂತ್ವನವನ್ನು ಹೇಳದ್ನಂತೆ. ಕಟೋದಕಂ ಅಂತಂದ್ರೆ ಧರ್ಮೋದಕ ಅಂತ ಅರ್ಥ. ಆ ಧರ್ಮೋದಕಗಳನ್ನು ಕೊಟ್ಟು ಇವನ್ನೆಲ್ಲ ಮಾಡಿ ಅವರಿಗೆಲ್ಲ ಹೇಳಿದ್ದಾರಂತೆ ಅಂತ ಹೇಳ್ತಾ ಇದ್ದಾರೆ. ಈ ಕಾಲನೇಮಿಯೇ ಮುಂದೆ ಕಂಸನಾಗಿ ಹುಟ್ಟಿರೋದು. ಹಿರಣ್ಯಾಕ್ಷನ ಮಗ. ಇವನಿಗೆ ಒಂದು ಇವರುಗಳಿಗೆ ಈ ಹಿರಣ್ಯಾಕ್ಷನ ಮಕ್ಕಳಿಗೆ ಒಂದು ಶಾಪದ ವೃತ್ತಾಂತ ಎಲ್ಲ ಇಲ್ಲೇ ದಶಮಸ್ಕಂದದಲ್ಲೆಲ್ಲ ಬರ್ತದೆ. ಅವರು ತಮ್ಮ ಈ ಕಾಲನೇಮಿ ಕಂಸ ಅಲ್ವಾ, ಅವರ ಕೈಯಿಂದಲೇ ಸಾಯಬೇಕು ಅನ್ನಲಿಕ್ಕೆ ಅವರ ತಂದೆಯ ಕೈಯಿಂದಲೇ ಹಿರಣ್ಯಕಶಿಪು ಒಂದು ಶಾಪವನ್ನು ಕೊಟ್ಟಿರ್ತಾನೆ. ಅಂದ್ರೆ ಇವರಿಗೆ ಒಬ್ಬ ಈ ಮರೀಚಿಯ ಮಕ್ಕಳು ಒಮ್ಮೆ ಅಸಿತ ದೇವಲ ಅಂತ ಋಷಿಗಳನ್ನ ಹಾಸ್ಯ ಮಾಡ್ತಾರೆ. ಅವರ ದೇಹ ಕೃಶವಾಗಿರ್ತದೆ. ಅವರನ್ನ ಬ್ರಹ್ಮದೇವರ ಮಗ ಮರೀಚಿಗೆ 6 ಜನ ಮಕ್ಕಳು. ಅವರು 6 ಜನ ಮಕ್ಕಳು ಒಂದು ಸಲ ಈ ಅಸಿತ ದೇವರ ಅಂತ ಋಷಿಗಳನ್ನ ಹಾಸ್ಯ ಮಾಡಿಬಿಡ್ತಾರೆ. ಅವ್ರ ದೇಹ ಕೃಶವಾಗಿದ್ದನ್ನು ನೋಡಿ ನೀವು ಕಾಮಜ್ವರದಿಂದಾಗಿ ಕೃಶರಾಗಿದ್ದೀರಾ ಅಂತ ಹಾಸ್ಯ ಮಾಡಿದಾಗ ಅವರು ಶಾಪವನ್ನು ಕೊಡ್ತಾರೆ, ನೀವೆಲ್ಲರೂ ದೈತ್ಯೋನಿಯಲ್ಲಿ ಹುಟ್ಟ್ರಿ ಅಂತ. ಆ ದೈತ್ಯೋನಿಯಲ್ಲಿ ಹುಟ್ಟ್ರಿ ಅಂತ ಹೇಳಿದಾಗ ಅವರು ದೈತ್ಯೋನಿಯಲ್ಲಿ ಹುಟ್ಟಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ
6 ಜನ ಈ ಹಿರಣ್ಯಾಕ್ಷನ ಮಕ್ಕಳಾಗಿ ಅದರೊಳಗೆ ಅವರು ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಅವ್ರು 6 ಜನ ಮತ್ತೇನ್ ಮಾಡ್ತಾರೆ ಅಂತಂದ್ರೆ ಈ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡ್ಬಿಡ್ತಾರೆ, ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕೇಳ್ತಾರೆ. ಅವಾಗ ಹಿರಣ್ಯಕಶಿಪು ಸಿಟ್ಟು ಬರುತ್ತೆ, ನಾನು ಆಡಳಿತ ನಡೆಸುವಾಗ ನನ್ನನ್ನು ಬಿಟ್ಟು ಬೇರೆ ಅವರನ್ನು ಕುರಿತು ವರ ಕೇಳ್ತೀರಾ ಅಂತೇಳಿ ಶಾಪ ಕೊಡ್ತಾನ ಅವ್ರಿಗೆ. ಏನಂತ ಕೊಡ್ತಾನೆ ಅಂತಂದ್ರೆ, ನೀವು 6 ಜನನು ನಿಮ್ಮ ತಂದೆಯಿಂದಲೇ ಮೃತರಾಗುವಂತೆ ಆಗ್ಲಿ ಅಂತ ಹೇಳಿ ಕೊನೆಗೆ ಆ ಕಾಲನೇಮಿ ಕಂಸನಿಂದಲೇ ಅವರೆಲ್ಲರೂ ಮೃತರಾಗುವಂತೆ ಆಗ್ತದೆ ಅನ್ನೋದನ್ನ ಒಂದು ವೃತ್ತಾಂತ ದಶಮಸ್ಕಂದದಲ್ಲಿ ಬರ್ತದೆ. ಹೀಗೆ ಇರುವಾಗ ಮುಂದೆ ಈ ರೀತಿಯಾಗಿ ಹಿರಣ್ಯಕಶಿಪು ಅವರ ಮಕ್ಕಳಿಗೆಲ್ಲ ಸಮಾಧಾನವನ್ನು ಮಾಡಿ ಅನೇಕ ಹಿತದ ಮಾತುಗಳನ್ನು ಹೇಳ್ತಾನೆ. ಅವರು ಹಿರಣ್ಯಾಕ್ಷನ ಹೆಂಡತಿ ಋಷಭಾನು ಅಂತ, ಅವನ ಹೆಂಡತಿ ಅವನ ಮಕ್ಕಳಿಗೆಲ್ಲ ಹೇಳ್ಬೇಕಲ್ಲ, ಸಾಂತ್ವನ ಹೇಳ್ಬೇಕಲ್ಲ, ಹೇಳ್ತಾನೆ. ಅದ್ಭುತವಾದ ಸಾತ್ವಿಕವಾದ ಮಾತುಗಳನ್ನು ಹೇಳ್ತಾನೆ. ಅದ್ಭುತವಾದ ಸಾತ್ವಿಕವಾದ ಮಾತುಗಳು ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಇರ್ತದೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತಲ್ಲ, ಹಂಗೆ ಹಿರಣ್ಯಕಶಿಪುವಿನ ಬಾಯಲ್ಲಿ ಅದು ಯಾಕೆ ಅಂದ್ರೆ ಅವನಲ್ಲಿರ್ತಕ್ಕಂಥ ಚೇತನ, ಸಾತ್ವಿಕ ಚೇತನದಿಂದಾಗಿ ಅವನು ನೋಡಪ್ಪ, ಎಲ್ಲರೂ ಜಗತ್ತನ್ನು ಒಂದ್ ದಿವಸ ಹೋಗ್ಲೇಬೇಕು, ಯಾತ್ರಿಕರಂತೆ ಸೇರ್ತೇವೆ, ನಮ್ ಕೆಲಸ ಆದ್ಮೇಲೆ ಹೊರಟೋಗ್ತೇವೆ, ಹೀಗೆಲ್ಲ ಹೇಳ್ತಾ ಇದ್ದೇನೆ. ಪರಮಾತ್ಮ ನಮ್ಮನ್ನ ಈ ರೀತಿಯಾಗಿ ನೋಡ್ತಾನೆ. ಅನೇಕ ವಿಧವಾಗಿ ಮಾತುಗಳನ್ನೆಲ್ಲ ಸಂಭವಚ್ಚ ವಿನಾಶಚ್ಚ ಶೋಕಚ್ಚ ವಿಧಾ ಸ್ಮೃತ ಅವಿವೇಕಶ್ಚ ಚಿಂಚಾತ ವಿವೇಕ ಸ್ಮೃತೇವಚ. ನೋಡಪ್ಪ, ಇವೆಲ್ಲ ವಿನಾಶ, ಚಿಂತೆ ಇವೆಲ್ಲವೂ ಪರಮಾತ್ಮ ಕೊಡ್ತಕ್ಕಂಥದ್ದು ಎಂಬುದಾಗಿ ಅನೇಕ ವಿಧವಾಗಿ ಹೇಳ್ತಾ ಇದ್ದಾನೆ. ನೋಡು, ಈ ರೀತಿ ಹೇಳುವಾಗ ಅವನು ನೋಡು, ನಾನು ಹಿಂದೆ ಒಂದು ತತ್ವೋಪದೇಶವನ್ನು ಹೇಳ್ತಾನೆ. ಅದಕ್ಕೆ ಆಚಾರ್ಯ ಅಂತರ್ ಹಿರಣ್ಯಕಾದೀನಾಂ ಭಕ್ತಿರಸ್ತೇವ ಕೇಶವೇ. ಹಿರಣ್ಯಾಕ್ಷರನ ಭಕ್ತಿ ಇರೋದ್ರಿಂದಾಗೆ ಅಸುರಾವೇಶಸ್ತತ್ವನ್ಯಾನ್ ಹರಿ ಸ್ತೋತ್ರಂ ದುಷಂತಿ ಚ. ಅವರಿಗೆ ಒಳಗಡೆ ಇದ್ದಿದ್ರಿಂದಲೇ ಈ ಎಲ್ಲ ತತ್ವೋಪದೇಶಗಳು ಬರ್ತಾ ಇದೆ ಅಂತ ಅವ್ರಿಗೆ ಹೇಳುವಾಗ ಇದಕ್ಕೊಂದು ಇತಿಹಾಸ ಹೇಳ್ತೇನೆ, ಒಂದು ಕತೆ ಹೇಳ್ತಾನೆ. ಹಿರಣ್ಯಕಶಿಪು ನೋಡು, ಹಿಂದೆ ಸುಯಜ್ಞ ಅಂತ ಒಬ್ಬ ರಾಜ ಇದ್ದ. ಅವನು ಹೋರಾಡುವಾಗ ಮೃತನಾದಾಗ ಅವನ ಹೆಂಡತಿ ಎಲ್ಲ ಮಕ್ಕಳು ಬಂದು ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ರು. ಜೋರಾಗಿ ಅಳಿಬಾರ್ದು, ಇನ್ಯಾರು ನಮಗೆ ವಿಧಾತೃವಾದ ಬ್ರಹ್ಮನೇ ಈ ರೀತಿ ಅಣಿಬಾರಬಾರ್ದು, ನಮಗೆ ಯಾರು ದಿಕ್ಕು, ಹಂಗೆ ಹಿಂಗೆ ಅಂತ ಎಲ್ಲ ವಿಚಿತ್ರವಾಗಿ ಪ್ರಲಾಪನೆಯನ್ನು ಮಾಡುವಾಗ ಸಾಕ್ಷಾತ್ ಯಮನೇ ಅವರನ್ನ ಬಾಲಕ ರೂಪದಲ್ಲಿ ಬಂದಂತೆ. ಸಾಕ್ಷಾತ್ ಯಮದೇವರು ಬಾಲಕ ರೂಪದಿಂದ ಬಂದು ಅವರಿಗೆ ಉಪದೇಶ ಕೊಟ್ಟನಂತೆ, ಸುಯಜ್ಞನ ಹೆಂಡತಿಯರಿಗೆ. ಅದನ್ನೇ ಹಿರಣ್ಯಕಶಿಪು ಹೇಳ್ತಾ ಇದ್ದಾನೆ ಇವರಿಗೆಲ್ಲ. ಅಲ್ಲಿ ಯಮಧರ್ಮರಾಜ ಏನ್ ಹೇಳ್ತಾ ಇದ್ದಾನಂತೆ, ಅಹೋ ವಿಧಾತ್ರ ಅಕುರ. ಅದನ್ನ ಹೇಳುವಾಗ ಏನೇನು ಹೇಳ್ದ ಯಮರಾಜ, ಅವನು ಹೇಳ್ತಾನಂತೆ, ನೋಡ್ರಮ್ಮ ಸಾಕು, ಇಷ್ಟೆಲ್ಲ ಸೂರ್ಯಾಸ್ತ ಆಗೋಗುತ್ತೆ, ಅಷ್ಟೊಳಗೆ ದೇಹ ದಾನ ಆಗ್ಬೇಕು ಅಂತ ಎಲ್ಲ ಹೇಳಿದ್ರು. ಏನ್ ಹೇಳಿದ್ರು ಅವ್ರ ಹೆಂಡತಿಯರು ಕೇಳ್ತಾ ಇರ್ಲಿಲ್ಲಂತೆ. ಅದನ್ನ ನೋಡಿ ಯಮಧರ್ಮರಾಜ ತಾನೇ ಬಾಲಕನ ರೂಪದಲ್ಲಿ ಬಂದು ಅನೇಕ ಮಾತುಗಳನ್ನು ಹೇಳ್ತಾನೆ. ಅದರೊಳಗೆ ಅವನು ಚಿಕ್ಕ ವಯಸ್ಸೆ ಬಾಲಕನಾಗಿ ಬಂದು ಅವನು ಹೇಳ್ತಾನೆ, ಇವರು ವಯಸ್ಸಿನಲ್ಲಿ ದೊಡ್ಡವರಷ್ಟೇ, ಆದ್ರೆ ನಾನೇ ಜ್ಞಾನದಲ್ಲಿ ಅಧಿಕ ಅಂತ ಅವ್ರಿಗೆಲ್ಲ ಹೇಳ್ತಾನಂತೆ. ಹೇಳ್ತಾ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಅಹೋ ವಯಂ ಧನ್ಯತಮ ಯದತ್ರ ತ್ಯಕ್ತಪಿತುಭ್ಯಾಂ ನ ವಿಚಿಂತಯಾಮಃ ಅಭಕ್ಷಮಾಣ ಬಲಾರುಕಾದಿವಿ ಸರಕ್ಷಿತಾ ರಕ್ಷಿತಿಯೋ ಹಿ ಗರ್ಭೇ. ಅದ್ಭುತವಾದ ಭಾಗವತದ ಮಾತು. ಅಹೋ ವಯಂ ಧನ್ಯತಮ ಯದತ್ರ, ನಾನೇ ಧನ್ಯನು ಅಂತನಂತ ಹುಡುಗ. ನನ್ನ ತಂದೆ ತಾಯಿಗಳು ನನಗೆ ಚಿಕ್ಕವರಿರುವಾಗ ಕಾಡಿನಲ್ಲಿ ಬಿಟ್ಟರು, ಆದರೂ ನಮಗೆ ಯಾವ ತೋಳಗಳು ಪ್ರಾಣಿಗಳು ಪಕ್ಷಿಗಳು ಯಾವುದೂ ನನ್ನನ್ನು ತಿನ್ನಲಿಲ್ಲ. ನನಗೊಂದು ವಿಶ್ವಾಸ ಇತ್ತು, ಏನು ಅಂತಂದ್ರೆ ಸರಕ್ಷಿತ ರಕ್ಷಿತ ಯೋ ಹಿ ಗರ್ಭೆ. ಯಾರು ನನ್ನನ್ನು ಗರ್ಭದಲ್ಲಿ ರಕ್ಷಣೆ ಮಾಡಿರ್ತಾರೋ ಅವರೇ ನನ್ನನ್ನ ಮುಂದೆ ರಕ್ಷಣೆ ಮಾಡ್ತಾರೆ ಅನ್ನುವಂತ ದೃಢವಾದ ವಿಶ್ವಾಸ ನನಗಿತ್ತು ಅನ್ನುವಂತ ಅನೇಕ ಮಾತುಗಳನ್ನ ಅವನು ಯಮಧರ್ಮರಾಜ ಬಾಲಕನ ರೂಪದಿಂದಾಗಿ ಅವರಿಗೆ ಇನ್ನೂ ಅದು ಅನೇಕ ಮಾತುಗಳಿದೆ. ಆಗಲ್ಲ 8ರವರೆಗೂ ಮುಗಿಸ್ಲಾ?
ಸಮಯ ಇದೆ, 8 ಗಂಟೆ ಮುಗಿಸ್ತಾನೆ, ಪರವಾಗಿಲ್ವಾ? 8 ಗಂಟೆ ಮುಗಿಸ್ತಾನೆ ಆಗಲಿ ಸರ್. ಆಗ ಹೇಳುವಾಗ ಈ ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಅಭಕ್ಷಮಾನ ಬಲಾವಕದ ನೋಡು, ಸಣ್ಣ ಮಗು ರಕ್ಷಣೆಗೋಸ್ಕರ ಏನ್ ಮಾಡ್ಕೊಳ್ಳಿಕ್ ಸಾಧ್ಯ? ಕನಕದಾಸರು ಹೇಳ್ತಾರಲ್ಲ, ತಲ್ಲರಿಸದಿರು ಖಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರಾರು, ಪುಟ್ಟಿಸದ ಸ್ವಾಮಿ ತಾನು ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ ಅಂತ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರೇ ಯಾರು? ಪಡೆದ ಜನನಿಯು ತೆರದಿ ಸ್ವಾಮಿ ಹೊಣೆಗೈಡಾಗಿ ಬಿಡದೆ ರಕ್ಷಿಸಿದವರಿಗೆ ರಕ್ಷಿಸಿದನಿಗೆ ಸಂದೇಹ ಬೇಡ. ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರವಿತ್ತವರು ಯಾರು? ಬಲ್ಲಿದನು ಕಾಗೆ ನೆಲೆಯ ಆದಿಕೇಶವರಾಯ ಎಲ್ಲರನ್ನು ಸಲಹವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರೋ ಖಂಡ್ಯ ತಾಳು ಮನವೇ ಅಂತ. ಯಾರು ಕಪ್ಪೆ ಕಲ್ಲೊಳಗಿರ್ತದೆ, ಕಲ್ ಸೈಡಲ್ಲಿ ಇರ್ತದೋ ಹಂಗೆಲ್ಲ ಅನ್ಕೊಂಡಿರ್ತೀವಿ. ಬೇಲೂರು ಜಕಣಾಚಾರ್ಯದ ಕಥೆ ಎಲ್ಲ ಕೇಳಿರ್ತೀರಿ. ಅವರ ಅಪ್ಪ ಮಗನೋ ಏನೋ, ಅದು ಸರಿಯಾಗಿ ನಮಗೆ, ಒಂದು ವಿಗ್ರಹವನ್ನು ಕೆತ್ತಿದ್ರೆ ಆ ವಿಗ್ರಹ ಸರಿ ಇಲ್ಲ ಅಂತ ಹೇಳಿದ್ರಂತೆ ಜಕಣಾಚಾರಿ. ಯಾಕೆ ಅಂತಂದ್ರೆ ಅದು ಆ ಹೊಟ್ಟೆ ಟೊಳ್ ಅಂತ ಬರ್ತಾ ಇತ್ತು ಆ ವಿಗ್ರಹದ ಯಾಕೆ ಅಂತಂದ್ರೆ ಅದು ಒಡೆದ್ ನೋಡಿದ್ರೆ ಕಪ್ಪೆ ಇತ್ತಂತ ಕಲ್ಲೊಳಗೆ. ಅಂದ್ರೆ ಅಷ್ಟು ಶಿಲ್ಪಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಇತ್ತು ಅಂತ. ಆದ್ರಿಂದ ಅಲ್ಲೆಲ್ಲ ಅಡವಿಯ ವೃಕ್ಷಕ್ಕೆ ಎರವರಾರೋ ನೀರ ತಡೆಯದೇ ಸಲಹೋ ಒಡೆಯ ಗೋವಿಂದ ಅಂತ ನಾವು ಮಧ್ವನಾಮದಲ್ಲಿ ಕೇಳ್ತೇವಲ್ಲ. ಹಾಗೆ ನಾವು ಏನೇನೋ ವಿಚಾರ ಮಾಡುತ್ತೇವೆ ನಮ್ಮ ರಕ್ಷಣೆಗೋಸ್ಕರ. ಬೇಕಾದಷ್ಟು ವಿಚಾರ, ಆ ಇನ್ಶೂರೆನ್ಸು, ಈ ಇನ್ಶೂರೆನ್ಸು, ಮತ್ತೊಂದು ಸ್ಟಾರ್ ಇನ್ಶೂರೆನ್ಸು, LIC ಇನ್ಶೂರೆನ್ಸು ಎಲ್ಲ ಮಾಡ್ಕೊಂಡು ಸಾಯ್ತೇವೆ. ಆದರೆ ಯಾವುದೂ ನಮ್ಮ ಹಿಂದೆ ಬರೋದಿಲ್ಲ ಅನ್ನೋದಂತ ನಮಗೂ ಗ್ಯಾರಂಟಿ ಇರ್ತದೆ. ಆದರೂ ಮಾಡಿಸ್ತೇವೆ. ಫ್ಯಾಮಿಲಿ ಇನ್ಶೂರೆನ್ಸು, ಇಂಡಿವಿಜುವಲ್ ಇನ್ಶೂರೆನ್ಸು ಎಲ್ಲ ಮಾಡಿಸ್ತೇವೆ. ಆದರೆ ನಮಗೆ ಇದೆಲ್ಲದಕ್ಕಿಂತ ದೊಡ್ಡ ವಿಶ್ವಾಸ ಬೇಕಾಗಿರ್ತಕ್ಕಂಥ ರಕ್ಷಿತ ಯೋಗಿಗರ್ಭೆ. ಯಾರು ನಮ್ಮನ್ನ ಹೊಟ್ಟೆ ಒಳಗೆ ಇದ್ದು ಯಾರು ರಕ್ಷಣೆ ಮಾಡ್ತಾರೆ? ಜ್ವರ ಬಂದ್ರೆ ನೋಡೋರು ಯಾರು? ಇಲ್ಲಿ ಹೊರಗಡೆ ಬಂದ್ಮೇಲೆ ಪಟ್ ಅಂತ ಓಡೋಗ್ತೀವಿ. ಜ್ವರ ಬಂತು, ಡೋಲೋದು, ಮತ್ತೊಂದು ಹೊಡೆಯೊಳಗೆ ಯಾರು ನಮ್ಮನ್ನ ಜ್ವರ ಬಂದಾಗ ನೋಡಿದವ್ರು ಯಾರು? 9 ತಿಂಗಳು ಕೈ ಕಾಲು ಬೆಸಕೊಂಡು ಕೂತಿರ್ತೀವಲ್ಲ, ಎಷ್ಟೆಲ್ಲ ವೇದನೆ ಆಗ್ಬೇಡ, ಹೇಳೋದೆಲ್ಲಿ, ಕೇಳೋದು ಯಾರು? ಹತ್ರ ಕೇಳೋರು ಯಾರು? ಇದು ನಮಗೆ ಅದಕ್ಕೆ ಹೇಳಿದ್ದು, ಈ ಸ್ಕಂದ ವೈರಾಗ್ಯವನ್ನು ಹುಟ್ಟಿಸಿಕೊಡುತ್ತದೆ ಅಂತ. ಅದನ್ನು ತಿಳಿಸ್ಕೋಬೇಕು ನಾವು. ಆದ್ರಿಂದ ಇದೇ ನಿಜವಾದ ಭಾಗವತ ಧರ್ಮ. ಆದ್ರಿಂದ ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ, ಗೃಹೇ ಸ್ಥಿತಂ ತದ್ಬಹಿತಂ ವಿನಶ್ಯತಿ, ಜೀವತ್ಯನಾಥೋಪಿ ತದೀಕ್ಷಿತೋ ವನೆ, ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ಯಮಧರ್ಮರಾಜನ ಅದ್ಭುತವಾದನು. ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ, ದಾರಿಯಲ್ಲಿ ಹೋಗುವಾಗ ನಮ್ಮನ್ನ ಕಾಪಾಡಲಿಕ್ಕೆ ದೇವರಿರ್ತಾನೆ. ನಾವು ಏನೋ ಆಗತ್ತೆ ಅಂತ ಆದ್ರೆ ಪ್ರವೃತ್ತಿಯೇ ಆಗೋದಿಲ್ಲ. ಯಾರಲ್ಲಿ ನಮ್ಮನ್ನ ಕಾಲ ಹೆಜ್ಜೆಗೆ ನಮಗೆ ಗೊತ್ತಿದೆಯಾ? ಯಾದವಾರರ ಕಥೆಯನ್ನು ನಾವೆಲ್ಲ ಕೇಳಿದ್ದೇವೆ. ಚಿನ್ನ ಬೆಳ್ಳಿ ಎಲ್ಲ ತೆಗೆದುಕೊಂಡು ವ್ಯಾಪಾರಕ್ಕೆ ಅಂತ ಹೋಗುವಾಗ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು ಒಂದೇ ಮಂತ್ರ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಿಂದ ಉಭಯೋ ಪಾರ್ಶ್ವಯೋ ಆಸ್ತ ಸಶರೋ ರಾಮ ಲಕ್ಷ್ಮಣೋ ಅಂತ. ಕಳ್ಳರು ಬಂದ್ರೆ ಆ ಕಳ್ಳರಿಗೆಲ್ಲರ ದರ್ಶನ ಆಯ್ತು. ರಾಮ, ಲಕ್ಷ್ಮಣ, ನರಸಿಂಹ, ಅಗ್ರತೋ ನಾರಸಿಂಹಶ್ಚ, ನರಸಿಂಹದೇವರು 4 ಕಡೆ ಯಾದವಾರರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾರು ರಕ್ಷಣೆ ಮಾಡಿದ್ದು ಯಾದವಾರರನ್ನ? ಅದೊಂದೇ ಪ್ರಸಂಗ ಯಾದವಾರರನ್ನ ವೈರಾಗ್ಯರನ್ನ. ಕಳ್ಳರಿಗೆ ದರ್ಶನ ಆಯ್ತು, ನನಗೆ ದರ್ಶನ ಆಗಲಿ ಅಂತ ಸರ್ವವನ್ನು ಬಿಟ್ಬಿಟ್ರು. ಅವರು ಚಿನಿವಾರ ವೃತ್ತಿಯವರು, ಬಂಗಾರ ಬೆಳ್ಳಿ ವ್ಯಾಪಾರ ಮಾಡಿದವರು.
ಆದ್ರಿಂದ ಅಗ್ರತು ಅದು ದೇವರು ರಕ್ಷಣೆ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿದ್ರೆ ಎಲ್ಲೇ ಇದ್ರೂ ರಕ್ಷಣೆ ಮಾಡ್ತಾನೆ, ಎಲ್ಲೇ ಇದ್ರೂ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಅವನ ಮನಸ್ಸಿಗೆ ಬರಲಿಲ್ಲ ಅಂತಂದ್ರೆ ಮನೆಯ ಒಳಗೆ ಎಲ್ಲ ಬಾಗ್ಲ ಹಾಕೊಂಡು ಕೂತು ಎಲ್ಲ ಆಗಿದ್ರು ಡಮ್ ಅಂದ್ಬಿಟ್ಟಿರ್ತಾನೆ. ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ಮನೆಯೊಳಗಿದ್ರು ಅವನಿಗೆ ರಕ್ಷಣೆ ಮಾಡ್ತಾರೆ ಯಾರೂ ಇರೋದಿಲ್ಲ. ಬೇಕಾದಷ್ಟು ಆಳು ಕಾಳು ಎಲ್ಲ ಇರ್ತಾರೆ, ಎಲ್ಲ ಇದ್ರೂ ಅವನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಒಬ್ಬರು ಆ ಸಮಯಕ್ಕೆ ಬರೋದಿಲ್ಲ. ಇದು ನಾವು ಬೇಕಾದಷ್ಟು ನಿದರ್ಶನಗಳನ್ನು ನಮ್ಮ ಜೀವನದ ಅನುಭವದಲ್ಲೇ ಎಲ್ಲ ನೋಡಿ 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 ತಿಳ್ಕೊಂಡಿರ್ತೀವಿ. ಜೀವತ್ಯನಾಥೋಪದೀಕ್ಷಿತೋ ಮನೆ. ಅನಾಥವಾದ ಪ್ರಾಣಿಗಳು, ಅನಾಥವಾದ ಮಕ್ಕಳು ವನದಲ್ಲಿ ಬೆಳೆದಿರ್ತವೆ, ಯಾರು ರಕ್ಷಕರಿರಲ್ಲ, ದಷ್ಟಪುಷ್ಟವಾಗಿ ಬೆಳೀತವೆ. ಗೃಹೇ ಅಪಿ ಗೋಪ್ತಸ್ಯ. ದ್ರೋಣಾಚಾರ್ಯರು ಹುಟ್ಟಿದ್ದಂಗೆ ಭರದ್ವಾಜರ ವೀರ್ಯ ಸ್ಖಲನವಾದಾಗ ದ್ರೋಣದಲ್ಲಿ ಜೊಂಡಿನಲ್ಲಿ ಬಿದ್ದವರು ಆಮೇಲೆ ಬಂದು ತಗೊಂಡೋದ್ರು ಎಲ್ಲರೂ. ಇದು ಕೃಪಾಚಾರ್ಯರು. ಹೀಗೆ ನಾವು ವಿಚಾರಗಳನ್ನೆಲ್ಲ ಕೇಳ್ತೇವೆ. ಜೀವತ್ಯನಾಥೋಪಿ, ಅವನು ಅನಾಥನಾಗಿದ್ರು ದೇವರು ರಕ್ಷಣೆ ಮಾಡ್ತಾನೆ. ಗೃಹೇಪಿ ಗುಪ್ತಸ್ಯ, ಗೃಹದಲ್ಲಿ ಬೇಕಾದಷ್ಟು ಪೋಷಣೆ ಮಾಡಿದವರನ್ನು ರಕ್ಷಣೆ ಬದುಕಿಸ್ಲಿಕ್ಕಾಗಲ್ಲ. ಅದರಿಂದಾಗಿ ಸಂರಕ್ಷಿತ ರಕ್ಷಿತ ಯೋಹಿತ. ನಾವೇನೇನೋ ಪ್ಲಾನ್ಗಳನ್ನು ಮಾಡ್ತೇವೆ ರಕ್ಷಣೆ ಮಾಡ್ಕೋಬೇಕು ಅಂತ, ದೇವರ ಪ್ಲಾನೇ ಬೇರೆ ಇರ್ತದೆ. ಅದರಿಂದಾಗಿ ಒಬ್ಬ ವ್ಯಕ್ತಿ ಇದ್ದಂತೆ, ಸ್ವಲ್ಪ ಮನೆಯಲ್ಲಿ ಒಂದು 8-10 ಜನ ಎಲ್ಲ ಸ್ವಲ್ಪ ರೋಗಗ್ರಸ್ತರು, ವಯಸ್ಸಾದವರು ಹೀಗೆಲ್ಲ ಇದ್ರು. ಅವನು ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾ ಇದ್ರು. ಒಂದು ಲೀಸ್ಟ್ ಏನೋ ಇತ್ತು ಅವನ ಹತ್ರ, ಒಂದು ಲೀಸ್ಟ್ ಅವನ ಹತ್ರ ಇತ್ತು. ಇವರಾದ್ಮೇಲೆ ಇವರು, ಇವರಾದ್ಮೇಲೆ ಯಾರೋ ಒಬ್ರು ಜ್ಯೋತಿಷ್ಯದವ್ರು ಹೇಳಿದ್ರು ಇಷ್ಟು ಹಿಂಗೆ ನೋಡು ಅಂತ, ಹಿಂಗೆ ಅಂತ. ಇವನೇನ್ ಮಾಡತ್ತಂತೆ, ಇವಂದು 5ನೇದೋ 4ನೇದೋ 5ನೇದೋ ಇತ್ತು. 10 ಜನ 4ನೇದೋ 5ನೇದೋ ಇತ್ತು. ಅವನೇನ್ ಮಾಡದಂತೆ, ಒಂದ್ ದಿವಸ ಮಧ್ಯ 3ನೇವನು ಆದ್ಮೇಲೆ ಇನ್ನ 4, 5 ಎಲ್ಲ 5ನೇವನು 4 ಎಲ್ಲ ಆದ್ಮೇಲೆ ಯಮದೂತರು ಬಂದ್ರಂತೆ. ಇವ್ರನ್ನ ಹೊಗಳು ಬಿಟ್ರೆ ನಾನು ರಕ್ಷಣೆ ಆಗ್ಬಹುದು ಅಂತೇಳಿ ಕೊನೆಯವರೆಗೂ ಇರ್ಬೋದು ಅಂತ ಯೋಚನೆ ಮಾಡದಂತೆ. ಏನ್ ಮಾಡ್ಬಿಟ್ಟ, ಆ ಹೆಸರು ಲೀಸ್ಟನ್ನ ಚೇಂಜ್ ಮಾಡ್ಬಿಟ್ಟು ತನ್ನ ಹೆಸರನ್ನು 5ನೇದನ್ನು ತೆಗೆದು ಕೊನೆಗೆ ಹಾಕೊಂಡ್ಬಿಟ್ಟ, 11ನೇವನಿಗೆ ಹಾಕೊಂಡ್ಬಿಟ್ಟ. ಆಗ ಯಮದೂತರು ಬಂದಾಗ ಅವ್ರನ್ನ ಚೆನ್ನಾಗಿ ಹೊಗಳದ್ನಂತೆ. ಹೊಗಳದ ಮೇಲೆ ಅವರು ನಿಂದು ಬಹಳ ನೀನು ಹೊಗಳಿದ್ದೆಲ್ಲ ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು, ಬಹಳ ನಿನಗೇನಾದ್ರೂ ಬಹುಮಾನ ಕೊಡಬೇಕು ಅಂತಿದ್ದೇನೆ, ಅದರಿಂದಾಗಿ ನೋಡು ಇವತ್ತು ಈ ಲೀಸ್ಟ್ ಪ್ರಕಾರ ಹೋಗೋದೇ ಇಲ್ಲ, ಕೊನೆಯಿಂದ ನಾವು ಕರ್ಕೊಂಡು ಹೋಗ್ತೇವೆ ಅಂತ ಇವನ ಹೆಸರು ಹೋಗ್ಬಿಟ್ಟು. ದೇವರು ರಕ್ಷಣೆ ಮಾಡಬೇಕು ಅಂತಿದ್ರೆ ಹೇಗಾದ್ರೂ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಬಾರದು ಅಂತ ಅವನ ಮನಸ್ಸಲ್ಲಿ ಬಂದ್ರೆ ಏನು ಬೇಕಾದ್ರೂ ಹಿರಣ್ಯಕಶಿಪು ಏನೆಲ್ಲ ವರವನ್ನ ಕೇಳ್ದ, ಆದ್ರೂ ಸಂಹಾರ ಮಾಡದ. ಪರೀಕ್ಷಿತ ರಾಜ ತಾನು ಭಾಗವತವನ್ನು ಕೇಳಿ ಕೊನೆಯಲ್ಲಿ ಎತ್ತರದ ಸಿಂಹಾಸನದಲ್ಲಿ ಎಲ್ಲ ಸೇನೆಯನ್ನು ಸುತ್ತ ತುಂಬಿದ್ರು. ಯಾರನ್ನೂ ಒಳಗ್ ಬಿಡಬಾರದು, ತಕ್ಷಕ ಒಳಗ್ ಬರ್ದೇ ಬಂದೋಬಸ್ತ್ ವ್ಯವಸ್ಥೆ ಮಾಡಿಸಿದ್ದ. ಆದ್ರೂ ತಕ್ಷಕ ಹಣ್ಣಿನೊಳಗೆ ಸೇರ್ಕೊಂಡು ಬಂದು ಸೇರ್ಕೊಂಡ್ಬಿಟ್ಟ. ಹಾಗಾಗಿ ಗೃಹೇ ಅಪಿ ಗೋಪ್ತಸ್ಯ ಹತೋ ನ ಜೀವತಿ. ಗೃಹದಲ್ಲಿ ಬೇಕಾದಷ್ಟು ಸೆಲ್ಲೋ ಒಳಗಿನ ಸೆಲ್ಲೋ ಏನೆಲ್ಲ ಮಾಡ್ಕೊಂಡಿದ್ರು ಅವನಿಗೆ ಬಂದಿದ್ದು ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾರೂ ಏನೂ ಮಾಡ್ಲಿಕ್ಕಾಗುದಿಲ್ಲ. ನಾ ಕಾಲೇ ಮ್ರಿಯತೆ ಜಂತು. ಒಂದು ಸುಭಾಷಿತ ಇದೆ, ನಾ ಕಾಲೇ ಮ್ರಿಯತೆ ಜಂತು ವಿದ್ಧ ಶತೈರಪಿ ಕುಶಾಗ್ರೇಣೇವ ಸಂಸೃಷ್ಟ ಪ್ರಾತಃ ಕಾಲ. ಕಾಲ ಬಂತು ಅಂತಂದ್ರೆ ಒಂದು ಹುಲ್ಲು ಕಡ್ಡಿ ಸಾಕು ಒಂದು ಪ್ರಾಣ ತೆಗಿಲಿಕ್ಕೆ. ಯಾವುದೋ ಒಂದು ಹಂಪಲ್ಲೋ ಮತ್ತೊಂದು ಏನೋ ಆಗ್ಬೋದು. ಆ ಕಾಲ ಬರಲಿಲ್ಲ ಅಂತಂದ್ರೆ ಎಂತ ಶತ ಪ್ರಯತ್ನ ಮಾಡಿದ್ರು ಅವನನ್ನು ಏನೂ ಆಗೋದಿಲ್ಲ. ಕೆಲವರು ನೋಡಿರ್ತೇವೆ ಜೀವನದಲ್ಲಿ, ಎಟ್ಟ ಆಪರೇಷನ್ ಮತ್ತೊಂದು ಮುಂದೆ ಏನಾದ್ರೂ ಗಟ್ಟಿಗಿರ್ತದೆ. ಯಾರೋ ಒಬ್ಬ ಒಂದು ಸಣ್ಣ ಅವಘಡದಿಂದಾಗಿ ಅವನಿಗೆ ಇದಾಗ್ಬಿಟ್ಟಿರ್ತದೆ.
ಅದರಿಂದಾಗಿ ಇದನ್ನೆಲ್ಲ ಯಮಧರ್ಮರಾಜ ಬಾಲಕನ ರೂಪದಿಂದಾಗ ಅವರಿಗೆಲ್ಲ ಹೇಳ್ತಾ ಇದ್ದೀನಿ, ಉಪದೇಶ ಮಾಡಿದ್ದೇನೆ. ಇದಂ ಶರೀರಂ ಪುರುಷಸ್ಯ ಮೋಹಜಂ ಯಥಾ ಭೌತಿಕಮೀಯತೆ ಗುರಂ. ಇದು ದೇಹ ಅನ್ನೋದು ಒಂದು ಮೋಹದ ಕವಚ. ಇದನ್ನ ಮೇಲೆ ಆಸೆ ಮಾಡಬೇಡ್ರಿ, ಇದು ಹೋಗ್ತಾ ಇರುತ್ತೆ, ಬರ್ತಾ ಇರ್ತದೆ. ಅದರಿಂದಾಗಿ ಪರಮಾತ್ಮ ನಮ್ಮೊಳಗಿದ್ದಾನೆ. ಯಥಾ ಅನಲೋ ದಾರುಷು ಭಿನ್ನ, ಕಟ್ಟಿಗೆಯೊಳಗೆ ಬೆಂಕಿ ಇರುವಂತೆ, ಅನಿಲ ದೇಹದೊಳಗೆ ವಾಯು ಇರುವಂತೆ, ಹಾಲಿನಲ್ಲಿ ಬೆಣ್ಣೆ ಇರುವಂತೆ ಪರಮಾತ್ಮ ನಮ್ಮ ಜೊತೆ ಇರ್ತಾನೆ, ಕಾಣಿಸೋದಿಲ್ಲ. ಅದರಿಂದ ಅವನ ಮೇಲೆ ಸಂಶಯ ಬೇಡ, ಅವನು ನಮ್ಮ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಹೀಗೆಲ್ಲ ಹೇಳಿದ ಮೇಲೆ ಆ ಎಲ್ಲ ಸ್ತ್ರೀಯರು ಸಹಿತ ತಾವು ವಿಶೇಷವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ತಾವು ಭಕ್ತಿ ಉಳ್ಳವರಾಗಿ ತಾವು ಅಲ್ಲಿಂದ ಹೋದರು ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಕುಲಿಂಗ ಮಿಥುನಂ ತತ್ರ ವಿಚನ ಈ ರೀತಿಯಾಗಿ ಇದನ್ನ ಹಿರಣ್ಯಕಶಿಪು ತನ್ನ ಅವರಿಗೆಲ್ಲ ಹೇಳ್ತಾ ಇದ್ದಾನೆ. ಅದಕ್ಕೆ ಯಮಧರ್ಮರಾಜ ಕೊನೆಗೆ ಹೇಳ್ತಾನೆ, ನೈನಂ ಪ್ರಾಪ್ತಸ್ಥ ಶೋಚ್ಯಂತಂ. ಅವನು ಹೋಗಿದ್ದಾನೆ ಸುಯಜ್ಞ ಅಂತ 100 ವರ್ಷ ಶೋಕ ಮಾಡಿದ್ರು ಪ್ರಯೋಜನ ಇಲ್ಲ, ಆದ್ರಿಂದ ಬಿಟ್ಬಿಡಿ ಅಂತ ಹೇಳಿ ಅನೇಕ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಎಲ್ಲ ಹೇಳಿದ ಮೇಲೆ ಅದಕ್ಕೊಂದು ಮಧ್ಯೆ ಒಂದು ಕಥೆನೂ ಹೇಳ್ತಾನೆ. ಅದನ್ನೆಲ್ಲ ಹೇಳಿ ಹಿರಣ್ಯಕಶಿಪು ಅದನ್ನ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹೇಳಿ ಅದರಿಂದಾಗಿ ಇಷ್ಟನ್ನೆಲ್ಲ ಹೇಳಿದಾಗ ಹಿರಣ್ಯಕಶಿಪು ಹೇಳಿದಾಗ ಪುತ್ರ ಶೋಕ್ಷಂ ಕ್ಷಣಕ್ತತ್ವ ತತ್ವೇ ಚಿತ್ತಂ ಅದಾರಯತ್. ಆ ದಿತಿ ಮತ್ತೆ ವೃಷದ್ಭಾನು ಇಬ್ರು ಸಹಿತ ದಿತಿಗೆ ತನ್ನ ಮಗನ ಶೋಕವನ್ನು ಕಡಿಮೆ ಮಾಡಿಕೊಂಡು, ವೃಷದ್ಭಾನು ತನ್ನ ಗಂಡನ ಇದನ್ನ ಶೋಕವನ್ನು ಕಡಿಮೆ ಮಾಡಿಕೊಂಡು ಪರಮಾತ್ಮನ ತತ್ವೋಪದೇಶಗಳ ವಿಚಾರಗಳಲ್ಲಿ ತಾವು ಮನಸ್ಸನ್ನು ಇಟ್ಟವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಹಿರಣ್ಯಕಶಿಪು ತನ್ನ ಉಪದೇಶವನ್ನ ತಾನೆಲ್ಲ ಬಾಂಧವರಿಗೆ ತಿಳಿಸ್ಕೊಟ್ಟ ಅನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಯೋಣ. ನಾಳೆ ಮತ್ತೆ ಆ ಹಿರಣ್ಯಕಶಿಪು ಇಷ್ಟೇ ಸಾಕಾಗಲ್ಲ ಅಂತ ಹೇಳಿ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಬ್ರಹ್ಮದೇವರನ್ನು ಒಲಿಸ್ಕೊಳ್ತಾನೆ. ಒಲಿಸ್ಕೊಂಡು ಅನೇಕ ವಿಧವಾದ ತಪಸ್ಸು ಇದನ್ನೆಲ್ಲ ಮಾಡಿ ತಾನು ಮಾಡಿರ್ತಕ್ಕಂಥ ವಿಚಾರಗಳೆಲ್ಲ ನಾಳೆ ದಿವಸ ತಿಳಿಯೋಣ. ಹರೇ ನಮಃ. ಶ್ರೀಕೃಷ್ಣ ನಮಸ್ತೆ. ಚಂಡಿ ಬರ್ಸ್ ಬಾ. लक्ष्मी नरसिंह भगवान की जय।